ಹೇಳಿ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ನಿಮ್ದು ಉತ್ತರ ಕರ್ನಾಟಕ ಅನ್ಸುತ್ತೆ. ಹೌದು ಸರ್, ಹೌದು ಸರ್. ಸಂತೋಷ. ಹೇಳಿ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಅಂತಿದೆ ಸರ್. ಅಖಂಡ ಕರ್ನಾಟಕ ಅಂತ ಹೇಳೋಣ. ಇಲ್ಲ ಸರ್, ಉತ್ತರ ಕರ್ನಾಟಕ ಭಾಗದಲ್ಲಿ ಇದೊಂದು ಭಾಗ. ಆಯ್ತು, ಸಂತೋಷ. ಹೇಳಿ ಸರ್, ಏನೋ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ ನೋವು? ತುಂಬಾ ನೋವಿದೆ ಸರ್. ಸರ್ಕಾರಿ ಕೆಲಸದವ್ರಿಗೂ ಸರ್, ಸರ್ಕಾರಿ ಕೆಲಸದವ್ರಿಗೂ ನೋವಿರುತ್ತಾ ಅಂತ? ಹೌದು ಸರ್, ಇದೆ ಸರ್. ನಾವೇನ್ ಮನುಷ್ಯರಲ್ವ ಸರ್ ಅಂತೀರಾ? ಹೌದು ಸರ್, ಖಂಡಿತ ಇರುತ್ತೆ. ಸುಮ್ಮನೆ ತಮಾಷೆ ಕೇಳಿದೆ. ಹೇಳಿ ಸರ್. ಸರ್, ನಾವು ನಮ್ಮ ತಂದೆಗೆ ಒಂದು 7 ಜನ ಮಕ್ಕಳು ಸರ್. 7 ಜನ? ಹೌದು ಸರ್. ನೀವೆಷ್ಟನೇವರು? ನಾನು 3ನೇದವ್ರು ಸರ್. ಸಂತೋಷ. 3ನೇದವ್ರು. ನಮ್ಗಿಂತ ಮುಂಚೆ ಒಬ್ರು ಅಕ್ಕ ಇದ್ದಾರ, ಒಬ್ರು ಅಣ್ಣ ಇದ್ರು ಸರ್. ನಮ್ದು ಇಲ್ಲೇ ಒಂದು ಸಿಟಿ ಪಕ್ಕಕ್ಕೆ ಒಂದು ಊರು, ಚಿಕ್ಕ ಊರು ಸರ್. ಊರಲ್ಲೆಲ್ಲ ಮೊದಲೇ ಸ್ವಲ್ಪ ನಮ್ದು ರೈತಾಪಿ ಕುಟುಂಬ. ನಮ್ಗೆ ಅಂದ್ರೆ ನಾನು PUC BA ಡಿಸ್ಕಂಟಿನ್ಯೂ ಆಗಿದೆ ಸರ್. ಅಲ್ಲಿವರೆಗೂ ಓದಿದ್ದು. ಎಲ್ಲಿವರೆಗೂ? BA ಸರ್. PUC ಮುಗಿದ ನಂತರ BA 1 ವರ್ಷ ಓದ, ಆಮೇಲೆ ಮುಗಿತು ಸರ್ ಅಲ್ಲಿಗೆ. ಓಕೆ. ಆನಂತರ ಏನ್ ಕಾಲ್ ಸಿಕ್ಕ ಖುಷಿಯಲ್ಲಿ ಏನ್ ಮಾತಾಡಕ್ ಆಗ್ತಾ ಇಲ್ಲ ಸರ್. ಆಯ್ತು, ಸಂತೋಷ. ಬಟ್ ಒಂದ್ ಕಡೆ ಕೂತ್ಕೊಳ್ಳೋ ಪ್ರಯತ್ನ ಮಾಡಿ ದಯವಿಟ್ಟು. ಅಂದ್ರೆ ನಮ್ದು ಮೂಲತಃ ರೈತಾಪಿ ಕುಟುಂಬ ಸರ್. ನಮ್ ತಂದೆಯವರೊಬ್ರು ಜಾಬ್ ಮಾಡ್ತಾ ಇದ್ರು. ಏನ್ ಜಾಬ್ ಮಾಡ್ತಿದ್ರು? ಹೌದು, ಸರ್ಕಾರಿ ಉದ್ಯೋಗ ಸರ್. ಓಕೆ. ಅದಾದ ನಂತರ ನಮ್ಗೆ ನಾನು ಕೂಡ ಒಂದು ಇಲಾಖೆಯಲ್ಲಿ ಸೇರ್ಕೊಂಡೆ ಸರ್. PUC ಆದ ನಂತರ ತಾತ್ಕಾಲಿಕವಾಗಿ. PUC ಆದ್ಮೇಲೆ ನಿಮ್ಗೆ ಕೆಲಸ ಸಿಕ್ಬಿಡ್ತಾ? ಹೌದು ಸರ್, ನಮ್ ತಂದೆಯವರು ಇಲಾಖೆ ಇರೋದ್ರಿಂದ ತಾತ್ಕಾಲಿಕ ಹುದ್ದೆ ಅಂತ ಬಂತು ಸರ್. ತಾತ್ಕಾಲಿಕ ಉದ್ಯೋಗ ಅಂದ್ರೆ ನಿಮ್ ತಂದೆ ರಿಟೈರ್ಡ್ ಆದ್ಮೇಲೆ? ಇಲ್ಲ ಸರ್, ಅವ್ರು ಏನೋ ಇದ್ರು, ಸರ್ವಿಸ್ ಅಲ್ಲಿ ಇದ್ರು. ಓಕೆ 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 ಓಕೆ. ಆ ತರ ಎಲ್ಲ ಸ್ವಲ್ಪ ಕಾಲ್ ಫಾರ್ಮ್ ಆಗ್ತಾ ಇತ್ತು. ಇರ್ಲಿ ಅಂತೇಳಿ ಅವರು ಏನ್ ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಹಾಕಿದ್ವಿ. ಆಮೇಲೆ ಹಂಗೆ ಜಾಬ್ ಆಯ್ತು ಸರ್. ಅದು ಓಕೆ. ಜಾಬನು ರೆಗ್ಯುಲೈಸ್ ಆಯ್ತು ಸರ್. ಕೆಲವು ದಿನಗಳಾದ ನಂತರ, ಸ್ವಲ್ಪ ವರ್ಷಗಳಾದ ನಂತರ. ಅಂದ್ರೆ ಪರ್ಮನೆಂಟ್ ಆಯ್ತು? ಹೌದು ಸರ್, ಹೌದು ಸರ್. ಪರ್ಮನೆಂಟ್ ಆಯ್ತು. ನನಗೆ ಅಂದ್ರೆ 2005ರಲ್ಲಿ ಮ್ಯಾರೇಜ್ ಆಯ್ತು ಸರ್. ಓಕೆ. 2005ರಲ್ಲಿ ಮ್ಯಾರೇಜ್ ಆಯ್ತು. ಜೀವನ ಎಲ್ಲ ಚೆನ್ನಾಗಿತ್ತು ಸರ್, ಏನು ಸಮಸ್ಯೆ ಏನಿದ್ದಿಲ್ಲ. ಈಗ ಕೂಡ ಏನು ಸಮಸ್ಯೆ ಇದ್ದಿಲ್ಲ, ಒಂದು ಚಿಕ್ಕ ಸಮಸ್ಯೆ ಇದೆ. ಅದು ತಮ್ಮ ಹತ್ರ ಹಂಚ್ಕೊಳ್ಳೋಣ. ಸುಮಾರು ನಿಮ್ಗೆ ಇಲ್ಲಿವರೆಗೂ ಲೈವ್ ನೋಡಿ 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 ನಂದೊಂದು ಸಮಸ್ಯೆ ತಮ್ಮ ಹತ್ರ ಒಂದು ಹಂಚ್ಕೊಂಡ್ರೆ ಏನು ಪರಿಹಾರ ಸಿಗ್ಬೋದು ಅನ್ನೋದಕ್ಕೆ ಟ್ರೈ ಮಾಡ್ತಾ ಇತ್ತು ಸುಮಾರು ದಿನದಿಂದ. ಕೃಷ್ಣ, ಆಯ್ತು, ಹೇಳಿ ಸರ್. ಮಾಡ್ತಾ ಇದೆ. ಈಗ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಸರ್? ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 2005 ಸರ್. ಅರ್ಥಾತ್ 20 ವರ್ಷ ಅಂದ್ರೆ 19 ವರ್ಷ ರನ್ನಿಂಗ್ ಸರ್. ಹೌದು. ಸರ್, ನನಗೆ 3 ಜನ ಮಕ್ಕಳಿದ್ದಾರೆ ಸರ್. 3 ಜನ ಮಕ್ಕಳಿದ್ದಾರೆ. ನಾನು ತುಂಬಾ ಶ್ರಮ ಪಟ್ಟು, ಅಂದ್ರೆ ನಮ್ಮ ತಂದೆಯವರು ಉದ್ಯೋಗ ಇದ್ರು ಕೂಡ ನಮ್ ಸ್ವಲ್ಪ ರೈತಾಪಿ ಕುಟುಂಬ ಇರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಕೆಲಸ ಕೃಷಿಯಲ್ಲಿ ತೊಡಗ್ತಿದ್ವಿ. ಆಮೇಲೆ ಸಮಯ ಸಿಕ್ಕಾಗ ಸ್ವಲ್ಪ ಓದ್ತಾ ಇದ್ವಿ. ಏನ್ ಸರ್? ಓಕೆ. ಅಂದ್ರೆ ನೀವು ಸೇರ್ಕೊಂಡಾಗ ಅದು ಎಕ್ಸಾಮ್ ಇತ್ತ ಅವತ್ತು? ಯಾವ ಸರ್? ಇಲಾಖೆಯಲ್ಲಿ ಸರ್? ಹೌದು. ಇಲ್ಲ, ಇದ್ದಿಲ್ಲ ಸರ್. ಸ್ಕಿಲ್ಡೇ ಬರ್ತಾರೆ ಸರ್, ಎಕ್ಸಾಮ್ ಏನಿದ್ದಿಲ್ಲ. ಓಕೆ 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 ಓಕೆ. ಎಕ್ಸಾಮ್ ಇದ್ದಿಲ್ಲ. ಒಂದು 10th ಮೇಲೆ ಕರೆದಿದ್ರು. ಈಗಲ್ಲಿ ಸುಮ್ಮನೆ ಸ್ವಲ್ಪ ದಿನ ಆಗ್ಬೋದು ಅಂದ್ಕೊಂಡು, ಬಟ್ ಅದು ನಮ್ ಲಕ್ಕಿನ ಅಥವಾ ಹಿರಿಯರ ಆಶೀರ್ವಾದನ, ನಿಮ್ ತಮ್ಮಂತವ್ರ ಆಶೀರ್ವಾದ, ಅದು ಹಂಗೆ ಮುಂದೆ ಕಂಟಿನ್ಯೂ ಆಗಿ ಹೋಗ್ಬಿಡಿ ಸರ್. ಸಂತೋಷ ಸಂತೋಷ, ಒಳ್ಳೇದು. ಈಗ ಮದುವೆ ಆಯಿತು, ಬಟ್ ಯಾವುದೋ ಒಂದು ವಿಚಾರದಲ್ಲಿ ಈಗ ಸ್ವಲ್ಪ ನೋವಿಟ್ಕೊಂಡಿದ್ದೀರಿ ಮನಸ್ಸಲ್ಲಿ. ಏನದು? ಏನಾಯ್ತು? ಏನಿಲ್ಲ ಸರ್, ಇವಾಗ 2005ರಲ್ಲಿ ನನ್ನ ಮ್ಯಾರೇಜ್ ಆಯ್ತು. ಜೀವನ ಚೆನ್ನಾಗಿ ನಡೀತಾ ಇತ್ತು. ಅದಾದ ನಂತರ 3 ಜನ ಮಕ್ಕಳು ಕೂಡ ಆದ್ರು. ಶಾರ್ಟ್ ಪೀರಿಯಡ್ ಒಂದು 5-6 ವರ್ಷದಲ್ಲಿ. ಅದೇ ತರ ಜೀವನ ನಡೀತಾ ಇತ್ತು. ಸ್ವಲ್ಪ ನಮ್ಮ ಮಿಸ್ಸೆಸ್ ಏನಾಗ್ಬಿಡು ಸರ್, ಅವ್ರು ಇರೋದು ಒಬ್ಬಳೇ ಮಗಳು ಅಂತ ಹೇಳಿ ನಮ್ಮ ತಂದೆ ತಾಯಿಯವರು ನೋಡಿ ಒಂದು 2005ರಲ್ಲಿ ಮದುವೆ ಮಾಡಿರ್ತಾರೆ. ಅವಾಗ ನನಗೆ ಅಷ್ಟು ಪ್ರಬುದ್ಧತೆ ಇರ್ಲಿಲ್ಲ. ಮ್ಯಾರೇಜ್ ಮಾಡ್ಕೋಬೇಕು, ನಾನು ಯಾವ ತರ ಇರ್ಬೇಕು, ಏನಿರ್ಬೇಕು ಅನ್ನೋದು. ಅಂದ್ರೆ ನಿಮ್ಮ ಶ್ರೀಮತಿಯವ್ರ ಮನೆ ಕಡೆಯವ್ರಿಗೆ ಅವ್ರಿಗೂ ಒಬ್ಬರೇ ಮಗಳು? ನಿಮ್ ಶ್ರೀಮತಿ ಒಬ್ಬರೇ ಮಗಳು ಸರ್, ಒಬ್ಬರೇ ಮಗಳು. ಅವ್ರದ್ದೊಂದು ಚಿಕ್ಕ ಕುಟುಂಬ. ನಮ್ಮ ಹೆಣ್ಣು ಕೊಟ್ಟು ಮಾವ ಕೂಡ, ಅವ್ರು ಕೂಡ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇದ್ರು. ನಮ್ ತಂದೆಯವರು ಯಾರು ಹಿಂಗೆ ಹೇಳಿರ್ಬೇಕು. ನಮ್ ತಂದೆಯವ್ರು ಕೂಡ ಒಳ್ಳೆ ಸ್ವಲ್ಪ ಜೆಂಟ್ಲ್ಮನ್ ಇದ್ರು ಸರ್. ಅವ್ರದ್ದು ಬಗ್ಗೆ ಏನ್ ಕಾಮೆಂಟ್ ಹೇಳೋಷ್ಟು ಇಲ್ಲ.
ಅವ್ರೇನು ಇದು ಕೆಟ್ಟದಾಗ ಮಾಡಿ ಆ ತರ ಈ ತರ ಇಲ್ಲ. ಬಟ್ ಏನು ಹೇಳಿದ್ರು ನನ್ನ ದುರ್ದೈವನ ಏನು ಗೊತ್ತಿಲ್ಲ. ಒಬ್ಬರೇ ಮಗಳು ಚೆನ್ನಾಗಿದ್ದಾಳೆ, ಮಾಡ್ಕೊಂಡ್ಬೋಣ, ನಮ್ಮ ಕುಟುಂಬ ಅಂದ್ರೆ ಅಡ್ಜಸ್ಟ್ ಆಗ್ಬೋದು ಅಂತ ನಮ್ಮ ತಂದೆಯವ್ರು ನೋಡಿದ್ರೆ ಅವರೇ ನೋಡಿದಾರೆ ಬಿಡು, ನಾವ್ಯಾಕ ಅವ್ರಿಗೆ ಆಸೆ ಪಟ್ಟಿದ್ದಾರೆ ತಿರಸ್ಕಾರ ಮಾಡ್ಬೇಕು, ಅಥವಾ ಆ ತಿರಸ್ಕಾರ ಮನೋಭಾವ ಕೂಡ ನನಗೆ ಅಷ್ಟು ಪ್ರಬುದ್ಧತೆ ಇದ್ದಿರಲಿಲ್ಲ ಸರ್. ನಾನು 24 ವರ್ಷ ನನ್ಗೆ ಅವಾಗ. ಬಟ್ ಅವತ್ತಿಗೆ ಜಾಬ್ ಸಿಕ್ಕಿತ್ತು, 24 ವರ್ಷ ಸಿಕ್ಕಿತ್ತು. ಹೌದು ಸಿಕ್ಕಿತ್ತು ಸರ್, ಜಾಬ್ ಸಿಕ್ಕಿತ್ತು. ಬಟ್ ರೆಗ್ಯುಲೈಸ್ ಆಗಿತ್ತು, ಬಟ್ ಕನ್ಫರ್ಮ್ ಆಗಿಲ್ಲ. ಅಲ್ಲಿ ಪ್ರೊಬೆಷನಲ್ ಪೀರಿಯಡ್ ಇನ್ನೊಂದು 3 ವರ್ಷ ತೃಪ್ತಿಕರ ಸೇವೆ ಆ ತರ ಅಂತ ಇರ್ತದೆ ಸರ್. ಅದು ಸಿಕ್ ಸಂಬಳ ಇತ್ತು ಅವಾಗ, ಬಟ್ ರೆಗ್ಯುಲೈಸ್ ಆಗೋದು ಕನ್ಫರ್ಮ್ ಆಗಿತ್ತು. ಓಕೆ, ಬದುಕು ಒಂದ್ ರೀತಿ ಸೆಟ್ಲ್ ಆಗ್ತಾ ಇದೆ, ಅಥವಾ ಓಕೆ ಮಗಂದು ಒಂದು ದಾರಿ ಮಾಡೋಣ ಅಂತ ಮದುವೆ ನಿರ್ಧಾರ ಮಾಡಿ, ಸೊ ಇವರು ಇನ್ಯಾರ್ದೋ ಸಲಹೆ ಮೇರೆಗೆ ಆ ಹೆಣ್ಣಿನ ಹೆಸರು ನಮ್ ದೂರ ಸಂಬಂಧಿಕರು ಇವರು ಇನ್ನೊಂದು ಏನಾಗ್ಬಿಡ್ತು ಸರ್ ಅಂದ್ರೆ, ಅಲ್ಲಿ ನಮ್ಮ ಅಣ್ಣ ನನ್ಕಿಂತ ದೊಡ್ಡವರು, ನಮ್ಮ ಅಕ್ಕ ಇಬ್ಬರಿದ್ರ ಸರ್. ಅವರು ಮದುವೆ ಆಗಿ 3 ವರ್ಷ, ಕೆಲವು ಇನ್ನ ನಂಬಿಕೆ ಅನ್ಬೇಕು ಮೂಢನಂಬಿಕೆ ಅನ್ಬೇಕು ಏನು ಗೊತ್ತಿಲ್ಲ ಸರ್. 3 ವರ್ಷ ಒಳಗೆ ಇವ್ರದೊಂದು ಮದುವೆ ಮಾಡ್ಬೇಕನ್ನೋದು ನಮ್ಮ ತಂದೆಯವ್ರ ತಲೆಗೆ ಬಂದ್ಬಿಡ್ತು. ಯಾರ ಮದುವೆ? ನಂದು ಸರ್, ನಂದು. ಮತ್ತೆ 3 ವರ್ಷ ಆಗ್ಬಾರ್ದು, ಕೆಲವು ಏರಿಯಾಗಳ ಕೆಲವಂದ್ರೆ ಅಕ್ಕನ ಮದುವೆ ಆದ್ಮೇಲೆ 3 ವರ್ಷದ ಒಳಗಡೆ ನಿಮ್ಮದು ಮಾಡ್ಬೇಕು ಅನ್ನೋ ಸ್ವಲ್ಪ ಇವ್ರು ಆತರ ಪಟ್ರ ಸರ್. ಅವಸರ, ಇನ್ನ ಟೈಮ್ ಇರ್ತದೆ, ಇನ್ನೊಂದು 6 ತಿಂಗಳಿದೆ, ಬೇಗ ಮಾಡೋಣ 3 ವರ್ಷ ಒಳಗಡೆ ಅನ್ನೋದೊಂದು ಇವ್ರಿಗೊಂದು ಇತ್ತು ಇದು ಸರ್. ಬಟ್ ಅವತ್ತಿಗೆ ನಿಮ್ಗೂ ಆಲ್ರೆಡಿ 24 ಆಗಿತ್ತಲ್ಲಪ್ಪ? ಆಗಿತ್ತು ಸರ್, 24 ಆಗಿತ್ತು. ಬಟ್ ಇವತ್ತಿಗೆ ಮದುವೆ ಏಜು ಏನೋ ಸಾಧನೆ ಅದು ಇದು ಅನ್ಕೊಂಡು 29-30 ಮಾಡ್ತಾರೆ. ಬಟ್ ನೀವು ಹೇಳಿದ ಕಾಲಕ್ಕೆ 24 ಮದುವೆ ಏಜ್, ಅಥವಾ ಅವತ್ತಿನ ಕಾಲಕ್ಕೆ ಒಳ್ಳೆ ಎಲ್ಲ ಮೆಚುರಿಟಿ ಇರೋ ಏಜ್ ಸರ್. ಬಟ್ ಸ್ವಲ್ಪ ಮದುವೆ ಮಾಡಲಿ ಎಡಿಬಿದ್ರೆ ಏನಂತ ನನಗೆ ಅನಿಸ್ತಾ ಇದೆ ನಮ್ಮ ತಂದೆ ತಾಯಿಯವರು. ಸ್ವಲ್ಪ ಚರ್ಚೆ ಮಾಡೋಣಪ್ಪ. ಆಗಿದ್ ಏನಾಯ್ತು ಹೇಳಪ್ಪ. ಆಯ್ತು ಸರ್, ಆಯ್ತು. ಒಂದ್ 2012 ತನ ಚೆನ್ನಾಗಿತ್ತು ಸರ್. ನಾವಿನ್ನ ಹಳ್ಳಿಯಲ್ಲಿ ಜೀವನ ಮಾಡ್ತಿದ್ವಿ. ಅದ್ರ ತುಂಬಾ ಕುಟುಂಬ, ನಮ್ಮಿನ್ನ ತಮ್ಮದವ್ರಿದ್ರು, ನಮ್ ತಂಗಿ ಒಬ್ರಿದ್ರು, ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಒಂದು ತುಂಬಾ ಕುಟುಂಬ ಇತ್ತು ಸರ್. 2010 ನಂತರ ನಾನು ಸ್ವಲ್ಪ ಸಿಟಿಗೆ ಶಿಫ್ಟ್ ಆದೆ. ಹುಡುಗರ ಎಜುಕೇಶನ್ ಅಥವಾ ನಮ್ಮ ತಮ್ಮವ್ರು ಲಾಸ್ಟ್ ಒಬ್ರು SLC ಓದ್ತಾ ಇದ್ರು, ಅವ್ರೆಲ್ಲ ಸ್ವಲ್ಪ ಚೆನ್ನಾಗಿ ಓದ್ಸೋಣ, ಸ್ವಲ್ಪ ಹಳ್ಳಿ ಅಂತ ಹೇಳಿದ್ನಲ್ಲ ಸರ್. ಅಂದ್ರೆ ದೂರ ಏನಲ್ಲ, ಸಮೀಪನೇ ಇತ್ತು. ಬಟ್ ಆಗ ಕಾಲಕ್ಕ ಕನ್ವೀನಿಯಂಟ್ ಇದ್ದಿಲ್ಲ ಈ ವೆಹಿಕಲ್ಗಳಾಗಿರ್ಬೋದು, ತಿರುಗಾಡೋದು ಆ ತರ ಈ ತರ. ಸಿಟಿಗೆ ಬಂದು ಸೆಟ್ಲ್ ಆದೆ ನಾನು. ಬಟ್ 5 ವರ್ಷದವರೆಗೆ ಇನ್ನೇನು ಸಮಸ್ಯೆ ಇದ್ದಿಲ್ಲ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ಸರ್ ನಾನು ಇಲಾಖೆಯಲ್ಲಿ ಕೂಡ. ಸ್ವಲ್ಪ ದುಡ್ಡು ಕೂಡ ಸಂಪಾದನೆ ಇತ್ತು ಚೆನ್ನಾಗಿ. 2010 ಆದ ನಂತರ ನಾನು ಸಿಟಿಗೆ ಸಿಗ್ತಾ ಇದೆ. ಅಲ್ಲಿ ಒಂದು 2-3 ವರ್ಷ ಚೆನ್ನಾಗಿದ್ವಿ. ಒಂದು 2012-13 ನಂತರ ಸ್ವಲ್ಪ ನನ್ನ ಮೇಡ್ತಿಗೆ ಸ್ವಲ್ಪ ಮಂದ ಬುದ್ಧಿ ಅಂತಾರಲ್ಲ ಸರ್. ಯಾವ ತರ? ಹಲೋ, ಅಂದ್ರೆ ಅವ್ರಿಗೆ ಏನು ಸೈಕಟ್ರಿಕ್ ಅನ್ಬೇಕು ಅಥವಾ ಮಂದ ಬುದ್ಧಿ ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಅದು ಸ್ವಲ್ಪ ಸ್ಟಾರ್ಟ್ ಆಯ್ತು ಸರ್ ಅವಾಗ, ಒಂದು 2013 ಆ ತರ ಆ ಒಂದು ವರ್ಷಗಳಲ್ಲಿ. ಅಂದ್ರೆ ಅವ್ರ ವರ್ತನೆ ಏನಿರ್ತಿತ್ತು? ಅಂದ್ರೆ ನೀವು ಹೇಳೋ ಮಂದ ಬುದ್ಧಿ ಅಂದ್ರೆ ವರ್ತನೆ ಹೇಳ್ತೀನಿ ಸರ್. ನಾನು ಅದೇ ಹೇಳ್ತಾ ಇರ್ತೇನೆ ಮುಂದೆ ಬರ್ತಾ. ಆಯ್ತು. ಅಂದ್ರೆ ಅಲ್ಲಿ ನಮ್ಗ ಮೊದಲೇ ಅವರು ಒಬ್ಬರೇ ಮಗಳು ಬೆಳೆದ್ರಲ್ಲಿಂದ ತಂದೆ ತಾಯಿ ಕೂಡ ಅವ್ರಿಗೆ ಅವಾಗ ಏನಾದ್ರು ಸ್ವಲ್ಪ ಹಾಸ್ಪಿಟ್ಲ್ ಆತರ ಏನು ತೋರಿಸಿದ್ರೆ ಚೆನ್ನಾಗಿರ್ತೈತೆ ಅನ್ಕೊಟ್ಟು. ಬಟ್ ನಮ್ಗೆ ಅವ್ರಿಗೆ ಅಂದ್ರೆ ಸ್ವಲ್ಪ ಅಲ್ಲಿ SLC ಅವ್ರಿಗೆ ಓದಿದ್ದಾಳ ಆತರ ಈ ತರ ಹೇಳಿದ್ರು. ಬಟ್ ನಮ್ ತಂದೆ ಆಗ್ನೇ ಮೀರ ಪರಿಸ್ಥಿತಿಯಲ್ಲಿ ಕೂಡ ಇದ್ದಿಲ್ಲ. ನಾವು ಕೂಡ ಅವಾಗ ಇರ್ಲಿ ಬಿಡು, ನಮ್ ತಂದೆ ಇಷ್ಟಪಟ್ಟ ಮಾಡ್ಕೊಂಡಿವಿ ಸರ್. ಅವ್ರಿಗೆ ಏನಾಗುತ್ತೆ ಅಂದ್ರೆ ಬರ್ತಾ ಸ್ವಲ್ಪ ಕೆಲಸದ ಮೇಲೆ ನಮ್ಗ ಅಲ್ಲಿ ಮೊದಲು ಊರಲ್ಲಿ ಇದ್ದಂತ ಹೇಳಿದ್ನಲ್ಲ ಸರ್, 4-5 ಅಂದ್ರೆ 2010-11 ಮಧ್ಯೆ ಅಲ್ಲಿ ತುಂಬಾ ಕುಟುಂಬ ಇತ್ತು. ಏನೊಂದ್ ಕೆಲಸ ಮಾಡಿದ್ರು ಮಾಡದೇ ಇದ್ರು ಕೂಡ ಏನ್ ನಡೀತಿತ್ತು. ನಮ್ ತಾಯಿಯವರಿದ್ರು, ನಮ್ಮ ಅತ್ತಿಗೆಯವರಿದ್ರು, ಆನಂತರ ನಮ್ ತಂಗಿ ಒಬ್ರು ಇದ್ರು. ಇವ್ರು ಏನ್ ನೋಡಿ ನಮ್ಮ ಅಣ್ಣ ಅತ್ತಿಗೆ ಅಂತ ಹೇಳಿ ಒಂದ್ ಕೆಲಸ ಮಾಡಿದ್ರೆ ಮಾಡದೇ ಇದ್ರು ಕೂಡ ಹಂಗೆ ನಡೀತಾ ಹೋಗ್ತಿತ್ತು. ನಾವೊಂದು ಕೆಲಸದ ಬರದಲ್ಲಿ ಅಥವಾ ಈ ಇಲಾಖೆಯಲ್ಲಿ ಕೆಲಸ ಮಾಡೋದ್ರಿಂದ ಅದು ಏನ್ ಅಷ್ಟು ಗೊತ್ತಾಗ್ಲಿಲ್ಲ ಸರ್. ಅದು ಸಿಟಿಗೆ ಶಿಫ್ಟ್ ಆದ ನಂತರ ಸ್ವಲ್ಪ ಇಂಡಿವಿಜುವಲ್ ಆಗಿಬಿಡ್ತೀವಿ ಫ್ಯಾಮಿಲಿ. ಅವಾಗ ನಮ್ಮ ತಾಯಿಯವರು ಕೂಡ ಸ್ವಲ್ಪ 1 ವರ್ಷ 2 ವರ್ಷ ಇದ್ರು. ಆಮೇಲೆ ಅವ್ರು ಮತ್ತೆ ಊರಲ್ಲಿ ಶಿಫ್ಟ್ ಆದ್ರು. ಇವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಬರ್ತಾ ಸ್ವಲ್ಪ ಬುದ್ಧಿ ಭ್ರಮಣೆ ತರ ಆಗ್ಬಿಡಿ ಸರ್. ಓಕೆ, ನೀವು ಅಲ್ಲಿ ಇಂಡಿವಿಜುವಲ್ ಆಗಿದ್ದರಿಂದ ಅದು ಸೋ ಕ್ಲೋಸ್ಲಿ ನಿಮ್ಗೆ ಅರಿವು ಬರ್ತಿತ್ತು. ಇಂಡಿವಿಜುವಲ್ ಆಗಿರೋದ್ರಿಂದ ಅರಿವು ಬಂತು ಸರ್ ಸ್ವಲ್ಪ ಅವಾಗ. ಅಂದ್ರೆ ಟೈಮ್ ಸೆನ್ಸ್ ಇಲ್ಲ ಏನ್ ಸರ್, ಯಾರ ಜೊತೆ ಏನ್ ಮಾತಾಡ್ತಾನೆ ಪ್ರಜ್ಞೆ ಇಲ್ಲ. ಅಲ್ಲಿ ಕೂಡ ಇತ್ತು. ಬಟ್ ಅದು ತುಂಬಾ ಕುಟುಂಬ ಇರೋದ್ರಿಂದ ಏನೋ ಒಂದು ಹೆಚ್ಚು ಕಡಿಮೆ ಆಗಿ ನಡೆದೋಗ್ತಿತ್ತು ಸರ್ ಅದು. ಇಲ್ಲಿ ಬಂದ ಮೇಲೆ ಟೈಮ್ ಸೆನ್ಸ್ ಇಲ್ಲ, ಯಾರ ಜೊತೆ ಏನ್ ಮಾತಾಡ್ತಾನ ಅನ್ನೋ ಸ್ವಲ್ಪ ಪ್ರಜ್ಞೆ ಇಲ್ಲ, ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಏನ್ ಸರ್.
ಹಂಗೆ ಜೀವನ ನಡೀತಾ ಬಂತು. ಇವಾಗ ಎಲ್ಲಿಯಾದ್ರೂ ಯಾರನ್ನ ಮನೆ ಮುಂದೆ ಬಂದು ಏನಾದ್ರು ಕೇಳಿದ್ರು ಕೂಡ ಯಾರು ಬೇಕ್ರಿ, ಏನು ನಿಮ್ಗೆ ಯಾರು ಬೇಕಾಗಿತ್ತು ಅಂತ ಕೇಳೋ ಒಂದು ಇದು ಇರಲ್ಲ ಅವ್ರ ಹತ್ರ. ಏನಂತ ಸರ್, ಅಂದ್ರೆ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಅಲ್ಲಿ ಇರ್ಲಿಲ್ಲ ಅಂತ. ಇರ್ಲಿಲ್ಲ ಸರ್. ಅದು ಹಂತವಾಗಿ ನಾ ಹೇಳ್ತೇನೆ ಸರ್, 2013ವರೆಗೆ ಸ್ವಲ್ಪ ಸ್ಟಾರ್ಟ್ ಆಯ್ತು. ನಾನೇನೋ ಇರ್ತಾರ ಬಿಡು ಅಂತೇಳಿ ಇವಾಗ ಹಂಗಾಗಿ ಬರ್ತಾ ಅದು ಇನ್ನ ಸ್ವಲ್ಪ ಜಾಸ್ತಿ ಆಗ್ತಾ ಬಂತ ಸರ್. ಸ್ವಲ್ಪ ಅತಿರೇಕಕ್ಕೆ ಬಂತದು. ತನ್ನಷ್ಟಕ್ಕೆ ತಾನೇ ಮಾತಾಡೋದು, ಅದು ನನ್ಗೆ ಅವಾಗೆ ಅನ್ಸ್ಬಿಡಿ ಸರ್. ಯಾವಾಗ 2012-13 ಏನಪ್ಪ ಇದು ಈ ತರ ಆಗಿಬಿಡ್ತಲ್ಲ ಅಂತೇಳಿ. ಮಕ್ಕಳ ಬಗ್ಗೆ ಜೀವನ ಹೆಂಗ, ಬಹುಶಃ ಇವರು ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ. ಮಕ್ಕಳು ಬಂದ್ರ ಅನ್ನೋದು ಗೊತ್ತಾಗ್ತಲ್ಲ, ಹೋದ್ರ ಅನ್ನೋದು ಗೊತ್ತಾಗ್ತಲ್ಲ, ಸ್ಕೂಲಿಗೆ ಇವರು ಟೈಮ್ ಟೇಬಲ್ ಗೊತ್ತಾಗ್ತಾ ಇಲ್ಲ. ಆತಾಗಿ ಸ್ವಲ್ಪ ಹಂಗೆ ನಡೀತಾ ಅದು ಸ್ವಲ್ಪ ನಾನು ಸ್ವಲ್ಪ 2015-16 ನಂತರ ಸ್ವಲ್ಪ ಹಾಸ್ಪಿಟ್ಲ್ಗೆಲ್ಲ ತೋರಿಸಿದೆ. ಹಾಸ್ಪಿಟ್ಲ್ ತೋರಿಸಿದೆ. ಇವಾಗ ಆಮೇಲೆ ಸ್ವಲ್ಪ ನಮ್ಮ ತಾಯಿಯವ್ರು ಬಂದು ಅಲ್ಲಿ ಇರೋದ್ರಿಂದ ಮತ್ತೆ ಅದು ಹಂಗೆ ಮೇಲ್ಗುಡ್ಡ ಆಯ್ತು. ಅವ್ರಿಗೆ ನಮ್ಮ ತಾಯಿಯವ್ರು ಸ್ವಲ್ಪ ಎಲ್ಲ ನೋಡ್ತಾ ಇದ್ರು ಮಕ್ಕಳ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ. ಅದೆಲ್ಲ ಹಂಗೆ ನಡೀತಾ ಇವಾಗ ಏನಾಗಿದೆ ಸರ್ ಅಂದ್ರೆ ಪೂರ ಸೆನ್ಸೇಬಲ್ ಇಲ್ಲ. ಏನ್ ನಾನು ಕೆಲಸ ಮಾಡ್ತೇನೆ, ಏನಿಲ್ಲ, ಯಾವ ತರ ನನ್ನ ಕುಟುಂಬ ಅಥವಾ ನನ್ನ ಗಂಡ ಮಕ್ಕಳು, ನನ್ನ ಮನೆಗೆ ದೊಡ್ಡ ಸೊಸೆ ಅಂದ್ರೆ ನಮ್ಮ ಅಣ್ಣವ್ರು ಇದ್ರ ಸರ್, ಅವರು ಬೇರೆ ಕಡೆ ಇದ್ದಾರೆ, ನಾನು ಸೆಕೆಂಡ್. ಆ ಒಂದು ಪರಿಜ್ಞಾನನೇ ಇಲ್ಲ. ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ, ಗಂಡನ ಬಗ್ಗೆ ಕಾಳಜಿ ಇಲ್ಲ. ಏನು ಮನೆಗೆ ಇದ್ದಾರೆ ಅಂದ್ರೆ ಒಂಥರ ಸುಮ್ನೆ ಒಂದು ಗೊಂಬೆ ತರ ಲೆಕ್ಕಕ್ಕಿದ್ದಾರೆ ಸರ್ ಇವಾಗ ಅದೇ ಏನ್ ಮಾಡೋದು ಅಂತ ನನಗೆ ಒಂಥರ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೇನೆ ಸರ್. ನಾನು ಏನು ನಿರೀಕ್ಷೆ ಮಾಡಿದ್ದೆ ಆ ನಿರೀಕ್ಷೆ ಮುಟ್ಟಕ್ಕೆ ಆಗ್ಲಿಲ್ಲ, ಅಥವಾ ಮುಂದೆ ಏನ್ ಮಾಡ್ಬೇಕಂತಾನು ತಿಳಿತಾ ಇಲ್ಲ. ಇವಾಗ ಕೆಲವು ಹೇಳ್ತೀನಿ ಸರ್ ಘಟನೆಗಳು, ತಮಗೆ ಗೊತ್ತಾಗ್ತದ ಸರ್ ಅವ್ರು ಹೇಗೆ ಇರ್ತಾರೆ ಏನಂತೇಳಿ. ಇವಾಗ ಆಕ್ಚುಲಿ ಅವ್ರ ಡೇಟ್ ಆಫ್ ಬರ್ತ್ ಅವ್ರಿಗೆ ಗೊತ್ತಿಲ್ಲ ಸರ್, ಯಾವ ಮಟ್ಟಕ್ಕೆ ಇರ್ಬೇಕು ನೀವು ತಿಳ್ಕೊಂಡು. ನಾನು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತೇನೆ ಅನ್ನೋದು ಅವ್ರಿಗೆ ಅಷ್ಟು ಪರಿಪೂರ್ಣ ಮಾಹಿತಿ ಇಲ್ಲ. ನಾನು ಯಾವ ಸ್ಥಿತಿಯಲ್ಲಿ ಇದ್ದೀನಿ ಅನ್ನೋದು ಮಾಡ್ತಾ ಇಲ್ಲ. ದೇವರು ಅಂದ್ರೆ ಅವ್ರಿಗೆ ತಂದೆ, ನಾನು ಹೇಳದಲ್ಲ, ನಮ್ಮ ಮಾವನ ಬಗ್ಗೆ ಅವ್ರ ತಂದೆ ಕೂಡ ಯಾವ ಇಲಾಖೆಯಲ್ಲಿ ಇದ್ರು ಅನ್ನೋದು ಕೂಡ ಅಷ್ಟು ಗೊತ್ತಿಲ್ಲ ಸರ್. ಅದು ಏಜ್ ಫ್ಯಾಕ್ಟು ಅಥವಾ ಹಂತವಾಗಿ ಅವ್ರಿಗೆ ಆ ತರ ಬುದ್ಧಿ ಭ್ರಮಣೆ ಆಗಿದನೋ ಏನಂತ ಗೊತ್ತಾಗಲ್ಲ. ಸುಮಾರು ಹಾಸ್ಪಿಟಲ್ಗಳಲ್ಲಿ ತೋರಿಸಿನಿ ಸರ್ ನಾನು. ಸುಮಾರು ಹಾಸ್ಪಿಟಲ್ಗಳು ತೋರಿಸಿದ್ದೀನಿ, ಸುಮಾರು ಎಲ್ಲ ಮಾಡ್ತೀನಿ. ಸುಮಾರು ಅವ್ರಿಗೆ ಎಲ್ಲ ರೀತಿಯಿಂದ ಏನೇನ್ ನಾನು ಮಾಡ್ಬೇಕು ಈ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ ಏನ್ ಸರ್. ಬಟ್ ಸರಿ ಹೋಗ್ತಾ ಇಲ್ಲ. ಅವ್ರಿಗೆ ಎಲ್ಲ ತಿಳಿಸಿ ಹೇಳ್ತಾ ಇದ್ದೀನಿ, ಒಂದು ಮಗು ಹೇಳ್ದಂಗ, ಇಲ್ಲಮ್ಮ ಈ ತರ ಮಾಡು, ಈ ತರ ಇಲ್ಲ, ನೀನು ಸಮಯ ಸರಿಯಾಗಿ ಪಾಲನೆ ಮಾಡು, ನೀನು ಶಿಸ್ತಾಗಿರು, ಚೆನ್ನಾಗಿರು. ಅವ್ರಿಗೆ ಏನೇನ್ ಬೇಕು ಎಲ್ಲ ಕೊಡಿಸಿದ್ದೀನಿ ಸರ್ ನಾನು. ಅವಾಗ ಬಿಫೋರ್ ಏನು ಒಡವೆ ಆಗಿರ್ಬೋದು, ಬಟ್ಟೆ, ವಸ್ತ್ರ, ನಮ್ ದೇವ್ರೆಲ್ಲ ಚೆನ್ನಾಗಿ ಕೊಟ್ಟದ ಸರ್. ಸುಖವಾಗಿದ್ದೀವಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇದು ಒಂದು ಕೊರತೆ ನನಗೆ ತುಂಬಾ ಡಿಪ್ರೆಷನ್ ಕಾಡ್ತಾ ಇದೆ ಸರ್. ಇದು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ. ಯಾವ ತರ ಅಂದ್ರೆ ನಾ ಹೇಳ್ತೇನೆ ಸರ್, ನಾವ್ ಎಷ್ಟೋ ಸಲ ಕೆಲವು ಅವಳಿಗೆ ಟೈಮ್ ಕೊಡ್ಬೇಕಂತೇಳಿ ಸುಮಾರು ನಾನು ಟೂರು ಊರು ಎಲ್ಲ ಅಡ್ಡಾಡಿ ಬಂದಿನಿ ಸರ್. ಏನಾದ್ರು ನನ್ ಜೊತೆಗೆ ಒಂದು ಆಗಿ ಮುಂದೆ ನಾವು ಸಂತೋಷ ಆಗಿರ್ಬೇಕು, ಕುಟುಂಬ 4 ಜನರ ಮಧ್ಯೆ ನಗ್ತಾ ಇರ್ಬೇಕು ನಾವು ಕೂಡ ಅಂತೇಳಿ. ಎಲ್ಲಿಗೆ ಆದ್ರೂ ಏನಾದ್ರು ಯಾವ್ದಾದ್ರು ಫಂಕ್ಷನ್ಗೆ, ದೇವಸ್ಥಾನಕ್ಕೆ ಏನಾದ್ರು ಕರ್ಕೊಂಡೋದ್ರೆ ಏನೊಂಥರ ಸುಮ್ನೆ ಗೊಂಬೆನ ಕರ್ಕೊಂಡೋದಂಗ. ಇವು ಏನು ಒಂದು ಸಾರಿ ದುಕಾನಲ್ಲಿ ಒಂದು ಗೊಂಬೆ ಹುಡ್ಸಿರ್ತಾರಲ್ಲ ಸರ್, ಆತರ. ಏನು ಹೇಳ್ಬೇಕಂತ ಅವ್ರಿಗೆ ಅಲ್ಲಿ ಏನಿದೆ ವಾಸ್ತುಸ್ಥಿತಿ ಏನು ಯಾವುದು ಗೊತ್ತಾಗ್ತಾ ಇಲ್ಲ. ಇವತ್ತು ಏನಿದೆ, ಅಮಾವಾಸ್ಯೆ ಇದೆ, ಹುಣ್ಣಿಮೆ ಇದೆ, ತಿಥಿ, ಮತ್ತೆ ಏನು ಶ್ರಾವಣ ಬಂತು, ನವರಾತ್ರಿ, ಏನೇನು ಗೊತ್ತಾಗ್ತಾ ಇಲ್ಲ ಸರ್. ಸುಮ್ನೆ ಏನೋ ಇಷ್ಟು ಜಸ್ಟ್ ಲೈಕ್ ಸುಮ್ನೆ ಒಂದಿಷ್ಟು ಅನ್ನ ಸಾರು ಮಾಡಿ ಇಟ್ಬಿಟ್ರೆ ಮುಗಿದೋಯ್ತು ನನ್ನ ಒಂದು ಕಥೆ ಅನ್ನತಕ್ಕಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಇವಾಗ. ಏನ್ ಮಾಡೋದಂತ ನನ್ಗೆ ತುಂಬಾ ಒಂದು 2 ವರ್ಷದಿಂದ 3 ವರ್ಷದಿಂದ ತುಂಬಾ ಕಾಡ್ತಾ ಇದೆ ಸರ್. ಎಷ್ಟೋ ನಿಮ್ ವಿಡಿಯೋ ನೋಡಿ ನಾನು ಸೆಲ್ಫ್ ಮೋಟಿವೇಟ್ ಮಾಡ್ಕೊಂತ ಇದ್ದೀನಿ. ಆಗಿದೆ ಹೋಗಿದೆ, ಮಕ್ಕಳಿದ್ದಾರ ಅಂತೇಳಿ ಏನ್ ಪ್ರಯತ್ನ ಮಾಡಿದ್ರು ಕೂಡ ಸರಿ ಹೊಂತ ಇಲ್ಲ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಏನ್ ಸರ್. ಕೆಲವೊಂದು ಘಟನೆ ಹೇಳ್ತೇನೆ ಸರ್. ನಾ ಮತ್ತೆ ಟೈಮ್ ಆಗಿದೆ ತಮ್ಗೆ. ಇವಾಗ ನಾವ್ ಎಲ್ಲಾದ್ರೂ ಮ್ಯಾರೇಜ್ ಹೋಗ್ತೀವಿ ಸರ್, ರಿಲೇಟಿವ್ ಫಂಕ್ಷನ್ಸ್ ಏನು ಅಂತ ಹೇಳಿ ಅಲ್ಲೆಲ್ಲ ನಾನು ತಿಳಿಸ್ತೇನೆ. ಮೊದಲೇ ನೋಡಮ್ಮ ಇಂತಿಂತವ್ರು ಬಂದಿರ್ತಾರೆ, ಹಿರಿಯರು ಬಂದಿರ್ತಾರೆ, ಇಂತಿಂತವ್ರು ಇರ್ತಾರ, ನೀನ್ ಅವ್ರು ಯಾರು ಬಂದ್ರೆ ಅವ್ರನ್ನ ನಮಸ್ಕಾರ ಸರ್, ಆರಾಮ, ಅಥವಾ ನಮಸ್ಕಾರ ಅಂಕಲ್, ಅಥವಾ ಯಾರು ದೊಡ್ಡಪ್ಪ ಚಿಕ್ಕಪ್ಪ ಏನಂತಾರ, ಅವ್ರು ಬಂದು ಮುಂದೆ ನಿಂತು ಮಾತಾಡಿದ್ರು ಕೂಡ ಇವ್ರಿಗೆ ಏನ್ ಅದ್ರ ಬಗ್ಗೆ ಗಮನನೇ ಇರಲ್ಲ ಸರ್.
ಇಲ್ಲ ಅವ್ರು ಹಿರಿಯರು, ನಾವು ಇಲ್ಲಿ ಏನ್ ನನ್ನ ವರ್ತನೆ ಹೇಗಿರ್ಬೇಕು, ಯಾವ ತರ ಇರ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅವರೆಲ್ಲ ನಿಂತಿರ್ತಾರೆ, ಇವ್ರು ಚೇರ್ ಹಾಕೊಂಡು ಕುಂತ್ಕೊಂಡ್ಬಿಡ್ತಾವ. ಈ ತರ ಘಟನೆಗಳು ಸಾಕಷ್ಟು ನಡೆದ್ಬಿಟ್ಟ ಸರ್ ನನಗೆ. ಆಮೇಲೆ ಅಲ್ಲಿ ಸುಮಾರು ಹೆಣ್ಮಕ್ಳು ಬಂದಿರ್ತಾರ ಅಂತ ತಿಳ್ಕೊಡ ಸರ್. ಒಂದು ಫಂಕ್ಷನ್, ಮದುವೆಗೆ ಹೋಯ್ದು, ತೊಟ್ಟಲು, ಇನ್ನೊಂದು ಏನ್ ಎಂಗೇಜ್ಮೆಂಟ್ ಅಥವಾ ಯಾವ್ದೋ ಒಂದು ಜಾತ್ರೆ ಅಥವಾ ಏನೋ, ಅವ್ ಇವಾಗ ನಮ್ ಸಂಬಂಧಿಕರ ಅಂದ್ಮೇಲೆ ಅವ್ರವ್ರ ಅಣ್ಣ ತಮ್ಮರಿಗೆ ಆಗದೇ ಇರೋಂತ ಒಂದು ಪರಿಸ್ಥಿತಿ ಇರ್ತದ. ಇವ್ರು ಯಾರೋ ಒಬ್ರು ಬಂದಿರ್ತಾರ, ಇವ್ರು ಈ ತರ ಇದ್ದಾರ ಅಂತ ಅವ್ರಿಗೆ ಗೊತ್ತಿರಲ್ಲ ಸರ್. ಏನಾಗ್ತದ ಅಂದ್ರೆ ಒಂದೆಲ್ಲ ಆಶಾಸ್ಪದ ಅನ್ಬೇಕು, ಒಂಥರ ಅದು ಏನ್ ನಮ್ಮ ಯಾವ ತರ ಅನ್ಬೇಕಂತ ನನಗೂ ಗೊತ್ತಾಗ್ತಲ್ಲ. ಅವು ಇವಾಗ ಅವ್ರವ್ರ ಅಣ್ಣ ತಮ್ಮರಿಗೆ ಆಗಲ್ಲ ಅಂತ ಅವು ಯಾರೋ ಒಬ್ರು ಬಂದಿರ್ತಾರ. ಸಡನ್ಲಿ ಇವ್ಳು ಏನ್ ಮಾಡ್ಬಿಡ್ತಾಳೆ, ಇವ್ಳು ಗೊತ್ತಾಗಲ್ಲ, ಉದ್ದೇಶಪೂರ್ವಕ ಕೇಳ್ಬೇಕಂತ ಕೇಳಲ್ಲ. ಏನ್ರ ಅವ್ರು ಇನ್ನೊಬ್ರು ನಿಮ್ ಭಾವ ಬಂದಿಲ್ಲ ನಿಮ್ಮ ಆದ್ರೆ ಅವ್ರಿಗೆ ಅನ್ನಿಸ್ತದಂದ್ರೆ ಇವ್ರು ಏನಪ್ಪ ಉದ್ದೇಶಪೂರ್ವಕವಾಗಿ ಇವಳು ಕೇಳ್ತಾ ಇದ್ದಾಳಲ್ಲ ಅವ್ರ ಬಗ್ಗೆ ಅನ್ನೋ ಮಟ್ಟಿಗೆ ಆತರ ಒಂದು ಘಟನೆಗಳು ನಡೆದ್ಬಿಟ್ಟದ ಸರ್ ನಮ್ಗೆ. ಎಷ್ಟು ಹಲೋ ಸರ್. ಅರ್ಥ ಆಯ್ತು. ಈಗ ಅವ್ರವ್ರಿಗೆ ಸರಿಯಾಗಿರಲ್ಲ, ಏನೋ ಅವ್ರಿಗೂ ಫ್ಯಾಮಿಲಿ ಮ್ಯಾಟ್ರು, ಅವ್ರು ಏನೋ ಪ್ರಾಪರ್ಟಿ ಡಿಸ್ಪ್ಯೂಟ್, ಇನ್ನೊಂದು ಏನೋ ಬಂದಿರ್ತದೆ. ಬಟ್ ನಮ್ಗೆ ಗೊತ್ತಿರ್ತದೆ ಎಲ್ಲರಿಗೂ ಅವ್ರವ್ರಿಗೆ ಸರಿಯಾಗಿಲ್ಲ ಏನಂತಾರೆ. ಬಟ್ ಯಾರೋ ಒಬ್ರು ಬಂದಿರ್ತಾರ, ಆಯ್ತು ನೀವು ಆರಾಮ ಊಟ ಮಾಡಿದ್ರೆ ಮುಗೀತು, ಅಥವಾ ಫಂಕ್ಷನ್ ಚೆನ್ನಾಗೈತಿ ಏನೋ ಒಂದು ಮಾತಾಡಿ ಹೇಳ್ತೀನಿ ಅವ್ರಿಗೆ ಮೊದಲೇ. ಸಡನ್ಲಿ ಅವ್ರಿಗೆ ಏನ್ರ ಅವ್ರು ನಿಮ್ಮವ್ರು ಇವ್ರು ಬಂದಿಲ್ಲ ಅಂದ್ರೆ ಅವ್ರಿಗೆ ಏನಾಗ್ತದೆ ಅಂದ್ರೆ ಏನಪ್ಪ ಇವ್ರು ಉದ್ದೇಶಪೂರ್ವಕವಾಗಿ ಅವ್ರ ಬಗ್ಗೆ ಕೇಳ್ತಾ ಇದ್ರಲ್ಲ ನಮ್ಗೆ ಅನಂತ ಇಂಥ ಆಸ್ಪದ ಅನ್ಬೇಕು, ಒಂದು ಆಕಸ್ಮಿಕ ನಡೆದ ಘಟನೆಗಳು ಅನ್ಬೇಕು ಗೊತ್ತಾಗ್ತಿಲ್ಲ ಸರ್. ಅಂದ್ರೆ ಶತ್ರುಗಳನ್ನ ಕುಶಲೋಪರಿ ವಿಚಾರಿಸೋದನ್ನ ಅದೇ ಇವಾಗ ಅವ್ರು ನಾವ್ ಏನ್ ಹೇಳ್ಬೇಕು, ಆ ಜನರ ಮಧ್ಯೆ ಸಡನ್ಲಿ ನಾವ್ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ಅವಾಗ. ಅಲ್ಲ ಸುಮ್ಮನೆ ನಾನು ಆಮೇಲೆ ಮಾತಾಡ್ತೀನಿ, ಬಟ್ ಇದು ಜಸ್ಟ್ ಒಂದು ಪಾಸ್ ಕೊಟ್ಟು ಮಾತಾಡೋದಾದ್ರೆ ನೋಡಿ, ಮನಸ್ಸಲ್ಲಿ ತುಂಬ ಬುದ್ಧಿವಂತರಾದರೆ, ವಿಷಯ ಇಟ್ಕೊಂಡ್ರೆ, ತುಂಬ ಕ್ಯಾಲ್ಕುಲೇಟಿವ್ ಬದುಕಾದರೆ ನಿಮ್ಮಂಗೆ ನಮ್ಮಂಗಿರ್ತಾರೆ. ಏನೂ ಇಲ್ಲ ಅಂದಾಗ ನಿಮ್ಮ ಹೆಂಡತಿ ಹಂಗಿರ್ತಾರೆ, ಹೌದಲ್ಲ? ಫೈನ್, ನಿಮ್ಗೆ ಅದೇನು ತೊಂದರೆ ಆಗ್ತಿದೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ, ಅದೇನು ಅಂತ ತಿಳಿಸ್ತೀನಿ. ಬಟ್ ಇಲ್ಲಿ ಸುಮ್ಮನೆ ಯೋಚನೆ ಮಾಡೋದು ಆದರೆ ಇಲ್ಲಿ ಆಕೆ ಈಗ ಶ್ಯಾಮಣ್ಣ ಶ್ಯಾಮಣ್ಣಂಗೆ ಕಂಡ್ರೆ ಭೀಮಣ್ಣಂಗಾಗಲ್ಲ, ಭೀಮಣ್ಣಂಗೆ ಕಂಡ್ರೆ ಶ್ಯಾಮಣ್ಣಂಗಾಗಲ್ಲ. ಈ ಶ್ಯಾಮಣ್ಣ ಮೊದಲೇ ಮದುವೆಗೆ ಬಂದಿದ್ದ, ಶ್ಯಾಮಣ್ಣ ಹೆಂಡ್ತಿನೂ ಬಂದಿದ್ಲು. ಈಗ ಶ್ಯಾಮಣ್ಣ ತಕ್ಕ ಹೋಗಿ ಏನು ಶ್ಯಾಮಣ್ಣ ಅವರೇ ಬಂದ್ರಾ, ಚೆನ್ನಾಗಿದ್ದೀರಾ, ಇಲ್ಲಿ ಭೀಮಣ್ಣ ಬರಲೇ ಇಲ್ಲ, ನನ್ನ ಶತ್ರು ಬಗ್ಗೆ ನನ್ನ ಹತ್ರನೇ ಕೇಳ್ತಾರಲ್ಲ. ಈ ತರ ಸರ್ ಸುಮಾರು ನಾನು ಹೇಳ್ತೀನಲ್ಲ, ನಾನು ಮನೇಲಿ ಇರ್ತೀನಿ, ಮನೆ ಮುಂದೆ ಯಾರು ಬಂದಿರ್ತಾರಂತ ಸೊಜೆಟ್ ಅವ್ರು ಏನ್ ಎದಕ್ ಬಂದಿರ್ತಾರಂತ ಗೊತ್ತಾಗಲ್ಲ. ಸುಮ್ನೆ ಏನ್ ಮನೆ ಮುಂದೆ ಬಂದು ಸರ್ ಅಂತ ಅಂತಿರ್ತಾರ. ಆಕ್ಚುಲಿ ಅವ್ರು ಯಾವ್ದೋ ಒಂದು ಪಕ್ಕಕ್ಕೆ ಅಡ್ರೆಸ್ ಕೇಳಕ್ ಬಂದಿರ್ಬೋದು ಅಥವಾ ಏನೋ ಬಂದಿರ್. ಸಡನ್ಲಿ ಅವ್ರು ಯಾರು ಏನು ಎದ್ರಕ್ ಬಂದಿರಿ, ಏನು ನೀವ್ ಯಾರು ಬೇಕಾಗಿತ್ತು ನಿಮ್ಗೆ ಅಂತ ಕೇಳೋದಿಲ್ಲ. ಸಡನ್ಲಿ ಬಂದು ನಾನು ಏನ್ ಮಾಡ್ತಿರ್ತಾನೋ ಏನು ಗೊತ್ತಿಲ್ಲ, ಅಲ್ಲಿ ಇಲ್ಲಾಂದ್ರೆ ಅಲ್ಲಿ ಹಾಲ ಅಥವಾ ಕಾಂಪೌಂಡ್ ಅಲ್ಲಿ ನಿಂತು ಅವ್ರು ಯಾರು ಕರಿತಾರ ನೋಡ್ರಿ ಅಂತ ಒಂಥರ ಕೂಗಿ ಬಿಡೋದು. ನಾನು ಅರ್ಸಿ ವರ್ಷ ಹೊರಗೆ ಬಂದು ನೋಡ್ತಾ ಇರ್ತೇನೆ. ಅವ್ರು ನೋಡಿದ ತಕ್ಷಣ ಏನಪ್ಪಾ, ಇಲ್ಲ ಸರ್ ಇಂಥದ್ದು ಅಡ್ರೆಸ್ ಬೇಕಾಗಿತ್ತು. ಅಲ್ಲ ಅದು ಯಾಕಂದ್ರೆ ನಾನು ಈ ಮಾತು ಯಾಕೆ ಹೇಳ್ತಾರೆ ಸರ್, ಇಷ್ಟು ಒಂದು ಪ್ರಬುದ್ಧತೆ ಕೂಡ ಇಲ್ಲ ಅಂತ ನಾನು ಹೇಳ ಸರ್. ಆಯ್ತು ರೀ ನೀವು ಬಂದಿರಲ್ಲ, ಯಾರು ಏನು ಬೇಕಾಗಿತ್ತು ಇಂದ ಅವ್ರು ಕೇಳಕ್ರೆ, ಅವ್ರ ಮನೆ ಮುಂದೆ ಬಂದ್ರೆ ನನ್ನ ಕೇಳಕ್ ಬಂದಿರ ಅಂತ ಅವ್ರದ್ದು ಫೈಂಡ್ ಔಟ್. ಹಾ ಏನ್ ಒಂದು ದಿನಸಿಗೆ ಅಂದ್ರೆ ಗೊತ್ತಾಗಲ್ಲ ಏನ್ ಸರ್. ಮನೆ ಮುಂದೆ ಗಾಡಿ ಮೇಲೆ ಕುಡಿಸ್ಕೊಂಡು ನೀವು ಏನೋ ಸ್ವಲ್ಪ ಒಂದ್ 2 ರೌಂಡ್ ಹಾಕಿ ಈ ಕಡೆ ತಿರುಗಿ ಸ್ವಲ್ಪ ಮನೆಯಿಂದೆಲ್ಲ ನಿಮಗೆ ತಂದು ಬಿಟ್ಟು ಕೂಡ ಮನೆಗೆ ಬರೋಷ್ಟು ಒಂದು ಪ್ರಜ್ಞೆ ಇಲ್ಲ. ಇದು ಏನಂದ್ರೆ ಹಂತವಾಗಿ ಅಂದ್ರೆ ಸ್ವಲ್ಪ ಹೆಚ್ಚಾಗ್ತದೆ ಅಂತ ನನ್ಗೆ ಅನಿಸ್ತದೆ. ಇವಾಗ ನಂದೆಲ್ಲ ಹೆಂಗಿತ್ತು ಸರ್, ನಾನು ಸ್ವಲ್ಪ ಅವಾಗೆಲ್ಲ ಒಂದು ಒಳ್ಳೆ ಇಲಾಖೆಯಲ್ಲಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ಸಂಪಾದನೆ ಕೂಡ ಚೆನ್ನಾಗಿತ್ತು ಸರ್ ನನಗೆ. ಏನ್ ದೇವ್ರು ಕೊಟ್ಟದ ಅವಕಾಶ, ನಾನು ಕೂಡ ಹಿಂದಕ್ಕೆ ಸದುಪಯೋಗ ತಗೊಂಡಿ, ನಾನು ಇಲ್ಲ ಅಂತಲ್ಲ, ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ. ಈ 2018 ಆದ ನಂತರ ಒಂದು 2 ಕೆಲಸ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೆ. ನನ್ನ ಕೆಲಸದ ಜೊತೆಗೆ ಹೆಚ್ಚುವರಿ ಇನ್ನೊಬ್ರು ಅವ್ರು ರಿಟೈರ್ಡ್ ಆಗಿದ್ರು, ನಿವೃತ್ತಿ ಆಗಿದ್ರು, ಅದು ಕೂಡ ನನ್ಗೆ ಕೊಟ್ಟಿದ್ರು. ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದೆ. ಇವಾಗ ಏನಾಗ್ಬಿಟ್ಟೆ ಸರ್, ಈ ಒಂದು ಒತ್ತಡನೋ ಅಥವಾ ನಾನೇ ಮಾನಸಿಕ ಖಿನ್ನತೆ ನಾನು ಒಳಗಾಗಿದ್ದೇನೆ ನನಗೆ ಗೊತ್ತಾಗ್ತಾ ಇಲ್ಲ. ಆ ಕೆಲಸನೂ ಸರಿಯಾಗಿ ನಿರ್ವಹಿಸಕ್ ಆಗ್ತಲ್ಲ ಸರ್. ಎಲ್ಲಿಗೆ ಹೋದ್ರೆ ಇದೇ ನಮ್ಗೆ ಏನಪ್ಪ ಹಿಂಗಾಗ್ಬಿಟ್ಟಿತ್ತಲ್ಲ. ಎಲ್ಲೇನೋ ಫಂಕ್ಷನ್ಗೆ ಇಲ್ಲಿಗೆ ನಾನು ಅವ್ರಿಗೆ ಬೇಕಾದ ಎಲ್ಲ ತಂದು ಕೊಟ್ಟಿನಿ ಸರ್. ಏನ್ ಬೇಕು ಅದು ಎಂತೆಂತ ಬಟ್ಟೆ ಒಡವೆ ಏನ್ ದೇವ್ರು ಕೊಟ್ಟಿದ್ದ ನಾನು ಇಲ್ಲ ಅಂತ ಹೇಳ್ತಲ್ಲ, ನಾನು ಆರಾಮಾಗಿದ್ದೀನಿ, ಎಲ್ಲ ತಂದು ಕೊಟ್ಟಿದ್ದ. ಅದು ಒಂದು ಸಮಯ ಸಂದರ್ಭಕ್ಕ ಇವೆಲ್ಲ ಇದ್ರು ಕೂಡ ಎಲ್ಲೇನು ಮದುವೆ ಅಥವಾ ಇನ್ನೊಂದು ಏನೋ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೂ ಕೂಡ ಅವು ನಾನು ಮೊದಲೇ ಹೇಳ್ತೇನೆ ಅವ್ರಿಗೆ, ನಮ್ಮ ಇಂಥ ಲಗ್ನ ಇದೆ, ನೀವೆಲ್ಲ ಬಟ್ಟೆ ಗಿಟ್ಟೆ ಚೆನ್ನಾಗಿ ರೆಡಿ ಇಟ್ಕೋ, ಚೆನ್ನಾಗಿ ಹಾಕೊಂಡು ಹೋಗೋಣ. ಅವು ಯಾವುದೋ ಒಂದು ಬಟ್ಟೆ ಉಟ್ಕೊಂಡಿರ್ತಾರ, ಏನೋ ಮಾಡ್ಬಿಡ್ತಾರ. ಅದು ಕಂಪ್ಲೀಟ್ ನಾವು ಏನೋ ಒಂದು ಅನ್ಕೊಂಡಿರ್ತಾನೆ, ಏನೋ ಒಂದು ಆಗ್ಬಿಡ್ತಾರೆ.
ಈಗ ನನಗೂ ಆಸೆ ಇದೆ ಸರ್, ನನ್ನ ಹೆಂಡತಿ ಚೆನ್ನಾಗಿರ್ಬೇಕು. ಅದು ಏನೋ ಹೇಳ್ತಾರಲ್ಲ, ಹೆಂಡತಿ ಒಬ್ಬಳ ಮನೆಯೊಳಗಿದ್ದಾರೆ ಅದೇ ಒಂದು ಕೋಟಿ ರೂಪಾಯಿ ಅಂತ. ಇವು ಎಷ್ಟು ಏನ್ ಮಾಡಿದ್ರು ಕೂಡ ಏನ್ ಆಗ್ತಾ ಇಲ್ಲ. ನಾನು ಅದು ಹೇಳಿದಲ್ಲ ಸರ್, ಇನ್ನು ಸ್ವಲ್ಪ ಹಿಂದಕ್ಕೆ ಬರ್ತೀನಿ. 2018-19 ಒಂದು ಹುದ್ದೆ ಮತ್ತೆ ನನ್ನ ಕೆಲಸದ ಜೊತೆಗೆ ಒಂದು ಅಡಿಷನಲ್ ಆಗಿ ಬಂತು. ಅದು ಕೆಲಸ ಮಾಡ್ತಿದ್ದೆ, ಚೆನ್ನಾಗಿತ್ತು. ಅಂದ್ರೆ ಸ್ವಲ್ಪ ಅದು ಹಾರ್ಡ್ ವರ್ಕ್ ಸರ್. ಸ್ವಲ್ಪ ಆಫೀಸ್ ಮೀಟಿಂಗ್ಗಳೆಲ್ಲ ಅಟೆಂಡ್ ಮಾಡ್ಬೇಕು, ಸ್ವಲ್ಪ ಟೈಮ್ ಇದ್ರೆ ಬೆಳಿಗ್ಗೆ ಹೋಗ್ಬೇಕು, ಸ್ವಲ್ಪ ಅವೇರ್ನೆಸ್ ಕಾರ್ಯಕ್ರಮ ಅಂತ ಇರ್ತಾವಲ್ಲ ಅಂತ ಫೀಲ್ಡ್ ವರ್ಕ್ ಅಡ್ಡಾಡ್ಬೇಕು. ಅವೆಲ್ಲ ಸ್ವಲ್ಪ ರೆಸ್ಪೆಕ್ಟಬಲ್ ಜವಾಬ್ದಾರಿಯುತ ಒಂದು ಸ್ಥಾನಮಾನ. ಬಟ್ ಬರ್ತಾ ಬರ್ತಾ ಕೆಲಸ ಮಾಡಕ್ ಆಗದೆ ನಾನೇ ಖುದ್ದು ಒಳ್ಳೆ ಅಂತ ಬರೆದು ಕೊಟ್ಬಿಟ್ಟೆ ಸರ್. ಇದು ನನಗೂ ತುಂಬಾ ಮಾನಸಿಕವಾಗಿ ಕಾಡಕತ್ತಿಬಿಟ್ಟೆ ಸರ್ ಇತ್ತಿತ್ತಲಾಗಿ. ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ. ಇವಾಗ ಏನಾಗಿ ಸ್ವಲ್ಪ ಮಕ್ಕಳು ದೊಡ್ಡವಾಗಿದ್ದಾವ, ಅವ್ರವ್ರ ಪಾಡಿಗೆ ಅವ್ರವ್ರು ಮಾಡ್ಕೊಂತಾರ, ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ತಾರ. ಏನ್ ಇವಳು ಸ್ವಲ್ಪ ಇಷ್ಟು ಊಟ, ಅದು ಮನೇನು ಸ್ವಚ್ಛವಾಗಿ ಇಡಲ್ಲ, ಮನೇನು ಯಾವ ಪಾತ್ರೆ ಎಲ್ಲಿ ಬೇಕು ಅಲ್ಲೇ ಬಿದ್ದಿರ್ತದೆ. ಸುಮಾರು ದಿನ ಇದ್ರ ಕಸನೂ ಬೇಗ ಗುಡಿಸಲ್ಲ. ಏನೋ ಒಂಥರ ಡಿಸಪಾಯಿಂಟ್ಮೆಂಟ್ ಇದ್ದಂಗೆ ಸರ್. ಏನ್ ಮಾಡೋದು ಅಂತ ನಾನು ಹೇಳ್ತೇನೆ ಸರ್. ನಾನು ತುಂಬಾ ಇವಾಗ 2 ವರ್ಷದಿಂದ ಏನ್ ಕೆಲಸನೇ ಮಾಡಕ್ ಆಗ್ತಿಲ್ಲ. ನಾನು ಎಂತೆಂತ ಕೆಲಸಗಳು ನಿಭಾಯಿಸಿದ್ದೀನಿ. ಇಲಾಖೆಯಲ್ಲಿ ಬೇರೆ ಬೇರೆ ಏನೋ ಕೆಲಸ ತಗೊಂಡು ಸುಮ್ಮನೆ ಎಲ್ಲೇ ಒಂದು ಮೂಲೆ ಕೂತು ಬಂದು ಟೈಮ್ ಪಾಸ್ ಮಾಡಂಗ್ ಆಗಿಬಿಟ್ಟೆ ಸರ್ ಒಂದು ಕೆಲಸ ಜೀವನ. ಅತ್ತೆ ಮಾವನ ಬಗ್ಗೆ ಗೊತ್ತಿಲ್ಲ, ಮನೆಗೆ ಯಾರು ಮೈದನ್ ಬಂದ್ರಂತ ಗೊತ್ತಿಲ್ಲ. ಈ ತರ ಇವ್ರು ಇರೋದ್ರಿಂದ ಮನೆಗೆ ಯಾರು ಬರದೇ ಆಗ್ಬಿಟ್ಟದ, ಯಾರು ಬರ್ತಾನೆ ಇಲ್ಲ ಸರ್ ಇವಾಗ. ಯಾಕಂದ್ರೆ ಇವ್ ಏನ್ ಮಾತಾಡ್ತಿದ್ದಾಳೆ ಅಂತಾನು ಗೊತ್ತಿಲ್ಲ, ಇವ್ ಏನ್ ಸಂದರ್ಭ ಅಂತಾನು ಗೊತ್ತಿಲ್ಲ, ಅವ್ರು ಯಾಕೆ ಬಂದಿದ್ದಾರಂತಾನು ಗೊತ್ತಿಲ್ಲ. ಬಂದವ್ರು ಬಂದ್ರು, ಹೋದವ್ರು ಅನ್ನೋ ಮಟ್ಟಿಗೆ ಇರ್ತಾರೆ ಸರ್. ಮಕ್ಳಿಗೆ ಎಷ್ಟು ವರ್ಷ? ದೊಡ್ಡ ಮಗ ಡಿಪ್ಲೊಮಾ ಮಾಡ್ತಾ ಇದ್ದಾನೆ ಸರ್, ಸಿವಿಲ್. ಅದನ್ನ 18 ವರ್ಷ ಇರ್ಬೇಕು. ಇನ್ನೊಬ್ಬ SLC ಓದ್ತಾ ಇದ್ದಾನೆ, ಇನ್ನೊಬ್ಬ 8 ಓದ್ತಾ ಇದ್ದಾನೆ. ಇಲ್ಲಿ ಮರವಿನ ಕಾಯಿಲೆ ಅಂತ ಅನ್ಸುತ್ತಾ ನಿಮ್ಗೆಲ್ಲಾದ್ರೂ? ಇರ್ಬೋದು ಸರ್. ನಾನು ಅದೇ ಸೈಕಟ್ರಿಕ್ಗೆ ತೋರಿಸಿದೆ ಸರ್. ನಾನು ಸುಮಾರು ಒಂದು 3-4 ವರ್ಷ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ ಅಲ್ಲೇ. ಅವರು ಡಾಕ್ಟರ್ ಸಜೆಷನ್ ಇದು ಕಡಿಮೆ ಆಗಿ ಸಂಭವ ಇಲ್ಲ, ಇದು ಇಷ್ಟೇ ಇರೋದು, ಇವಾಗ ಏನಿದ್ದದೆ ಇಷ್ಟೇ, ಇವು ಎಲ್ಲ ಮೆಡಿಸಿನ್ ಕಂಟಿನ್ಯೂ ಮೇಂಟೈನ್ ಮಾಡಬೇಕು. ಒಂದು ವೇಳೆ ಇದಕ್ಕೂ ನೀವು ಮೆಡಿಸಿನ್ ಅಂದ್ರೆ ಮುಂದೆ ನೀವು ಮೆಡಿಸಿನ್ ಕಂಟಿನ್ಯೂ ಕೊಡ್ತಾ ಇದ್ರೆ ಇನ್ನು ಸ್ವಲ್ಪ ಅವ್ರಿಗೆ ಜಾಸ್ತಿ ಆಗೋ ಸಂಭವ ಇದೆ ಅಂತ ಹೇಳ್ತಾರೆ ಸರ್. ಜಾಸ್ತಿ ಅಂದ್ರೆ ಇನ್ನೂ ಸ್ವಲ್ಪ ಡಿಸಪಾಯಿಂಟ್ ಆಗಿ ಒಬ್ಬರೇ ಮಾತಾಡೋದು ಅಥವಾ ಒಬ್ಬರೇ ನಗೋದು ಆ ತರ ಎಲ್ಲ ಇನ್ನಕ್ಕೆ ಆಗ್ತಾ ಇತ್ತು ಸರ್. ಮತ್ತೆ ಟ್ರೀಟ್ಮೆಂಟ್ ಕಂಟಿನ್ಯೂ ಗೊಳಿಸಿ ಸುಮಾರು ಬೆಂಗಳೂರು ಅಲ್ಲಿ ಇಲ್ಲಿ ಸುಮಾರು ಕಡೆ ತೋರಿಸಿದ್ದೀನಿ. ಏನಾದ್ರೂ ಮಾಡಿ ನಾನು ಸ್ವಲ್ಪ ಅನ್ಯೋನ್ಯವಾಗಿರ್ಬೇಕು. ನನಗೂ ಆಸೆ ಇದೆ ಸರ್, ನನ್ನ ಕಷ್ಟಕ್ಕೆ ಅಥವಾ ನನ್ನ ಭಾವನೆಗಳಿಗೆ ಅರ್ಥ ಮಾಡ್ಕೊಂಡು ಒಂದು ಹೆಣ್ತಿ ಇರ್ಬೇಕಾಗಿತ್ತು ಅಂತ ನನ್ನ ಅನಿಸ್ತದೆ. ಸುಮಾರು ಎಷ್ಟೋ ಜೋಡಿಗಳು ನೋಡ್ತಾ ಇದ್ದೀನಿ ನಾನು, ಎಷ್ಟು ಅನ್ಯೋನ್ಯವಾಗಿ ಎಷ್ಟೆಷ್ಟು ಖುಷಿಯಾಗಿರ್ತಾರ. ನಮ್ ಕೊಲೀಗ್ಸ್ ಇದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು, ನೌಕರಿ ಮಾಡೋರು, ಜಾಬ್ ಮಾಡೋರು, ಅವ್ರು ಎಷ್ಟೇ ಅವ್ರ ಪ್ರಬುದ್ಧತೆ, ಅವ್ರ ಮನೆ ಸಂಸಾರ ಜವಾಬ್ದಾರಿ ಇವಳಿಗೆ ಯಾವ್ದು ಗೊತ್ತಿಲ್ಲ ಸರ್. ಏನ್ ಸಾಲ ತಂದ್ಯಾ, ಸೂಲ ತಂದ್ಯಾ, ನೀನ್ ಕಷ್ಟದಲ್ಲಿದ್ಯಾ, ಹೇಗಿದ್ಯಾ, ಏನಿಲ್ಲ ಸರ್. ಏನೋ ಒಂದು ಬೆಳಬೇಕಾಗಿತ್ತು, ಬೆಳೆದಳು, ಲಗ್ನ ಆಗ್ಬೇಕಾಗಿತ್ತು, ಆಯ್ತು, ಮಕ್ಕಳಾದ್ರೆ ಮುಗಿತು ನನ್ನ ಲೈಫ್ ಅನ್ನೋ ಮಟ್ಟಿಗೆ. ಅವರು ತಂದೆ ತಾಯಿ ಕೂಡ ಅವ್ರಿಗೆ ಏನಾಗಿದೆ ಸರ್ ಅಂದ್ರೆ, ಅವ್ರೇನು ಪುಣ್ಯ ಮಾಡಿದ್ರು ಗೊತ್ತಿಲ್ಲ, ನನ್ನಂತ ಅನ್ಸಿಗೆ ಇಂಥವಳಿಗೆ ಏನು ವರ್ಷಗಟ್ಲಿದ್ರು ಒಂದು ಕಾಲ್ ಮಾಡಲ್ಲ ಅವರು. ಬಟ್ ಈ ವಿಚಾರದಲ್ಲಿ ಮುಂಚೆ ಏನಾದ್ರು ಇಂಥದ್ ಲಕ್ಷಣ ಇತ್ತಂತ ಕೇಳಿದಾಗ ಅವ್ರು ಏನು ಉತ್ತರ ಕೊಡ್ತಾರೆ? ಇಲ್ಲ ಇತ್ತಂತ ಅನಿಸ್ತದೆ ಸರ್ ನನ್ಗೆ 100% ಅದು. ಯಾಕಂದ್ರೆ ಬೇರೆ ಈಗ ಅವ್ರ ಒಪಿನಿಯನ್ ಅಥವಾ ಅವರ ಅಭಿಪ್ರಾಯ ಇಲ್ಲ ಅವ್ರಿಗೆ ಗೊತ್ತಿದೆ ಸರ್. ಅವ್ರಿಗೆ ಗೊತ್ತಿದೆ, ತಂದೆ ತಾಯಿ ಗೊತ್ತಿದೆ, ಇರ್ಲಿ ಬಿಡ್ರಿ ಏನ್ ಮಾಡ್ತಾರೆ, ಹಂಗಾಗದೆ ಹಿಂಗಾಗ ಹೇಳ್ತಾರೆ ಸರ್ ಅವ್ರು. ಸ್ವಲ್ಪ ನನ್ಗೆ ಅನಿಸ್ತದೆ ಸರ್, ಜೆನೆಟಿಕ್ ಪ್ರಾಬ್ಲಮ್, ಜೀನ್ಸ್ ಅಂತಾರಲ್ಲ, ಅವ್ರ ತಾಯಿ ಸ್ವಲ್ಪ ಹಂಗೆ ಇದ್ದಾಳೆ ಅಂತ ನನ್ಗೆ ಅನಿಸ್ತದೆ ಸರ್. ಬಟ್ ಇಷ್ಟಿಲ್ಲ, ಸ್ವಲ್ಪ ಎಲ್ಲೋ ಒಂದು 30-40% ತರ ಇದ್ದಾರೆ ಅವ್ರ ತಾಯಿ. ನನ್ಗೆ ಅನಿಸ್ತದ ಅವಾಗ ಅವ್ರು ನೋಡಿದ್ರೆ ಡಿಸಿಪ್ಲೈನೇ ಇಲ್ಲ, ಅವ್ರಿಗೆ ಟೈಮ್ ಸೆನ್ಸ್ ಇಲ್ಲ. ನಾನು ನೋಡ್ತಾ ಇದ್ದೇನೆ ಸರ್, ಸುಮಾರು ನಿಮ್ಮ 1-1.5 ವರ್ಷದಿಂದ ನಾನು ಸ್ಟೋರಿಗಳು ನೋಡ್ತಾ ಇದ್ದೇನೆ. ಬಟ್ ನನಗೂ ಕೂಡ ಯಾರು ಹೇಳಿದ್ದಲ್ಲ, ನನ್ಗೆ ಯಾರು ಗೊತ್ತಿದ್ರು ನೋಡ್ತಾ ಇರ್ಬೇಕು ಅನ್ಸ್ತದೆ. ಇನ್ನು ಅಚಾನಕ್ಕಾಗಿ ಒಂದು ಫೇಸ್ಬುಕ್ ಅಲ್ಲಿ ಬಂತು, ಕೇಳಿದೆ. ಬಟ್ ಅವಾಗ್ಲೂ ನಾನು ತುಂಬಾ ನೋಡಿದೆ ಸರ್, ಒಂದೇ ಒಂದು ವಿಡಿಯೋ ಮಿಸ್ ಆಗಿಲ್ಲ ಅಂತ ನಾನು ಅನ್ಕೊಂತೀನಿ. ಸುಮಾರು ಸ್ಟೋರಿಗಳು ನೋಡಿದ್ದೇನೆ ನಾನು. ರೀಸೆಂಟ್ ಆಗಿ ಮೊನ್ನೆ ಒಬ್ರು ಯಾರೋ ಸುಮಾರು ಒಂದು ನನ್ಗೆ ಗೊತ್ತಿರೋ ಪ್ರಕಾರ ಯಾರೋ ಒಂದು 4 ಲಾರಿ ಇಟ್ಟಿದ್ದೆ, ನಾನು ಚೆನ್ನಾಗಿದ್ದೀನಿ, ಏನೇನು ಮಾಡಿದೆ ಅಂತ ಹೇಳಿದ್ರಲ್ಲ ಸರ್ ಅವರು. HRS ಲೇಔಟ್ ಅಲ್ಲಿ ಮನೆ ಕಟ್ಕೊಂಡು ಚೆನ್ನಾಗಿದೆ ಸರ್, ನಾನು ನಮ್ಮ ಶ್ರೀಮತಿ ಅವ್ರ ಕಾಯಿಲೆ ಇತ್ತು ಅವರು ಹೇಳಿದ್ರು. ಸುಮಾರು ಯಾವ ಭದ್ರಾವತಿ ಸ್ಟೋರಿ ನೋಡಿದ್ದೀನಿ. ರೀಸೆಂಟ್ ಯಾರು ಚಿಕ್ಕಮಂಗ್ಳೂರು ಅಮೆರಿಕದಲ್ಲಿ ಇದ್ದು ಬಂದಿದೆ ಸರ್ ಅಂತ ನಾನು ಕೇಳಿದೆ. ಸುಮಾರು ಸ್ಟೋರಿ ಸರ್. ಅವ್ರ ಲೇಡಿ ಒಬ್ರು ಸಿಸ್ಟರ್ ಕ್ಯಾಲಿಫೋರ್ನಿಯಾ ಅಂತ ಮಾತಾಡಿದ್ರು. ಸುಮಾರು ನಾನು ಅನ್ಕೋತೀನಿ ಸರ್, ಒಂದೇ ಸ್ಟೋರಿ ಮಿಸ್ ಮಾಡಿಲ್ಲ. ಬಟ್ ಸಮಯ ಸಿಕ್ಕಾಗಲ್ಲ ಸ್ಟೋರಿ ನೋಡಿ ಹಂಗೆ ಕಾಲ ಕಳಿತಾ ಇದ್ದೀನಿ.
ನಾನು ಹೇಳ್ತೀನಿ ಸರ್, ಎಂತೆಂತ ಕೆಲಸಗಳು ನಿಭಾಯಿಸಿದ್ದೀನಿ ಸರ್. ಈ ಕೆಲಸ ಈಗಿರೋದ್ರಿಂದ ನನ್ಗೆ ಗೊತ್ತಿಲ್ಲ. ಎಷ್ಟೋ ಜನಗಳ ಮನೆ ಏನಾಗಿದೆ, ಏನ್ ಬಿದ್ದಿದ್ದು, ಆಗಿದೆ, ಬಾರ್ಲು ಬಿದ್ದಿದ್ದು ಗೊತ್ತಿಲ್ಲ. ನಾನ್ ಕೆಲಸ ನಾನು ಅಂತೇಳಿ ಜಮ್ಮನ್ ತಿರುಗ್ತಿರ್ತಾರೆ. ಬಟ್ ನನಗೆ ಯಾಕೋ ಈ ತರ ಒಂದು ಫೀಲ್ ಕಾಡ್ತಾ ಇದೆ ಸರ್. ಆಯ್ತು, ಈಗ ಸರಿ ಹೇಳಿದ್ದೆಲ್ಲ ಆಯ್ತು. ಇನ್ನು ಅದು ಬಿಟ್ಟರೆ ಇಡೀ ದಿನ ಕೊಟ್ಟರು ಅದೇ ವಿಚಾರ, ಬಟ್ ಪದಗಳು ಬೇರೆ ಆಗ್ತಾವಷ್ಟೇ. ಈಗ ನಾನು ಅದಕ್ಕೆ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ನಿಮ್ಮ ಉಳಿದ ಅಣ್ಣ ತಮ್ಮದಿರು ಏನ್ ನೀವು 7 ಜನ ಅಂದ್ರಲ್ಲ, ಇನ್ನು ಉಳಿದವ್ರ ಮದುವೆ ಆಯ್ತಾ ಅಂತ? ಉಳಿದೋದಾಯ್ತು ಸರ್, ಎಲ್ಲರದ್ದು ಮ್ಯಾರೇಜ್ ಆಗಿದೆ. ಒಬ್ಬ ತಮ್ಮ ಚಿಕ್ಕವೊಂದು ಆಗ್ಬೇಕಾಯ್ತು. ಅವ್ರೂ ಒಳ್ಳೆ ಇಂಜಿನಿಯರ್ ಆಗಿದ್ದಾರೆ, ಅವ್ರಿಗೂ ಜಾಬ್ ಸಿಕ್ಕಿದೆ, ಎಲ್ಲರೂ ಚೆನ್ನಾಗಿದ್ದಾರೆ. ಏನ್ ಸರ್? ಸೊ ಈಕೆಯ ಬಗ್ಗೆ ಪ್ರೀತಿ, ಕಾರುಣ್ಯ ಏನ್ ನಿಮ್ಮ ಅಣ್ಣ ತಮ್ಮದಿರು ಅಥವಾ ನಿಮ್ಮ ಅಣ್ಣ ತಂಗಿದಿರ ಗಂಡ ಅಥವಾ ನಿಮ್ಮ ಅಣ್ಣ ತಮ್ಮದಿರು ಹೆಂಡ್ತಿದಿರು ಈಕೆ ಬಗ್ಗೆ ಏನ್ ಅಭಿಪ್ರಾಯ ಇದೆ ನಿನ್ಗೆ? ಏನ್ ಅಭಿಪ್ರಾಯ ಇಲ್ಲ ಸರ್. ಏನು ನಿಮ್ ದುರ್ದೈವ ಈ ತರ ಆಗಿಬಿಟ್ಟಿದೆ. ಅವಳು ಸ್ವಲ್ಪ ಚೆನ್ನಾಗಿದ್ರು, ನಮ್ ಜೊತೆಗೆ ಚೆನ್ನಾಗಿರೋದಿತ್ತು. ಅವ್ ಏನ್ ಮಾಡಿದ್ರೆ ಏನಾಗ್ತಾ ಇಲ್ಲಲ್ರಿ, ಏನ್ ಮಾಡೋದು ಅಂತ ತುಂಬಾ ಜನ ಹೊರಡ್ತಾರೆ ಸರ್. ನಮ್ಮ ತಂದೆ ತಾಯಿ, ನಮ್ಮ ತಮ್ಮಂದಿರು ಏನ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ನಮ್ಮ ಮಟ್ಟಿಗೆ ಕೈ ಮೀರ್ಬಿಟ್ಟಿದೆ, ನಮ್ಮ ಮಟ್ಟಿಗೆ ಇದ್ದಾರೆ ಅವರು. ಏನ್ ಮಾಡೋದು ಅಂತ ಅವ್ರಿಗೂ ತಿಳಿತಾ ಇಲ್ಲ. ಮುಗಿದೋಗಿದೆ, ಇಷ್ಟು ವಯಸ್ಸಾಗಿದೆ, ಏನ್ ಮಾಡೋದು ಅನ್ನೋ ಮಟ್ಟಿಗೆ ಆಗಿಬಿಟ್ಟಿದೆ ಸರ್. ಆಯ್ತು, ನಿಮ್ಮ ಮಕ್ಕಳಿಗೆ ಇದೊಂದು ಸಮಸ್ಯೆ ಅಂತ ಅನ್ಸಿದ್ಯಾ ಅಥವಾ ಅದ್ರ ಜೊತೆ ಹೊಂದ್ಕೊಂಡು ಹೋದ್ ಬದುಕು ಕಂಡ್ಕೊಂಡ್ಬಿಟ್ಟಿದ್ದಾರ? ಸರ್ ಮಕ್ಕಳಿಗೆ ಸರ್ ಇಲ್ಲ, ಮಕ್ಕಳಿಗೆ ಗೊತ್ತು ಸರ್. ನಮ್ ತಾಯಿ ಈ ತರ ಇದ್ದಾಳೆ, ಇವ್ರಿಗೆ ಏನು ಗೊತ್ತಾಗಲ್ಲ, ತಿಳಿಯಲ್ಲ ಅಂತೇಳಿ ಅವರೇ ತಮ್ ಸೆಲ್ಫ್ ಡಿಫೈನ್ ಮಾಡ್ಕೊಂಡು ಅಥವಾ ಸೆಲ್ಫ್ ತಾವೇ ಎಲ್ಲ ಸಿದ್ಧತೆ ಮಾಡ್ಕೊಂತಾರೆ. ಇವಾಗ ಅವ್ರು ಸ್ವಲ್ಪ ಅಂದ್ರೆ ಬುದ್ಧಿ ತಿಳಿಯೋ ಮಟ್ಟಿಗೆ ಬಂದಿದ್ದಾರಲ್ಲ ಸರ್. ಬುದ್ಧಿ ತಿಳಿಯೋ ಮಟ್ಟಿಗೆ ಬಂದಿದ್ದಾರೆ. ಬಟ್ ಅವರು ಅಷ್ಟೇ ಗೊತ್ತಿದೆ ಅವ್ರಿಗೆ, ನಮ್ ತಾಯಿಗೆ ಇದ್ದಾಳ, ಇವ್ರಿಗೆ ಪ್ರಪಂಚ ಜ್ಞಾನ ಬಹಳ ಕಡಿಮೆ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಸರ್. ಸರಿ, ಆಯ್ತು. ಈಗ ಒಂದು ನೀವು ರೈಲ್ವೆ ಪ್ರಯಾಣ ಮಾಡ್ತೀರಾ? ಮಾಡ್ತೇನೆ ಸರ್. ಮಾಡ್ತೀರಾ? ಆಲ್ಮೋಸ್ಟ್ ನಿಮ್ಮ ಕಡೆಯಿಂದ ಬೆಂಗಳೂರು ಕಡೆ ಬರಬೇಕಾದ್ರೆ ಬಸ್ಸು ಅಥವಾ ರೈಲು ಇವೆರಡನ್ನ ಆಶ್ರಯಿಸ್ತೀರಲ್ವಾ? ಸಂತೋಷ. ಈಗೆಲ್ಲೋ ನೀವು ರೈಲ್ವೆ ಸ್ಟೇಷನಲ್ಲಿ ಮಲಗಿದ್ದೀರಿ, ಪ್ಲಾಟ್ಫಾರ್ಮಲ್ಲಿ ಇನ್ನೂ ಟ್ರೈನ್ ಬಂದಿಲ್ಲ. ಯಾರೋ ಒಬ್ಬ ನಡ್ಕೊಂಡು ಹೋಗೋನು ಗೊತ್ತಿಲ್ಲದೆ ನಿಮಗೆ ಒದ್ಬಿಟ್ಟ, ಅದೊಂದು ಅನುಭವ. ಗೊತ್ತಿಲ್ಲದೆ ಒದ್ದಾಗ ನೀವು ನೋಡ್ತೀರಿ ಅವನ ಕಡೆ, ಬಟ್ ಅವನ ಮುಖದಲ್ಲಿ ಅಯ್ಯೋ ಕ್ಷಮಿಸಿ ಸರ್, ಗೊತ್ತಿಲ್ಲದೆ ಹೊಡೆದು ಬಿಟ್ಟೆ ಅಥವಾ ಗೊತ್ತಿಲ್ಲದೆ ಕಾಲ್ ಟಚ್ ಆಯ್ತು ಅಂತ ಸಣ್ಣ ಮಾಡಿಕೊಂಡ್ರೆ ಅವನು ನೋಡಿದ್ದ ಹೌದು ಕೋಪದಿಂದ, ಆದ್ರೆ ಅವನ ಮುಖದಲ್ಲಿ ಕಂಡ ಪಶ್ಚಾತ್ತಾಪ ನೋಡಿ ನಿಮ್ಮ ಕೋಪ ತಣ್ಣಗಾಯ್ತು, ಹೌದಲ್ಲ? ಅದು ಒಂದು ಸೀನ್. ಇನ್ನೊಂದು ಸೀನಿಗೆ ಬರೋಣ. ಅದೇ ರೈಲ್ವೆ ಸ್ಟೇಷನ್ ಮಲಗಿದ್ದೀರಿ, ಆದ್ರೆ ಯಾರೋ ಒಬ್ಬ ಬಂದು ಉದ್ದೇಶಪೂರ್ವಕವಾಗಿ ಒದ್ದ. ಆವಾಗಲೂ ನೀವು ನೋಡಿದ್ರಿ, ಆದ್ರೆ ಅವನ ಮುಖದಲ್ಲಿ ಏನೂ ಪಶ್ಚಾತ್ತಾಪ ಇಲ್ಲ. ನಾನು ಇನ್ನೊಂದು ಬೇಕಾದ್ರೂ ಒದಿತೀನಿ, ಏನ್ ಮಾಡ್ಕೊಳ್ತೀವಿ ಅನ್ನೋ ಮುಖ ಭಾವನೆ ಇದೆ. ಇವೆರಡರಲ್ಲಿ ತಪ್ಪು ಯಾವುದು, ಮೋಸ ಯಾವುದು, ವ್ಯತ್ಯಾಸ ಕಂಡು ಹಿಡ್ಕೊಳ್ಬೇಕು. ಗೊತ್ತಿದ್ದು ಹೌದು ನಾನು ಇವ್ರಿಗೆ ತೊಂದರೆ ಕೊಡ್ಲೇಬೇಕು ಅಂತ ಒದ್ದಿದ್ದನ್ನ ನಾವು ಅಹಂಕಾರ ಅಥವಾ ಮೋಸ ಅನ್ಬೋದು. ಗೊತ್ತಿಲ್ಲದೆ ಒದಿತಾ ಇದ್ದಾನೆ, ಪಾಪ ಅವನಿಗದು ಗೊತ್ತಿಲ್ಲ, ಒದಿಬೇಕು ಅನ್ನೋ ಉದ್ದೇಶ ಆತನಿಗಿಲ್ಲ, ಏನೋ ವಿಧಿ ಗೊತ್ತಿಲ್ಲದೆ ಒದ್ಬಿಟ್ಟ. ಅದನ್ನ ನಾವು ಕ್ಷಮಿಸಬಹುದು ಅಥವಾ ಅದನ್ನ ನಾವು ಅತ್ಯಂತ ಕರುಣೆಯಿಂದ ನೋಡ್ಬೋದು. ಬಿರ್ಲಪ್ಪ, ಇರ್ಲಿ ಬಿಡಪ್ಪ, ಏನು ತೊಂದರೆ ಇಲ್ಲ. ಕಾಲಲ್ಲಿ ಒದ್ದಿಸ್ಕೊಂಡಿದ್ದ ಹೌದು, ಬಟ್ ಒದ್ದಿಸ್ಕೊಂಡೆ ಅನ್ನೋ ದುಃಖಕ್ಕಿಂತ ಆತ ಬೇಕು ಅಂತ ಒದ್ದಿಲ್ಲ ಅನ್ನೋ ಭಾವನೆ ಮೇಲೆ ಎತ್ತಿಡಿದಾಗ ನನ್ನ ನೋವಲ್ಲಿ ಮಾಯ ಆಗ್ಬಿಡುತ್ತೆ, ಹೌದಲ್ಲಪ್ಪ? ಅಂದ್ರೆ ಇದೊಂದು ಉಪಕಥೆ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಈಗ ನಿಮಗಾಗ್ತಿರೋ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಅಥವಾ ಎಲ್ಲರಂತಿಲ್ವಲ್ಲ ನನ್ನ ಹೆಂಡತಿ, ಎಲ್ಲರಂತಿಲ್ವಲ್ಲ ನನ್ನ ಸಂಸಾರ, ಎಲ್ಲರಂತಿಲ್ವಲ್ಲ ನನ್ನ ಸಾರ್ವಜನಿಕ ಜೀವನ ಅಂತ ಅನ್ಸೋದು ಸಹಜ. ನಾನು ಅದನ್ನು ತುಂಬ ಡೀಪಾಗಿ ತಗೊಳ್ಳೋಕ್ಕಿಂತ ಮುಂಚೆ ಇದು ಮೋಸ ಅಲ್ಲ, ಇದು ಆಕೆಯ ಪ್ರಾರಬ್ಧವೋ ಅಥವಾ ಆಕೆಯ ಏನೋ ಅಂತರಂಗದಲ್ಲಿ ನರ್ವ್ ಸಿಸ್ಟಮಲ್ಲಿ, ಅಂದರೆ ಹೊರಗಡೆಯಿಂದ ಆಕೆ ಯಾರನ್ನೋ ಏನೋ ಅಂತಿದ್ದಾಳೆ, ಹೊರಗಡೆಯಿಂದ ಏನೋ ನಿಮಗೆ ತೊಂದರೆ ಆಗೋ ಥರ ನಡ್ಕೊಳ್ತಿದ್ದಾಳೆ ಅಥವಾ ಇನ್ಯಾವುದೋ ಕೆಟ್ಟ ವಿಚಾರದಲ್ಲಿ ಭಾಗಿಯಾಗಿದ್ದಾಳೆ, ಇದು ಮೋಸ. ಬಟ್ ನಿಮಗೆ ಆತ್ಮಸಾಕ್ಷಿಯಿಂದ ಹೇಳಿ ಆಕೆ ನಿಮಗೆ ಮೋಸ ಅಥವಾ ಇಂಥದ್ದೇನೋ ಅವಮಾನ ಮಾಡಬೇಕು ಅಥವಾ ಇದೇನೋ ಮನೆಯ ನೆಮ್ಮದಿಯನ್ನು ನನ್ನ ವಿಚಿತ್ರ ವರ್ತನೆಯಿಂದ ಇವರ ನೆಮ್ಮದಿ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಆಕೆಯಲ್ಲಿ ಇಲ್ಲ. ಇದನ್ನು ನೀವು ಒಪ್ತೀರಾ? ಅಂದರೆ ಒಂದು ಸ್ಪಷ್ಟತೆ ಸಿಕ್ತು. ಇದು
ಯಾವುದೇ ಕಾರಣಕ್ಕೂ ಪೂರ್ವ ನಿಯೋಜಿತವಾದ ಒಂದು ಕೃತ್ಯ ಅಲ್ಲ. ಓಕೆ, ಯಾಕಂದರೆ ನಾನು ಕತೆ ಮುಂದುವರ್ಸೋಕ್ಕಿಂತ ಅಥವಾ ವಿಚಾರವನ್ನು ಅದರ ಆಳವನ್ನು ಮುಂದುವರ್ಸೋಕ್ಕಿಂತ ಇಲ್ಲ, ನಾನು ಎಂತೆಂಥ ಕತೆ ನೋಡಿದ್ದೀನಿ ಅಂದರೆ, ತಾನು ಹೇಳಿದ ವಿಚಾರವನ್ನು ಗಂಡ ಕೇಳಲಿಲ್ಲ ಅನ್ನೋ ಕಾರಣಕ್ಕೆ ಇನ್ನೊಬ್ಬ ಪುರುಷನ ವಿಚಾರದಲ್ಲಿ ಈಕೆಯೇ ಬಲವಂತವಾಗಿ ಮನೆಗೆ ಕರ್ಕೊಂಡು ಬರೋ ವಿಕೃತ ಮನಸ್ಥಿತಿಗಳಿದ್ದಾವೆ ಈ ಸಮಾಜದಲ್ಲಿ. ನೀವು ನೋಡಿರ್ತೀರ ಕಾರ್ಯಕ್ರಮ. ಅಂದರೆ ಇಲ್ಲಿ ಒಂದು ಹೆಣ್ಮಗಳು ಆಯಿತು, ನಿಮ್ಮ ತಂದೆ ಮದುವೆ ಮಾಡಿಸೋದ್ರೋ ಅಥವಾ ಇವರು ನಿಮ್ಮ ಅತ್ತೆ ಮಾವ ಯಾಕೋ ಮುಚ್ಚಿಟ್ರೋ, ವಾಟ್ ಎವರ್ ಇಟ್ ಈಸ್, ನೀವೇ ಮನೆ ತುಂಬಿಸ್ಕೊಂಡಿದ್ದೀರಾ, ಹೌದಲ್ಲ? ನೋಡಿ, ಭಗವಂತ ನಮ್ಮ ಪಾಲಿಗೆ ಏನು ಕೊಟ್ಟಿದ್ದಾನೆ ಅದನ್ನು ಪ್ರಸಾದ ಅಂತ ಸ್ವೀಕರಿಸೋದನ್ನು ಒಬ್ಬ ಮನುಷ್ಯನಾದವನು, ಒಬ್ಬ ಭಕ್ತನಾದವನು ಅದೊಂದು ಬದುಕೋ ಕಲೆ. ಆದರೆ ಈಗ ಸಮಸ್ಯೆ ಇರೋದು ಆಕೆಯ ಈ ವರ್ತನೆ. ನನಗೇನು ಸಮಸ್ಯೆ ಇಲ್ಲ, ಬಟ್ ಆಕೆಯ ಈ ವರ್ತನೆ ಸಮಾಜದಲ್ಲಿ ನೋಡುವವರ ಕಣ್ಣಿನಲ್ಲಿ ಏನೋ ವಿಚಿತ್ರವಾಗಿ ಕಾಣ್ತಾ ಇದೆ. ಮತ್ತು ಈ ವಿಚಿತ್ರವಾದ ವರ್ತನೆಯನ್ನಿಟ್ಟುಕೊಂಡು ನೀವು ಒಬ್ಬ ಸಾರ್ವಜನಿಕವಾಗಿ ಒಂದು ಗೌರ್ಮೆಂಟ್ ಜಾಬ್ ಅಥವಾ ಒಂಚೂರು ಗುರುತಿಸ್ಕೊಂಡು ಒಂದು ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಚಿರಪರಿಚಿತರಾಗಿರುವ ನಿಮಗೆ ಈ ಹೆಂಡತಿಯ ಈ ವರ್ತನೆ ಅಥವಾ ಎಲ್ಲೋ ಸಾರ್ವಜನಿಕ ಜಾಗಗಳಿಗೆ ಹೋದಾಗ ಆಕೆಯ ವಿಚಿತ್ರ ವರ್ತನೆ, ಸಮಸ್ಯೆ ಇರುವುದು ಹೆಂಡತಿಯೊಂದಿಗಲ್ಲ, ಹೆಂಡತಿಯ ವರ್ತನೆಯೊಂದಿಗೂ ಅಲ್ಲ. ಆದರೆ ಆ ವರ್ತನೆ ನನ್ನ ವೈಯಕ್ತಿಕವಾದ ಚಾರಿತ್ರ್ಯ, ನನ್ನ ವೈಯಕ್ತಿಕವಾದ ಫೇಮ್ಗೆ ಸ್ವಲ್ಪ ಅಡ್ಡ ಬರ್ತಿದೆ, ಹೌದಲ್ಲ? ಅಫ್ಕೋರ್ಸ್ ನೀವು ಇಲ್ಲ ಅಂದ್ರೂ ನಾನು ಇದನ್ನು ಹೇಳ್ತೀನಿ. ಯಾಕೆ? ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಹೆಂಡತಿ ಬೇರೆ ಒಂದು ಹತ್ರ ನನ್ನ ಸಂಪರ್ಕ ಇದ್ದಾಳಪ್ಪ, ಇಲ್ಲ ಗುರುಗಳೇ, ಖಂಡಿತ ಇಲ್ಲ. ನಿಮ್ಮ ಹೆಂಡತಿ ನಿಮಗೆ ಗೊತ್ತಿಲ್ಲದಂಗೆ ಬೇರೆ ಯಾರಿಗೂ ಸಾಲ ಕೊಟ್ಟು ಬಡ್ಡಿ ವ್ಯವಹಾರ ಮಾಡ್ತಿದ್ದಾಳಲ್ಪ, ಇಲ್ಲ ಗುರುಗಳೇ, ಖಂಡಿತ ಇಲ್ಲ. ನಿಮ್ಮ ಹೆಂಡತಿ ನೀವು ಕೆಲಸಕ್ಕೆ ಹೋದ್ಮೇಲೆ ಇನ್ಯಾರ ಜೊತೆ ಫೋನ ಗಂಟೆಗಟ್ಟಲೆ ಮಾತಾಡಿಕೊಂಡು ನಿಮಗೆ ಮೋಸ ಮಾಡ್ತಿದ್ದಾಳಪ್ಪ, ಇಲ್ಲ ಗುರುಗಳೇ, ಖಂಡಿತ ಇಲ್ಲ. ನಿಮ್ಮ ಹೆಂಡತಿ ನೀವು ಕೂಡಿಟ್ಟ ಹಣವನ್ನು ಯಾರಿಗಾದರೂ ಕೊಟ್ಟು ಅಥವಾ ಸ್ವೇಚ್ಛಾಚಾರವಾಗಿ ಚೆನ್ನಾಗಿರೋ ಸೀರೆ, ಚೆನ್ನಾಗಿರೋ ಒಡವೆ, ನಾಳೆ ಮಕ್ಕಳು ಬದುಕೇನು, ನನ್ನ ಗಂಡ ಇಷ್ಟು ಕಷ್ಟಪಟ್ಟು ದುಡಿತಾರೆ, ಇದು ಯಾವುದನ್ನು ಲೆಕ್ಕಿಸದೆ ತನ್ನ ಆಭರಣ, ತನ್ನ ಸುಖವನ್ನು ಮಾತ್ರ ನೋಡ್ಕೊಂಡು ಹೋಗ್ತಿದ್ದಾಳ, ಇಲ್ಲ ಗುರುಗಳೇ. ಅಂದರೆ ಇದು ಯಾವುದೂ ಇಲ್ಲ ಅಂದರೆ ಮೊದಲನೇದಾಗಿ ಹೇಳ್ತೀನಿ ನೀನೊಬ್ಬ ಅದೃಷ್ಟವಂತ ಅಂತ. ಇನ್ನು ಮಿಕ್ಕಿರೋ ವಿಚಾರ ಏನಿದೆ ನಾನು ಅಲ್ಲಿಗೆ ಬರ್ತೀನಿ, ಬಟ್ ನಾನು ಒಂದೊಂದೇ ಬಿಡಿಸ್ತೀನಿ. ಯಾಕಂದರೆ ಯಾವ ವಿಚಾರದಿಂದ ಒಬ್ಬ ಪುರುಷ ಇವತ್ತು ಸಮಾಜದಲ್ಲಿ ನರಳ್ತಾ ಇದ್ದಾನೆ ಅಂದರೆ ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಆಗುವುದಿಲ್ಲ. ಅವಳು ನಾನು ಇರೋದೇ ಹಿಂಗೆ, ನನಗೆ 5 ಜನ ಬಾಯ್ ಫ್ರೆಂಡ್ಸ್ ಅವರೇ, ನಾನು ಅವನನ್ನು ಮನೆಗೆ ಕರ್ಕೊಂಡು ಬರ್ತೀನಿ, ನಾನು ಇರೋದೇ ಹಿಂಗೆ, ಇರೋದಾದ್ರೆ ಇರು, ಇಲ್ಲಾಂದ್ರೆ ನಾನೇ ಹೋಗಿ ಕೇಸ್ ಹಾಕ್ತೀನಿ, ನಿನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ಅಥವಾ ನಿನ್ನ ಮೇಲೆ ಏನು ವರದಕ್ಷಿಣೆ ಕೇಸ್ ಹಾಕಿ ನಾನೇ ನಿನ್ನ ಒಳಗಡೆ ಕಳಿಸ್ತೀನಿ. ಈ ಮಟ್ಟಿಗೆ ಡೆವಲಪ್ ಆಗಿರೋ ಒಂದು ಕೆಟ್ಟ ವ್ಯವಸ್ಥೆಯ ನಡುವೆ ನಿಮ್ಮ ಹೆಂಡತಿಗೆ ಆಕೆಯ ಉದ್ದೇಶಪೂರ್ವಕವಲ್ಲದೆ ಏನೋ ದೇಹದ ಹಾರ್ಮೋನ್ ವಿಚಾರದಲ್ಲೋ, ದೇಹದ ಅಂತರಂಗದ ಯಾವುದೋ ಬೆಳವಣಿಗೆ, ಅದು ನರ್ವ್ ಸಿಸ್ಟಮಲ್ಲಿ ಆಗಿರೋ ಎಡವಟ್ಟು, ಏನೋ ಒಂದು ಸಂಗತಿ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕಾಗಿರೋದು, ನೀವು ಒಂದು ಸುಂದರವಾದ ಕುಟುಂಬ, ಸುಂದರವಾದ ದಾಂಪತ್ಯ, ಎಲ್ಲರಂತೆ ನಾನು ನಗನಗ್ತಾ ಇರಬೇಕು, ನನ್ನ ಹೆಂಡತಿನೂ ನಗನಗ್ತಾ ಇರಬೇಕು, ಫೈನ್, ನಿಮ್ಮ ನಿರೀಕ್ಷೆ ಹೌದು. ಬಟ್ ಯಾಕೋ ನಿಮ್ಮ ಜೊತೆ ಹುಟ್ಟಿದವನೇ ಒಬ್ಬ ಕಣ್ಣಿಲ್ದಂಗೆ ಹುಟ್ಟಿದ ಅಂದರೆ ಅದನ್ನು ನಾನು ಯಾರ ಮೇಲೆ ಹಾಕ್ಲಿ? ಮತ್ತೆ ನಾನೀಗ ಈಗ ಅಪ್ಪ ಅಮ್ಮನ ತಪ್ಪೋ, ಇವನಿಗೆ ಯಾಕೆ ಕಣ್ಣು ಕೊಡಲಿಲ್ಲ, ನಮಗೆಲ್ಲ ಕೊಟ್ಟೆ ಇವನಿಗೆ ಯಾಕೆ ಕೊಡಲಿಲ್ಲ ಅಂತ ಅಪ್ಪ ಅಮ್ಮನ ಕೇಳೋಕ್ಕಾಗುತ್ತೋ? ಇಲ್ಲ ನೀನು ಯಾಕೋ ಕಣ್ಣಿಲ್ದಂಗೆ ನಮ್ಮ ಹಿಂದೆ ಮುಂದೆ ಹುಟ್ಟಿದೆ, ನಮ್ಮ ಮರ್ಯಾದೆ ತೆಗಿಯೋಕೆ ಅಂತ ಹೇಳೋ? ಅಂದರೆ ಯಾವುದು ನಮ್ಮ ಕೈಲಿ ಇಲ್ವೋ ಅದನ್ನಿಟ್ಕೊಂಡು ನಾನು ಒಬ್ಬರನ್ನು, ಇಲ್ಲ ಇವನೊಬ್ಬ ಕುರುಡ, ನನ್ನ ತಮ್ಮನಾಗಿ ಹುಟ್ಟಿದ್ದಾನೆ, ಇವನಿಂದ ನನಗೆ ಗೌರವ ಹಾಳು ಅನ್ನೋದಾದರೆ, ಇದೇ ನಿಮಗೂ ನಾಳೆ ಬದುಕಿದೆ, ನೀವು ಇನ್ನೂ ವಯಸ್ಸಾಗೋರಿದ್ದೀರಿ. ಈಗ ನನಗಿರೋ ಜಾಬು, ನನಗಿರೋ ದುಡಿಮೆ, ನನಗಿರೋ ಜನ, ಅಯ್ಯೋ ಜನ ಹಂಗಂತಾರೆ ಹಿಂಗಂತಾರೆ, ಇದೆಲ್ಲವನ್ನು ಮೀರಿ ಈ ಜಾಬ್ ಹೋಗುತ್ತೆ, ಈ ಜನ ಹೋಗುತ್ತಾರೆ, ಎಲ್ಲವೂ ಬಿಟ್ಟು ಹೋಗೋ ಒಂದು ದಿನ ಬರುತ್ತೆ. ಅಂದರೆ ಅವತ್ತು ಯಾಕೋ ಜನ ನಿಮ್ಮನ್ನು ದೂರ ಇಟ್ಟುಬಿಟ್ರು, ಅವತ್ತು ಯಾಕೋ ಜನ ನಿಮ್ಮನ್ನು ಮೊದಲಿನಂತೆ ಉಪಚಾರ ಮಾಡ್ತಿಲ್ಲ. ಅಯ್ಯೋ ಗುರುಗಳೇ, ನಾನು ಅವತ್ತು ಅಷ್ಟೆಲ್ಲ ಜನಕ್ಕೆ ಉಪಕಾರ ಮಾಡಿದೆ, ಇವತ್ತು ಯಾಕೆ ನನ್ನನ್ನೆಲ್ಲರೂ ಈ ಥರ ದೂರ ಇಟ್ಟುಬಿಟ್ರು, ಯಾಕೋ ಪೆನ್ಷನ್ ಮಾತ್ರ ಬಿಟ್ಟರೆ ನನಗೆ ಬೇರೆ ಮಕ್ಕಳ ಪ್ರೀತಿ ಇಲ್ಲ, ಜನರ ಪ್ರೀತಿ ಇಲ್ಲ, ಎಲ್ಲರೂ ಬಿಟ್ಟು ಹೋದ್ರು, ಯಾಕೆ ಹಿಂಗಾಯಿತು? ನಿಮಗೆ ಗೊತ್ತು ನಿಮ್ದೇನೂ ಅಲ್ಲಿ ತಪ್ಪಿಲ್ಲ, ಆದರೂ ಯಾಕೆ ಹಿಂಗಾಗ್ತಿದೆ ನನ್ನ ಬದುಕಲ್ಲಿ? ಉತ್ತರ ಇಲ್ಲ. ಇವತ್ತು ನಿಮ್ಮ ಹೆಂಡತಿಯ ವಿಚಾರದಲ್ಲಿ ಆಕೆ ತನ್ನ ಪ್ರಜ್ಞಾವಸ್ಥೆಯಲ್ಲಿ ಹೇಗೆ ಬಹಳ
ಮೆಚೂರ್ಡ್ ಆಗಿ ಪ್ರಬುದ್ಧತೆಯಿಂದ ವರ್ತಿಸಬೇಕು ಅನ್ನೋ ಸಂಗತಿಯನ್ನು ತುಂಬ ಗೌರವಾನ್ವಿತವಾಗಿ ಬದುಕಿದವರು, ಕಡೆಯಲ್ಲಿ ಹುಚ್ಚಿಡಿದು ಓಡಾಡಿದವರು, ಅಯ್ಯೇ ಇವನು ತುಂಬ ಗೌರವಾನ್ವಿತವಾಗಿ ಬದುಕಿದವನು, ತುಂಬ ಮೆಚೂರ್ಡ್ ಪರ್ಸನ್, ಯಾಕೆ ಇವನು ಹಿಂಗೆ ಹುಚ್ಚಿಡಿದು ಓಡಾಡ್ತಾವನೆ, ಯಾರಿಗೆ ಗೊತ್ತು? ನಾವು ಏನು ಉತ್ತರ ಹುಡುಕ್ತಾ ಹೋದ್ರು ಚೆನ್ನಾಗಿದ್ದ ಒಂದು ದಿವಸ ಅನ್ನೋದು ಎಷ್ಟು ಸತ್ಯವೋ ಇವತ್ತು ಹುಚ್ಚಿಡ್ದಿದೆ ಅನ್ನೋದು ಅಷ್ಟೇ ಸತ್ಯ. ಅಬ್ಬ ಅಂದ್ರೆ ನಾವು ಅದನ್ನು ವಿಶ್ಲೇಷಣೆ ಮಾಡ್ಬೋದು ಅಷ್ಟೇ. ಇವತ್ತು ಆ ಮಕ್ಕಳು ಅದನ್ನು ಸಹಿಸಿಕೊಂಡಿದ್ದಾರೆ ಅಥವಾ ಮಕ್ಕಳು ಅದನ್ನು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ನೀವು ಹೇಗೋ ಇಲ್ಲಿವರೆಗೂ ಬದುಕನ್ನು ನಡೆಸ್ಕೊಂಡು ಬಂದ್ಬಿಟ್ಟಿದ್ದೀರಿ. ನೀವು ದೊಡ್ಡ ದೊಡ್ಡ ಜವಾಬ್ದಾರಿ ನಿಭಾಯಿಸಿದ್ದೀರಿ, ನೀವು ದೊಡ್ಡ ದೊಡ್ಡ ಕೆಲಸ ಮಾಡಿದ್ದೀರಿ, ದೊಡ್ಡ ದೊಡ್ಡ ಹುದ್ದೆ ಹೊಂದಿದ್ದೀರಿ, ವಾಟ್ ಎವರ್ ಇಟ್ ಈಸ್. ನೀವು ಅಂತಿಮವಾಗಿ ನಿಮ್ಮ ಮನೆಗೊಬ್ಬ ಯಜಮಾನನಾಗಿ, ಈ ಹೆಂಡತಿಗೊಬ್ಬ ಗಂಡನಾಗಿ, ಆ ಮಕ್ಕಳಿಗೊಬ್ಬ ತಂದೆಯಾಗಿ, ನಿಮ್ಮ ತಂದೆ ತಾಯಿಗೊಬ್ಬ ಮಗನಾಗಿ, ಮೂಲಭೂತ ವಿಚಾರಗಳು ಏನಿದ್ದಾವೆ ಈ ತಂದೆಯಾಗಿ, ಗಂಡನಾಗಿ, ಮಗನಾಗಿ, ಇವುಗಳನ್ನು ನಿಭಾಯಿಸಲಿಕ್ಕೆ ನೀವು ಹೊರಗಡೆ ಅಷ್ಟೆಲ್ಲ ಹಾರಾಡ್ಕೊಂಡು ಬಂದಿರೋದು, ಹೌದಲ್ಲ? ಹೌದು ಸರ್. ನಂದು ನಿಮ್ದು ನಿಮ್ಮ ಇಬ್ಬರದ್ದು ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ ನಿಮ್ಮ ಹೆಂಡತಿಗೆ ಸರಿ ಮಾಡಲಿಕ್ಕೆ ಅಥವಾ ಏನೋ ಆಕೆಯ ವಿಚಾರದಲ್ಲಿ ಆಕೆಯನ್ನು ಸರಿ ಮಾಡಬೇಕು, ಆಕೆಯನ್ನು ನೋಡಿ, ನಿಮ್ಮ ದೊಡ್ಡತನ ಎಂಥದ್ದು ಅಂದರೆ ಇಂಥದ್ದೇನೋ ಆದಾಗ, ನಾನು ಗೌರ್ಮೆಂಟ್ ಜಾಬ್ ಇದೆ, ಕೈ ತುಂಬ ದುಡ್ಡಿದೆ, ತೋಳು ತುಂಬ ತಾಕತ್ತಿದೆ, ನನಗೂ ಆಸೆಗಳಿದ್ದಾವೆ, ನಾನು ಬೇರೆ ಹೆಣ್ಣಿನಿಂದ ಹೋಗ್ತೀನಿ ಅಂತ ನೀವು ಹೋಗ್ಬೋದಿತ್ತು. ಬಟ್ ಆಕೆಯನ್ನು ಸರಿ ಮಾಡೋ ವಿಚಾರದಲ್ಲಿ ನಿಮ್ಮ ಬದುಕನ್ನು ವ್ಯಯಿಸಿದ್ದೀರಿ. ಇದು ನಿಮ್ಗೆ ಅಂದರೆ ಅಕ್ರಮ ಸಂಬಂಧದಿಂದ ಯಾರು ಬೇಕಾದರೂ ಕೆಟ್ಟವರಾಗಬಹುದು. ಆದರೆ ಹೆಂಡತಿ ಸೇವೆ ಮಾಡಿ, ಹೆಂಡತಿಯನ್ನು ಪರಿವರ್ತನೆ ಮಾಡೋ ಪ್ರಯತ್ನ ಮಾಡಿ, ಹೀಗೆ ಮಾದರಿ ಆಗಲಿಕ್ಕೆ ಜಗತ್ತಲ್ಲಿ ಎಲ್ಲರಿಗೂ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮನ್ನು ನಾನು ಮೇಲೆತ್ತಿಸೋಕೆ ಅಥವಾ ನಿಮ್ಮನ್ನು ಶ್ಲಾಘಿಸೋಕೆ ಮಾತು ಹೇಳ್ತಾ ಇಲ್ಲ. ನೀವು ನಿಮ್ಮ ಅಂತರಂಗದಲ್ಲಿರುವ ದುಃಖ ನನಗೆ ಅರ್ಥವಾಗುತ್ತೆ. ಆದರೆ ಡಾಕ್ಟ್ರಿಂದಲೂ ಸರಿ ಹೋಗುವುದಲ್ಲ, ಅದಾಗೆ ಬಂದಿದೆ ಮತ್ತು ಅದಾಗೆ ಹೋಗುವ ಒಂದು ದಿನ ಬರುತ್ತೆ. ಇದಿನ್ನೂ ಹೆಚ್ಚಾಗದ ಹಾಗೆ ನಾನು ಏನು ಮಾಡಬೇಕು ಅಷ್ಟು ಮಾತ್ರ ಮಾಡಬೇಕು. ಮನೆಯಲ್ಲಿ ಯಾಕೋ ಒಬ್ಬ ಬುದ್ಧಿಮಾಂದ್ಯ ಹುಡುಗ ಹುಟ್ಟುಬಿಟ್ಟ ಅಂದ್ಕೊಂಡು ಅವನನ್ನು ನಾವೇ ಕತ್ತಿಸಿಗೆ ಸಾಯಿಸಿ ಗುಂಡಿಗೆ ಮುಚ್ಚಾಕಿದ್ರೆ ಅದಾದಮೇಲೆ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗುತ್ತಾ? ಅಂದರೆ ಅಯ್ಯೋ ಈ ಬುದ್ಧಿಮಾಂದ್ಯ ಇದ್ದರೆ ನಮಗೆ ಗೌರವ ಹಾಳು ಅಂತ ಆಗ ಅನ್ಸೋದು ಸಹಜ, ಅಥವಾ ಹಂಗನ್ಸೋದು ಬಹುದೋ ಏನೋ. ಆದರೆ ಆ ಗೌರವ ಹಾಳಾಗ್ಬಿಡುತ್ತೆ ಅಂತ ನಾನೊಂದು ಪ್ರಾಣವನ್ನು ಲೆಕ್ಕಿಸದೆ ನಿಕೃಷ್ಟವಾಗಿ ನೋಡಿ ಅಥವಾ ಕೊಂದು ನಾನು ಎಷ್ಟು ದಿನ ಚೆನ್ನಾಗಿರಬಲ್ಲೆ? ನಿಮ್ಮ ಪಾಲಿಗೆ ಬಂದಿದೆ, ನಿಮ್ಮ ಪಾಲಿಗೆ ಯಾಕೋ ಇಲ್ಲಿವರೆಗೂ ಚೆನ್ನಾಗಿ ಬಂದು ಇವತ್ತು ಯಾಕೋ ಒಂಚೂರು ಹಿಂಗೆ ಹಾಕ್ತಾ ಇದೆ. ನಾನು ಭರವಸೆ ಕೊಡ್ತೀನಿ, ನಿಮ್ಮ ಹೆಂಡತಿಯಿಂದ ನೀವು ತಲೆ ತಗ್ಗಿಸುವಂಥದ್ದು ಏನೂ ಆಗುವುದಿಲ್ಲ. ಅಬ್ಬಬ್ಬ ಅಂದರೆ ಏನೋ ನೀವು ಸಾರ್ವಜನಿಕ ಜಾಗಗಳಿಗೆ ಹೋದಾಗ ನೀವು ಅಂದುಕೊಂಡಷ್ಟು ಪ್ರತಿಷ್ಠೆಯಾಗಿ ಅವ್ರ ಜೊತೆ ಮಾತಾಡಲಿಕ್ಕೆ ನಿಮ್ಮಷ್ಟು ಗೌರವಾನ್ವಿತವಾಗಿ ಆಕೆಗೆ ವ್ಯವಹರಿಸೋಕೆ ಬರದೇ ಇರ್ಬೋದು. ಯಾಕಂದರೆ ಎಲ್ಲ ಚೆನ್ನಾಗಿದ್ದ ಒಬ್ಬ ಮನುಷ್ಯ ಇದ್ದಕ್ಕಿದ್ದಂಗೆ ಸುಸ್ತಾಯಿತು, ಏನೋ ತಳಮಳ ಶುರುವಾಯಿತು ಅಂದಾಗ ಎಲ್ಲರೂ ಅವ್ರವ್ರ ಪ್ರಜ್ಞೆ ಕಳ್ಕೊಂಡ್ಬಿಟ್ಟು ವಿಚಿತ್ರವಾಗಿ ಆಡ್ಲಿಕ್ಕೆ ಶುರು ಮಾಡ್ತಾರೆ. ನೀವೇ ನೋಡಿದ್ದೀರಾ, ಇವನ್ ನಿಮ್ಮನ್ನೇ ತಗೊಳ್ಳೋಣ, ಎಷ್ಟು ಗೌರವಾನ್ವಿತವಾಗಿದ್ದೀರಿ, ಎಷ್ಟು ಅದ್ಭುತವಾದ ಮನುಷ್ಯರಿದ್ದೀರಿ, ಬಟ್ ನಾಳೆ ಏನೋ ಒಂದು ಭಯ ಆಯಿತು, ಸಾಯ್ತೀನಿ ಅಂತ ಅನ್ಸ್ಬಿಡ್ತು, ಅವಾಗ ಹುಚ್ಚರ ಥರ ಆಡ್ತೀರಾ ನೀವು. ನಾವು ಹೇಳ್ತೀವಿ ಹೊರಗಡೆಯಿಂದ, ಯಾಕೆ ನೀವು ಹಿಂಗಾಡ್ತಿದ್ದೀರಾ, ನೀವು ಎಷ್ಟು ಚೆನ್ನಾಗಿದ್ದವರು ಅಂತ ನಾವು ಎಷ್ಟು ಬಾಯ್ ಬಿಡ್ಕೊಂಡ್ರು. ಆ ಕ್ಷಣಕ್ಕೆ ನಿನ್ನ ಒಳಗಿನ ದೇಹದಲ್ಲಿ ಹಾರ್ಮೋನಿನಲ್ಲಿ ಅಥವಾ ಆ ನಿನ್ನ ಒಳಗಿನ ತರಂಗ ಏನು ನೋವು ಕೊಡ್ತಾ ಇದೆಯೋ, ಏನು ವ್ಯಥೆ ಕೊಡ್ತಾ ಇದೆಯೋ, ಹೊರಗಡೆಯಿಂದ ಹೇಳೋರ್ಗೆ ಅದು ಅರ್ಥ ಆಗದೇ ಇರ್ಬೋದು. ಬಟ್ ನಿಮ್ಮ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಈ ಹೆಣ್ಣನ್ನು ತ್ಯಜಿಸುವ ಅಥವಾ ಅವಮಾನಿಸುವ, ಈಗ ನಿಮ್ಮ ತಮ್ಮಂದಿರು ಅವ್ರ ಹೆಣ್ತಿದಿರು ಅಥವಾ ನಿಮ್ಮ ಅಕ್ಕಂದಿರು ಅವ್ರ ಗಂಡದಿರು ಇವ್ರು ಯಾರಿಗೂ ಸ್ವಲ್ಪ ಇವಳು ನಮ್ಮಂಗಿದ್ದಿದ್ರೆ ಮಾತಾಡ್ಕೊಂಡಿರ್ಬೋದಿತ್ತು, ಅಥವಾ ನಾಳೆ ಇನ್ನೂ ಒಂದು ಮಾತು ಮುಂದೆ ಹೋಗಿ ನಿನ್ನ ಮಗನ ಕಾಲಕ್ಕೆ ನಿಮ್ಮ ಮಗನಿಗೆ ಯಾರೋ ಹೆಣ್ಣು ಕೊಡೋ ಸಮಯದಲ್ಲಿ ಇವ್ರ ತಾಯಿ ಎಂಥವಳು ಅನ್ನೋ ಏನಾದರೂ ಬರಲಿ, ನಾನು ಹೇಳ್ತೀನಿ, ಭಗವಂತ ಯಾವುದನ್ನು ಕೊಟ್ಟಿದ್ದಾನೆ ಅದನ್ನು ನನ್ನ ಪಾಲಿಗೆ ಬಂದ ಪ್ರಸಾದ ಅಂತ ಸ್ವೀಕರಿಸಿ. ಯಾರಿಗೊತ್ತು ಇದೇ ನಿಮ್ಮ ಬದುಕಿಗೆ ನಾಳೆ ವರ ಆಗಬಹುದು. ಯಾಕಂದರೆ ನಾವು ನನ್ನ ಕಾರ್ಯಶೈಲಿ, ನನ್ನ ಆ್ಯಟಿಟ್ಯೂಡ್ ಅಥವಾ ನಾನು ಸಮಾಜದಲ್ಲಿ ಹಿಂಗೆ ಬದುಕಬೇಕು, ನನ್ನ ಹೆಂಡ್ತಿನೂ ಹಂಗೆ ಇರಬೇಕು ಅಂತ ಆಸೆ ಪಡ್ತೀನಿ. ಯಾಕೋ ಹಂಗಿಲ್ಲ ಅಂದ ಮಾತ್ರಕ್ಕೆ ನಾನು ಆ ಹೆಂಡತಿಯನ್ನು ತ್ಯಜಿಸೋದು ಅಥವಾ ಆಕೆಯನ್ನು ಹೀಯಾಳಿಸೋದು ಅಥವಾ ಆಕೆಯನ್ನು ಖಂಡಿತ ನೀವೊಬ್ಬ ಗಂಡನಾಗಿ ಕಾಳಜಿ ವಹಿಸ್ತಿರೋದು ನನಗೆ ಅರ್ಥವಾಗುತ್ತೆ. ಬಟ್ ಅದನ್ನು ಮೀರಿ ನಿಮ್ಮ ಕೈಲಿ ಇಲ್ಲದದ್ದು ಅಥವಾ ಏನೋ ಆಕೆಯ ಹೃದಯದಲ್ಲೇ ಹಂಗೆ ಆಡಿಸ್ತಾ ಇದೆ, ಅದರ ಆತ್ಮದಲ್ಲೇ ಅದು ಬಂದುಬಿಟ್ಟಿದೆ ಆಗಿದ್ದಾಗ ಅದನ್ನು ಒಂದು ಮಗು ಅಂತ ಭಾವಿಸಿ ಅದಕ್ಕೆ ನೀವು, ಯಾಕಂದರೆ ಯಾರಿಂದಲೂ ಓಡೋಗಿಲ್ಲ, ನೀವು ತಲೆ ತಗ್ಸುವಂಥದ್ದು ಏನೂ ಮಾಡಿಲ್ಲ, ಫೈನ್,
ಯಾರೋ ಬಂದಾಗ ರೀ ಯಾರೋ ಬಂದಿದ್ದಾರೆ ಅಂತ ನಿಮ್ಮನ್ನು ಕರೆದ್ರು ಅಂದರೆ ಆಕೆನೇ ಏನೇನೋ ಮಾತಾಡಿ ಅಲ್ಲಿ ಕೆಟ್ಟವಳಾಗಿ ಇನ್ನೇನೋ ಮಾಡೋದಕ್ಕಿಂತ ನಿಮ್ಮನ್ನು ಕರೆದ್ರು ಅಂದರೆ ಇನ್ನೂ ಒಳ್ಳೇದೇ ಅಲ್ವಾ? ಇಲ್ಲ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸರ್, ಕೇಳ್ತಾ ಇದೆ. ಹಾಗಾಗಿ ಸಾರ್ವಜನಿಕ ಸಭೆಗಳಿಗೆ ಆಕೆನ ಅವಾಯ್ಡ್ ಮಾಡಿದ್ರೂ ಪರವಾಗಿಲ್ಲ, ಆದರೆ ಮನೆಯಲ್ಲಿ ಮಕ್ಕಳ ಮುಂದೆ ಅಥವಾ ಯಾಕಂದರೆ ನಿಮಗೂ ಆಯಿತು, ನಿಮಗೂ ವಯಸ್ಸಾಗ್ತಾ ಬರ್ತಾ ಇದೆ, ನೀವು ಏನು ತುಂಬ 89ವರೆಗೂ ಇರ್ತೀವಿ ಅಂತ ಏನಿಲ್ಲ ಸರ್ ಇವತ್ತಿಗೆ. ಇಲ್ಲ ಸರ್, ಇವತ್ತು ನಾಳೆ 5 ವರ್ಷ ಅಲ್ವಾ? ಮದುವೆ ಆಗಬೇಕಾದ್ರೆ ನಿಮಗೂ 24 ವಯಸ್ಸಿತ್ತು, ಆಕೆನೂ ತುಂಬ ಚೆನ್ನಾಗಿದ್ಲು, ಬದುಕನ್ನು ನಡೆಸಿದ್ರಿ, ನಿಮ್ಮ ಜೊತೆ ಕಷ್ಟನೋ ಸುಖನೋ ಬಂದಿದ್ದಾರೆ, ಮಕ್ಕಳಾಗಿದ್ದಾವೆ, ಮಕ್ಕಳು ಈಗ ಎದೆ ನೇರಕ್ಕೆ ಬಂದು ನಿಂತಿದ್ದಾವೆ. ಈ ಸಮಯದಲ್ಲಿ ಇಂಥದ್ದೊಂದು ಆಲೋಚನೆ ಬರೋದು ತರವಲ್ಲ. ಯಾಕೆ ಹೊರಗಡೆಯಿಂದ ನಾನು ಸಾರ್ವಜನಿಕ ಜೀವನದಲ್ಲಿ ಇರೋದಾಗಿರುವುದರಿಂದ ನನಗೆ ಹೊರಗಡೆ ಈಕೆ ಜೊತೆ ಅಷ್ಟೊಂದು ಗೌರವಾನ್ವಿತವಾಗಿ ನಡ್ಕೊಳ್ಳೋಕ್ಕಾಗ್ತಿಲ್ಲ, ಅಥವಾ ಆಕೆ ನನ್ನ ಸ್ಟೇಟಸ್ಗೆ ತಕ್ಕಂಗೆ ವರ್ತಿಸ್ತಾ ಇಲ್ಲ ಅಂದಾಗ ನೋವು ಆಗಬಹುದೇನೋ. ಬಟ್ ಆ ಸ್ಟೇಟಸ್ ಶಾಶ್ವತ ಅಲ್ಲ. ಈಗ ನಿಮ್ಮ ಮುಂದೆ ಬಂದು ದೊಡ್ಡ ಮನುಷ್ಯ ಥರ ಕೊಡ್ತಿದ್ದಾರಲ್ಲ, ಹಾಗೆ ಅವರ ಮನೆಯಲ್ಲೂ ಏನೋ ನ್ಯೂನ್ಯತೆ ಇದೆ, ಬಟ್ ಅವ್ರು ತೋರಿಸ್ತಾ ಇಲ್ಲ ಯಾವುದೇ ಕಾರಣಕ್ಕೂ. ಕಡೆಗೆ ನೋಡಿ ಹೆಂಗಾಯಿತು, ನಮ್ಮ ದೊಡ್ಡ ದೊಡ್ಡವರ ಬದುಕನ್ನು ನಾವು ಸ್ವೀಕರಿಸಬೇಕು. ನಮ್ಮಲ್ಲಿ ಹರಿಶ್ಚಂದ್ರನ ಕಥೆ ಬರುತ್ತೆ. ತಾನು ಮಾಡಿದ ತಪ್ಪಿಗೆ ಹರಿಶ್ಚಂದ್ರ ವಿಶ್ವಾಮಿತ್ರನಿಗೆ ಕೊಟ್ಟ ಮಾತು, ನಾನು ಸತ್ಯ ಪಾಲನೆ ಮಾಡ್ತೀನಿ, ನನ್ನಷ್ಟು ಸತ್ಯವಂತ ಯಾರೂ ಇಲ್ಲ ಅನ್ನೋ ಮಟ್ಟಿಗೆ ಸತ್ಯ ಹರಿಶ್ಚಂದ್ರ ರಾಜನಾಗಿದ್ದವನು ಎಲ್ಲ ಕಳ್ಕೊಂಡು ಭಿಕ್ಷೆ ಬೇಡೋ ಹಂತಕ್ಕೆ ಬರಬೇಕಾದಾಗಲೂ ಆ ಹೆಂಡತಿ ಇದ್ಲಲ್ಲ, ರಾಜ ಹರಿಶ್ಚಂದ್ರ ಅನ್ನೋ ರಾಜನನ್ನು ನಾನು ಮದುವೆ ಆಗಿದ್ದು, ನಿನ್ನ ಹತ್ರ ರಾಜ್ಯನೇ ಇಲ್ಲ ಅಂದಾಗ ನೀನು ಹೆಂಗೆ ನನ್ನ ಗಂಡ ಆಗ್ತೀಯ, ನನಗೆ ಬೇಡ ಅಂತ ಆಕೆ ಹೇಳಲಿಲ್ಲ. ರಾಜ ಆಗಿದ್ದಾಗಲೂ ನೀನು ನನ್ನ ಗಂಡ, ರಾಜ ಇಲ್ಲದೆ ದರಿದ್ರತನ ಬಂದರೂ ನೀನು ನನ್ನ ಗಂಡ ಅಂತ ಅವನು ಹಿಂದೆಲೇ ಹೊರಟ್ಲು. ಅಂದರೆ ಮದುವೆ ಆಗಬೇಕಾದ್ರೆ ರಾಜನಾಗಿದ್ದ ಅಷ್ಟೇ ಅಲ್ಲ, ಎಲ್ಲೋ ಒಂದು ದಿವಸ ದರಿದ್ರತನ ಬಂತು, ಅವತ್ತು ನನಗೆ ನೀನು ಬೇಕು ಅಂತ ಆ ಹರಿಶ್ಚಂದ್ರನ ಹೆಂಡತಿ ಇವತ್ತಿಗೂ ನಮಗೆ ಮಾದರಿ. ಹಾಗೆ ಮದುವೆ ಆಗುವ ಸಮಯದಲ್ಲಿ ನಿಮಗೆ ಆಕೆ ಗೌರವಾನ್ವಿತವಾಗಿ ಅಷ್ಟೋ ಇಷ್ಟೋ ಇದ್ಲು, ಇವತ್ತು ಯಾಕೋ ಸ್ವಲ್ಪ ಹಿಂಗಾಗ್ಬಿಟ್ಟಿದೆ ಗೊತ್ತಿಲ್ಲ. ಈ ಸಮಯದಲ್ಲಿ ನಿಮ್ಮ ಬೆಂಬಲ, ನೀವು ಕೈ ತುತ್ತು ತಿನ್ನಿಸಿ ಆದರೂ ಸರಿ, ಇದನ್ನು ಗೌರವಾನ್ವಿತವಾಗಿ ನಡೆಸ್ಕೊಳ್ಳಿ. ಯಾಕಂದರೆ ಈ ಜನ್ಮದಲ್ಲಿ ನಿಮಗಿದೊಂದು ಪರೀಕ್ಷೆ, ನಿಮ್ಮ ಮಕ್ಕಳಿಗೂ ಒಂದು ಪರೀಕ್ಷೆ. ಮುಂದೆ ನನ್ನ ಹಾರೈಕೆ ಇದೆ, ಕೃಷ್ಣನ ಅನುಗ್ರಹ ಇದೆ. ಇದು ನಿಮ್ಮ ಮಕ್ಕಳಿಗೂ ನಿಮಗೂ ಇನ್ಯಾವುದೋ ದೊಡ್ಡ ಮಟ್ಟದಲ್ಲಿ ಖಂಡಿತ ನೋವು ಕೊಡುವುದಿಲ್ಲ. ಬಟ್ ಆಕೆಯ ಸುಮ್ಮನೆ ನಗು, ಸುಮ್ಮನೆ ಮಾತು, ಅದನ್ನು ನೀವು ಜಸ್ಟ್ ಒಂದು ತೊಟ್ಲಲ್ಲಿರೋ ಮಗು ಸುಮ್ಮನೆ ನಗುತ್ತೆ, ಸುಮ್ಮನೆ ಕೂಗಾಡುತ್ತೆ, ಸುಮ್ಮನೆ ಮಾತಾಡುತ್ತೆ, ಸುಮ್ಮನೆ ಅಳುತ್ತೆ, ಹೀಗೆ ಅದನ್ನು ಭಾವಿಸ್ತಾ ಹೋದರೆ ನಿಮಗೆ ಒಂದಷ್ಟು ಪರೀಕ್ಷೆ ಇದೆ, ಇನ್ನು ಒಂದಷ್ಟು ವರ್ಷಗಳ ಕಾಲ. ಅಲ್ಲಿವರೆಗೂ ನೀವು ಗೌರವಾನ್ವಿತವಾಗಿ ನಡ್ಕೊಂಡ್ರೆ ಅಲ್ಲಿಂದ ನಿಮಗೆ ಏನು ತೊಂದರೆನೂ ಆಗೋದಿಲ್ಲ. ಬಟ್ ಇಲ್ಲಿ ನಿಮಗೀಗ ಏನೇನು ಪ್ರಶ್ನೆಗಳು ಬಂದು ಅಲ್ಲ, ನನ್ನ ಅಕ್ಕನ ಗಂಡ ಅಥವಾ ನನ್ನ ತಮ್ಮಂದಿರ ಹೆಂಡತಿದಿರು ಅಥವಾ ನನ್ನ ಸಂಬಂಧಿಕರು ಎಲ್ಲೋ ಮದುವೆಗೆ ಹೋದಾಗ ಅಥವಾ ಎಲ್ಲೋ ಒಂದು ಕಡೆ ಈ ಹೊರಗಿನವರನ್ನು ನೀವು ಸಂಭಾಳಿಸ್ಲಿಕ್ಕೆ ಹೋಗಿ ಈ ಹೆಂಡತಿಯ ಈ ಕಷ್ಟ ಕಾಲದ ಸಮಯದಲ್ಲಿ ಯಾಕೋ ಈಗ ಆಕೆ ತನ್ನ ಪ್ರಜ್ಞೆಯನ್ನು ಮರೆತು ಅಥವಾ ತನ್ನ ಬುದ್ಧಿಯನ್ನು ಮರೆತು ಭಗವಂತ ಯಾಕೋ ಈ ಸ್ಥಿತಿಗೆ ತಂದಿದ್ದಾನೆ ಎಂದಾಗ ನಿಮ್ಮ ಅವಶ್ಯಕತೆ ಅವ್ರಿಗಿದೆ. ಯಾಕಂದರೆ ನೀವು ಎಲ್ಲೆಲ್ಲಿ ಪೆಟ್ಟು ಬಿದ್ದು ಮಲ್ಕೊಂಡ್ರಿ, ನೀವು ಎಲ್ಲಿವರೆಗೂ ಮದುವೆ ಆದಾಗ್ಲಿಂದ ಒಂದ್ಸತ್ತು ನೀವು ಹುಷಾರಿಲ್ದಂಗೆ ಮಲ್ಗೇ ಇಲ್ವಾ? ಖಂಡಿತ ಮಲ್ಗಿರ್ತೀರಾ. ಅವತ್ತು ನೋಡ್ಕೊಂಡ್ರಲ್ವ ಅವ್ರು ನಿಮ್ಮನ್ನ? ಸರ್ ಅದು ಬೇರೆ ಇದು ಬೇರೆ ಇಲ್ಲ, ಎರಡು ಒಂದೇ. ಪ್ರಮಾಣದಲ್ಲಿ ಬೇರೆ ಬೇರೆ ಇರ್ಬೋದು, ಬಟ್ ನನ್ನ ಜ್ವರ 5 ದಿನ ಇತ್ತು ಹೋಯ್ತು ಸರ್, 7 ವರ್ಷಾನುಗಟ್ಲೆ ಇದೆ, ಇದು ಹೆಂಗೆ ಸರ್? ದಾಂಪತ್ಯ ಅಂತ ಬಂದಾಗ, ಒಮ್ಮೆ ತಾಳಿ ಕಟ್ಟಿದಾಗ ಆಕೆನೇ ಚಾರಿತ್ರ್ಯವನ್ನು ಕೆಡಿಸಿಕೊಂಡು ಪರಪುರುಷನ ಹಿಂದೆ ಹೋಗದ ಹೊರತು ಆಕೆ ರೋಗಿಷ್ಠಳಾದರೂ ನಾನು ಅವಳನ್ನು ಸೇವಿಸಬೇಕು. ಇದು ಮದುವೆ ಅನ್ನೋ ಧರ್ಮದ ಸೂಕ್ಷ್ಮತೆ. ಇದು ದಯವಿಟ್ಟು ನಿಮ್ಮ ಮಾತಲ್ಲಿ ಒಂದು ಸಜ್ಜನಿಕೆ ಇದೆ. ನನಗೆ ನೀವು ಬಂದು ಕಂಪ್ಲೇಂಟ್ ಹೇಳ್ತಾ ಇಲ್ಲ, ಬಟ್ ಯಾಕೋ ಹಿಂಗಾಗ್ಬಿಟ್ಟಿದೆ, ನನಗೆ ಕೆಲಸದ ಕಡೆ ಗಮನ ಹೋಗ್ತಾ ಇಲ್ಲ, ನೆಮ್ಮದಿ ಸಿಗ್ತಾ ಇಲ್ಲ. ನಿಮ್ಮ ನೆಮ್ಮದಿ ನಿಮ್ಮ ಹತ್ರನೇ ಇದೆ, ಬಟ್ ಈ ಹೆಂಡತಿಯ ವರ್ತನೆಯನ್ನು ಸಮಾಜದಲ್ಲಿ ನೀವು ಅಳವಡಿಸ್ತಾ ಇರೋದ್ರಿಂದ ನೀವು ನೆಮ್ಮದಿ ಕಳ್ಕೊಳ್ತಾ ಇದ್ದೀರಾ. ನಿಮ್ಮ ಕೆಲಸ, ನಿಮ್ಮ ಹೆಂಡತಿ ಯಾವ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗದೆ ಹೋದ್ರು, ನಿಮ್ಮ ಹೆಂಡತಿ ನಕ್ಕರು ಹತ್ರ ನಿಮ್ಮ ಸಂಬಳ ನಿಮಗೆ ಬರುತ್ತೆ, ನಿಮ್ಮ ಕೆಲಸ ನೀವು ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಸರಿ.
ನಿಮ್ಮ ಹೆಂಡತಿಗೆ ಅಥವಾ ಈ ಪರಿಸ್ಥಿತಿಗೆ ನಾಳೆ ನಿಮಗೆ ಈ ಸ್ಥಿತಿ ಬರಬಹುದು. ಯಾಕಂದರೆ ಇವತ್ತು ಹಾಗೆ ಸ್ವಲ್ಪ ಮತಿಭ್ರಮಣೆಯಂತೆ ವರ್ತಿಸ್ತಾ ಇರೋಳು ನಾಳೆ ಅದ್ಭುತವಾಗಿ ಉತ್ತಮ ಮೆಚ್ಯೂರ್ಡ್ ಪರ್ಸನ್ ಆಗಿ ವರ್ತಿಸ್ಬೋದು, ಅದ್ಭುತ ವ್ಯಕ್ತಿಯಾಗಿ ವರ್ತಿಸ್ಬೋದು. ಎಲ್ಲ ಚೆನ್ನಾಗಿರೋ ನೀವು ಏನೋ ಆಕ್ಸಿಡೆಂಟ್ ಆಗಿ ಎಲ್ಲ ಮೆಮೊರಿ ಎಲ್ಲ ಲಾಸ್ ಆಗಿ ನೀವು ಹುಚ್ಚರಂತೆ ವರ್ತಿಸ್ಬೋದು. ಯಾಕಂದರೆ ಎಲ್ಲ ಉಲ್ಟಾ ಪಲ್ಟಾ ಆಗ್ಲಿಕ್ಕೆ ತುಂಬ ಸಮಯ ಏನು ಬೇಕಿಲ್ಲ ಸರ್. ಬೇಕಿಲ್ಲ ಸರ್. ಹೌದು ಸರ್. ಇದನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಸ್ಟೇಟಸ್ಸು ಅವ್ರ ಮುಂದೆ ಇವ್ರ ಹಂಗೆ ಅವ್ರ ಇಲ್ಲ, ನಿಮ್ಮ ಪಾಲಿಗೆ ಬಂದಿರೋ ಮಕ್ಕಳು, ನಿಮ್ಮ ಪಾಲಿಗೆ ಬಂದಿರೋ ಹೆಂಡತಿ, ನಿಮ್ಮ ಪಾಲಿಗೆ ಬಂದಿರೋ ಆಸ್ತಿ, ನಿಮ್ಮ ಪಾಲಿಗೆ ಬಂದಿರೋ ಹೆಣ್ಣು ಹೊನ್ನು ಮಣ್ಣು, ನಿಮ್ಮ ಪಾಲಿಗೆ ಏನು ಬಂತೋ ಎಲ್ಲವೂ ಪ್ರತಿಶತ 100% ಪರ್ಫೆಕ್ಟ್ ಆಗಿರಲ್ಲ. ಏನೇನೋ ದೋಷ ಇರುತ್ತೆ. ಮಕ್ಕಳಲ್ಲೂ ದೋಷ ಕಾಣಿಸುತ್ತೆ. ನಾಳೆ ದಿನ ದೋಷ ಕಂಡ ತಕ್ಷಣ ತಿರಸ್ಕರಿಸ್ಲಿಕ್ಕೆ ಆಗಲ್ಲ ಸರ್. ಒಂದು ಅಂಗಡಿಯಲ್ಲಿ ಮಿಕ್ಸಿ ತಂದು ಮನೆಗೆ ತಂದಾಗ ಯಾಕೋ ಸರಿ ಓಡ್ತಿಲ್ಲ ಅಂದಾಗ ನೋಡಪ್ಪ ವಾರಂಟಿ ಇಷ್ಟು ದಿನ ಇದೆ, ನೋಡಪ್ಪ ಎಕ್ಸ್ಚೇಂಜ್ ಮಾಡಿಕೊಡೆ ಅನ್ಬೋದು. ಬಟ್ ಮನುಷ್ಯ ಅಥವಾ ಜೀವದ ವಿಚಾರ ಬಂದಾಗ ಹಂಗೆ ಆಗ್ಲಿಕ್ಕಿಲ್ಲ. ಅದು ಮದುವೆ ಆದ ಹೊಸದ್ರಲ್ಲಿ 3-4 ತಿಂಗಳಲ್ಲಾಗಿದ್ರೆ ನೀವು ಅದನ್ನು ತ್ಯಜಿಸಿ ಬೇರೆ ಮದುವೆ ಮಾಡ್ಕೊಳ್ರಪ್ಪ ಅನ್ಬೋದಿತ್ತು. ಬಟ್ ಇಲ್ಲಿವರೆಗೂ ಬಂದು ಹಂಗಂದಾಗ ಏನಾಗ್ಬಿಡುತ್ತೆ, ನಿಮಗೆ ಭಗವಂತ ಒಂದು ಪರೀಕ್ಷೆ ಕೊಟ್ಟಿದ್ದಾನೆ. ಇಲ್ಲಿ ನೀವು ಯಾವುದೋ ಕಾರಣಕ್ಕೆ ಆಕೆಯನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದಂತೆ ವರ್ತಿಸಿದ್ರೋ ನಿಮ್ಮದು ಒಂದು ವೃದ್ಧಾಪ್ಯ ಅಂತ ಇರುತ್ತಲ್ಲಪ್ಪ, ಎಲ್ಲ ಉಲ್ಟಾ ಹೊಡಿತವೆ ಎಲ್ಲದಕ್ಕೂ. ನಾನು ಇಲ್ಲಿವರೆಗೂ ಯಾವುದೇ ನಿರ್ಲಕ್ಷ್ಯ ಮಾಡಿಲ್ಲ ಸರ್. ಅವಳ ಕಣ್ಣಿಟ್ಟು ನೋಡ್ತಾ ಇದ್ದೇನೆ. ಪ್ರತಿ ಒಂದಕ್ಕೂ ಅಡ್ವೈಸ್ ಮಾಡ್ತಾನೆ ಸರ್. ಈ ತರ ಅಮ್ಮ, ಈ ತರ ನೀವು ಎಷ್ಟು ಸಾಧ್ಯ ಅಥವಾ ಅಷ್ಟು ಸ್ವಲ್ಪ ಅಂದ್ರೆ ನೀಟ್ನೆಸ್ ಅಥವಾ ಡಿಸಿಪ್ಲಿನ್ ಮೇಂಟೈನ್ ಮಾಡಿಕೊ. ಬೆಳಗ್ಗೆ ನೀವು ಏನ್ ಮನೇಲಿ ಏನ್ ಅವಶ್ಯಕತೆ ಆ ತರ ಮಾಡಿಕೊ ಅಂತ ಹೇಳಿ ಇವತ್ತವರೆಗೂ ಹೇಳ್ತಾ ಇದ್ದೇನೆ ಸರ್. ಇನ್ನೊಂದು ಮಾತು ಹೇಳ್ತೇನೆ ಸರ್. ನನಗೆ 2018 ಒಬ್ರು ನನಗೆ ಸಲಹೆ ಕೊಟ್ರ, ಅತಿ ಸ್ನೇಹಿತ, ಯಾಕೋ ಸರ್ ನಿಮ್ದು ಬರ್ತಾ ಈ ತರ ಆಗ್ತದೆ ಹಾಸ್ಪಿಟಲ್ ಅದು ಇದು, ನೀವ್ ಯಾಕ ಸುಮ್ಮನೆ ಇವ್ರಿಗೆ ಏನೋ ಡೈವರ್ಸ್ ಕೊಟ್ಟು ಬೇರೆ ಲಗ್ನ ಯಾಕೆ ಮಾಡಿಕೊಬಾರ್ದು ಅಂತ ಒಂದು ಚರ್ಚೆ ಬಂದ್ ಸರ್. ನಾನಂದೆ ನೋಡಪ್ಪ, ನನಗೆ ಅಷ್ಟು ಆಸಕ್ತಿ ಇಲ್ಲ, ನಾನು ಏನ್ ಇದ್ದಿದ್ರಲ್ಲೇ ಕಾಲ ಕಳಿಬೇಕಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಬಟ್ ಎಲ್ಲಿವರೆಗೂ ಸಾಧ್ಯ ಆಗ್ತದೆ ಅಲ್ಲಿವರೆಗೂ ನಾನು ಪ್ರಯತ್ನ ಪಡ್ತೇನೆ, ನೋಡೋಣ ಮುಂದೆ ಅನ್ನೋ ಮಟ್ಟಿಗೆ ನಾನು ಇದು ಮಾಡ್ಕೊಂಡೆ ಸರ್. ಹಾಗಾಗಿ ಇವತ್ತಿವರೆಗೂ ಹಂಗೇನು ಜೀವನ ನಡೆಸಿದೆ ಸರ್. ಬಟ್ ಇಲ್ಲಂತಲ್ಲ, ನನಗೇನೋ ಒಂಥರ ಖಿನ್ನತೆ ಕಾಡ್ತಾ ಇದೆ ಅಂತ. ಖಂಡಿತ ಇಲ್ಲ. ನೋಡಿ, ಇಲ್ಲಿ ಒಂದು ವೇಳೆ ನೀವು ಅವತ್ತು ತ್ಯಜಿಸಿ ನಿಮ್ಮ ಸ್ನೇಹಿತನ ಸಲಹೆಯಂತೆ ಈಕೆಯನ್ನು ತ್ಯಜಿಸಿ ಇನ್ನೊಂದು ಮದುವೆ ಆಗಿದ್ರು ಕೂಡ ನಿಮ್ಮ ನಿಜವಾದ ನರಕ ಅಲ್ಲಿಂದ ಶುರುವಾಗಿರೋದು. ನಾನು ಹೇಳ್ತೀನಿ, ಎಲ್ಲಿವರೆಗೂ ನಿಮ್ಮ ಹೆಂಡತಿಯ ಚಾರಿತ್ರ್ಯ ಕೆಡಿಸಿಕೊಳ್ಳೋದಿಲ್ಲವೋ, ನಿಮ್ಮ ಹೆಂಡತಿಯ ಗಮನ ಪರಪುರುಷನ ಕಡೆ ಹೋಗೋದಿಲ್ಲವೋ, ಅಥವಾ ನಿಮ್ಮ ಹೆಂಡತಿಯ ವರ್ತನೆ ನಿಮ್ಮ ಇಡೀ ಸಂಸಾರವನ್ನು ಹಾಳು ಮಾಡೋ ಮಟ್ಟಿಗೆ ಆಗುವುದಿಲ್ಲವೋ, ಅಲ್ಲಿವರೆಗೂ ಆಕೆಯನ್ನು ತ್ಯಜಿಸುವ ಆಲೋಚನೆ ಕೂಡ ನಿಮ್ಮನ್ನು ಸುಡುತ್ತೆ. ಯಾಕಂದರೆ ತ್ಯಜಿಸುವಂತಹ ದೊಡ್ಡ ಕಾರಣ ಅಲ್ಲೇನೂ ಇಲ್ಲದಾಗಲೂ ನಾನು ತ್ಯಜಿಸುವ ಆಲೋಚನೆ ಮಾಡ್ತೀನಿ ಅನ್ನೋದು ಇದೆಯಲ್ಲ. ನಮಗೂ ಮಕ್ಕಳಿದ್ದಾರೆ, ಯಾಕಂದ್ರೆ ಪುತ್ರ ಶೋಕ ನಿರಂತರ. ಬೇಡ, ನಾನು ಸೂಕ್ಷ್ಮತೆ ಕೊಡ್ತಾ ಇದ್ದೀನಿ, ಆ ಅಟ್ಟಕ್ಕೆ ಹೋಗ್ಲೇಬೇಡಿ. ನಿಮ್ಮ ಅಣ್ಣ ತಮ್ಮದಿರು, ನಿಮ್ಮ ಅಕ್ಕ ತಂಗಿದ್ರು ಎಲ್ಲ ನಿಮ್ಮನ್ನು ದೂರ ಇಟ್ಟರು ಪರವಾಗಿಲ್ಲ, ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ದಾನೆ. ನೋಡಿ ಸರ್, ನಾವು ಎಷ್ಟು ಜನ ಹೆಣ್ಮಕ್ಳನ್ನ ಮದುವೆ ಆಗಿ ಎಷ್ಟು ಸುಖ ಪಡ್ಕೊಂಡ್ರು ಅಂತಿಮವಾಗಿ ಒಂದು ಕಾಡೋ ದಿನ ಅಂತ ಬರುತ್ತೆ. ಥೋ ನಾನು ಸುಖಕ್ಕೋಸ್ಕರ ಇಷ್ಟೆಲ್ಲ ಮಾಡಿಬಿಡಿ ಅಂದರೆ ಸರಿ ಆಯಿತು, ಇನ್ನೊಂದು ಮದುವೆ ಆದ್ರಿ ಅಲ್ಲೆಲ್ಲವೂ ಚೆನ್ನಾಗಿರುತ್ತೆ ಅಂತ ನೀವು ಹಂಗೆ ಅಂದ್ಕೊಳ್ತೀರಾ? ಇಲ್ಲ, ಅದೇ ಹೇಳ್ತಾನೆ ಸರ್. ಮುಂದಿನ ಯಾರು ಭವಿಷ್ಯದಲ್ಲಿ ಯಾರು ಊಹೆ ಮಾಡಕ್ಕಾಗಲ್ಲ. ಹಣದಲ್ಲಿ ಕಡಿಮೆ ಆದ್ರೂ ಪರವಾಗಿಲ್ಲ, ಚಾರಿತ್ರ್ಯ, ಹೆಂಡತಿ ಸೇವೆ ಮಾಡಿ ಹೆಂಡತಿಗೋಸ್ಕರ ತಮ್ಮ ಬದುಕನ್ನು ಮುಡಿಪಿಟ್ಟು ಶ್ರೇಷ್ಠರಾದವರು ಈ ಜಗತ್ತಲ್ಲಿದ್ದಾರೆ. ಹಾಗಾಗಿ ನನಗನ್ಸೋದು ನಿಮ್ಮ ಕಾಯಕದ ಜೊತೆ ನೀವು ಡಿಪ್ರೆಷನ್ಗೆ ಹೋಗ್ಲಿಕ್ಕೆ ಇಲ್ಲಿ ಕಾರಣನೇ ಇಲ್ಲ. ನಿಮ್ಮ ಹೆಂಡತಿಗೆ ಏನು ಹೇಳ್ತಿರೋ ಪ್ರೀತಿಯಿಂದ ಹೇಳಿ. ನಿಮ್ಮ ಮನೆಯಲ್ಲಿ 2 ಮಕ್ಕಳಲ್ಲ 3 ಜನ ಮಕ್ಕಳು ಅಂದ್ಕೊಳ್ಳಿ. ನಿಮ್ಮ ಹೆಂಡತಿಯನ್ನು ಮಗುವಿನ ರೀತಿಯಲ್ಲಿ ಪಾಲಿಸಿ. ಮನೆ ಕೆಲಸ ಮಾಡ್ತಿದ್ದಾಳೆ, ಅಷ್ಟೋ ಇಷ್ಟೋ ಗೌರವಾನ್ವಿತ, ಏನೂ ಮಾಡದೆ ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲ ಈ ಹಂತಕ್ಕೆ ಮನೆಗೆ ತುಂಬಾ ದೊಡ್ಡ ಭಾರ ಆಗಿದ್ದಾಳೆ ಅಂತಲೂ ಏನಿಲ್ಲ. ಅಷ್ಟು ಕೆಲಸ ಮಾಡ್ತಾರಲ್ಲ ಸರ್. ಬಟ್ ನಾನು ತಮಗೆ ಎಕ್ಸ್ಪ್ಲೇನ್ ಮಾಡೋದು ಆಗಿಲ್ಲ ಅಂತಲ್ಲ ಸರ್. ಅಷ್ಟೋ ಇಷ್ಟೋ ಮಾಡ್ತಾ ಇದ್ದೇನೆ ನಾನು, ಇಲ್ಲ ಅಂತಲ್ಲ. ಪೂರ ಏನ್ ಎಲ್ಲವನ್ನು ನಾನೇ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲ ಸರ್. ಪರವಾಗಿಲ್ಲ, ಹಂಗೆ ನಡೆದ ಸರ್. ಈ ವಿಚಾರದಲ್ಲಿ ನನ್ನ ಸಲಹೆ ಇಷ್ಟೇ, ನಿಮ್ಮ ನಾಳೆ ಮಕ್ಕಳ ಬದುಕಲ್ಲಿ, ಅವರ ಬದುಕಲ್ಲಿ ಒಂದು ಸ್ತ್ರೀ ಬಂದು ಅವರ ಬದುಕಲ್ಲಿ ನಾಳೆ ದಿನ ನಿನ್ನ ಮನೆ ಬೆಳಗಬೇಕು ಅಂದಾಗ ನನ್ನ ಶಕ್ತಿಯಿಂದ ಹೇಳೋದಾದರೆ, ನೀವು ಈ ಹೆಣ್ಣು ಮಗಳ ವಿಚಾರದಲ್ಲಿ ಅಥವಾ ಹೆಂಡತಿ ಅನ್ನೋ ಈಕೆಯ ವಿಚಾರದಲ್ಲಿ ಎಂದು ತಾಳಿ ಕಟ್ಟಿ ಸ್ವೀಕರಿಸಿದ್ದೀರೋ ಆಕೆ
ಕುಂಕುಮವನ್ನು ಧರಿಸಿ ಹೆಣವಾಗಿ ಮಲಗಿ ಹೋಗೋವರೆಗೂ ಆಕೆಯನ್ನು ಮಕ್ಕಳಿಗೋಸ್ಕರ ಮಕ್ಕಳನ್ನು ಬಿಡುವ ಪರಿಸ್ಥಿತಿ ಬಂದರೂ ಈಕೆಯನ್ನು ಬಿಡುವ ನಿರ್ಧಾರ ನೀವು ಮಾಡಬೇಡಿ. ಅದು ಈ ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ, ಎಲ್ಲ ಜನ್ಮದಲ್ಲೂ ನೀವು ಆಕೆಯನ್ನು ಸೇವಿಸಿ, ಆಕೆಯನ್ನು ಗೌರವಿಸಿ. ಖಂಡಿತ ನಿಮ್ಮ ಬದುಕಲ್ಲಿ ಯಾವುದು ಸ್ವಲ್ಪ ಅಳಿ ತಪ್ಪಿದೆಯೋ, ಯಾವುದು ಆಕೆಯ ಮೆದುಳಿನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆಯೋ, ಮತ್ತೆ ಸರಿಗೆ ಕೂರುವ ಒಂದು ದಿನ ಬಂದೇ ಬರುತ್ತೆ. ಸರ್, ತಮ್ಮ ಆಶೀರ್ವಾದದಿಂದ ಆದರೆ ನಾನು ಅದನ್ನೇ ಒಂದು ಅವಶ್ಯವಾಗಿ ಆಗುತ್ತೆ. ನಾನು ಇಷ್ಟು ಹೊತ್ತು ಯಾಕೆ ಇದನ್ನು ಬಿಡಬೇಡಿ ಅಂತ ಬಂದೆ, ಒಂದು ನನಗೆ ಏನೂ ಅಧರ್ಮ ಮಾಡದ, ಇನ್ನೊಬ್ಬರಿಗೆ ಕೆಡುಕನ್ನು ಬಯಸದ ಆ ಆತ್ಮದ ಉದ್ಧಾರ ಕೂಡ ನನಗೆ ಬಹಳ ಮುಖ್ಯ. ಒಂದು ವೇಳೆ ಇದೇ ಕಾರಣವನ್ನು ಕೊಟ್ಟು ಎಲ್ಲ ಚೆನ್ನಾಗಿರೋ ನೀವು ಆಕೆಯನ್ನು ತ್ಯಜಿಸಿ ಅಥವಾ ಆಕೆಯನ್ನು ನಿರ್ಲಕ್ಷಿಸಿ ಆಕೆಯನ್ನು ಅಪೇಕ್ಷಿಸುವುದು ಅಥವಾ ಉಪೇಕ್ಷೆ ಮಾಡುವುದಾದರೆ ಅದರ ಫಲವನ್ನು ನೀನು ಇಡೀ ಮನೆ ಅನುಭವಿಸುತ್ತೆ. ಬೇಡ, ಅದಾಗುವುದು ಬೇಡಿ. ಕಷ್ಟಪಟ್ಟಿದ್ದೀರಿ ಅವತ್ತಿಂದ ಇಲ್ಲಿವರೆಗೂ ಒಂದು ಸಂಸಾರವನ್ನು, ಅಥವಾ ತಂದೆ ತಾಯಿ ಕಾಲದಿಂದಲೂ ಅವತ್ತು ಜಾಬ್ಗೆ ಅಪ್ಲೈ ಅಥವಾ ಜಾಬಿಗೆ ಸೇರಿಕೊಂಡು ಪರ್ಮನೆಂಟ್ ಆಗಿ ಎಷ್ಟು ಬದುಕನ್ನು ನೋಡ್ಕೊಂಡು ಬಂದಿದ್ದೀರಿ, ಎಲ್ಲರಿಗೂ ಉಪಕಾರ ಮಾಡ್ಕೊಂಡು ಬಂದಿದ್ದೀರಿ. ಬಟ್ ಇದೊಂದು ವಿಚಾರದಲ್ಲಿ ಭಗವಂತ ಈಚಿ ದೇಹಕ್ಕೆ ಸಿಗಬಹುದಾದ ಎಲ್ಲ ಸುಖಗಳನ್ನು ಮೀರಿ ನೀವು ಬಹಳ ಮುಂದೆ ಬಂದಿದ್ದೀರಿ. ಈಗ ನೀವು ಅಕಸ್ಮಾತ್ ಬೇರೆ ಯೋಚನೆ ಮಾಡಿದ್ರೆ ಮಕ್ಕಳಿಗೆ ನೀವು ತಂದೆಯಾಗೂ ಗೆಲ್ಲೋಕ್ಕಾಗಲ್ಲ. ಯಾಕಂದ್ರೆ ನೋಡಿ ಸರ್, ದುಡ್ಡಿದೆ, ತೋಳ್ಬಲ ಇದೆ, ಹುಡುಕೊಂಡು ಹೋದ್ರೆ ಬೀದಿಗೊಂದೊಂದು ಹೆಣ್ಮಗಳು ಸಿಗ್ಬಹುದು ಸರ್. ಆದರೆ ನಿಮ್ಮನ್ನ ಗಂಡನಾಗಿ ಗೌರವಿಸಿ ನಿಮ್ಮನ್ನ ಆ ಮಟ್ಟಿಗೆ ಇಲ್ಲ, ನಿಮ್ಮ ಹಣಕ್ಕೋ ನಿಮ್ಮ ಭುಜಬಲಕ್ಕೋ ನಿಮ್ಮ ವೀರ್ಯಕ್ಕೋ ಅಲ್ಲಿ ಬೆಲೆ ಇರುತ್ತೆ ಹೊರತು ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಇರೋಲ್ಲ. ಇಲ್ಲ ಇಲ್ಲ, ಹೌದು ಸರ್. ಇಲ್ಲ, ನಾನು ಅದೇ ಅನ್ಕೊಂಡಿದ್ದೀನಿ ಸರ್, ಅದೇ ತರ. ಬೇಡ, ನನ್ನ ಸಂಪೂರ್ಣ ಹಾರೈಕೆ, ನನ್ನ ಮನಸಾರೆ ಹಾರೈಸ್ತೀನಿ. ಮುಂದಿನ 8 ತಿಂಗಳ ಒಳಗಾಗಿ ಆಕೆಯಲ್ಲಿ ಬಹುದೊಡ್ಡ ಚೇತರಿಕೆಯನ್ನು ನೀವು ಕಾಣ್ತೀರಾ. ಒಳ್ಳೆ ಸರ್, ಒಳ್ಳೆ ಸೂಚನೆ ಸರ್. ಒಳ್ಳೆಯದಾಗುತ್ತೆ. ಬಟ್ ಆಕೆಯನ್ನ ಈ ಸಮಯದಲ್ಲಿ ನಾನು ಹೇಳ್ತೀನಿ, ಇದೊಂದು ದೊಡ್ಡ ಪರೀಕ್ಷೆಯ ಸಮಯ. ನಿಮಗೂ ಕೂಡ ನಿಮ್ಮ ಮಕ್ಕಳಿಗೂ ಕೂಡ. ನಿಮಗೆ ಭಗವಂತ ಒಳ್ಳೇದಾಗ್ಲಿ. ನನಗೆ ನಿಮ್ಮ ದೊಡ್ಡತನ ಏನಂದ್ರೆ, ಇಂಥ ಸಮಯದಲ್ಲಿ ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಹೇಳಲಿಕ್ಕೆ ಬರಲಿಲ್ಲ, ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ, ಅದನ್ನೂ ಕೂಡ ನಾನು ಗೌರವದಿಂದ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ನಿಮ್ಮ ಈ ಮಾತು ಚಿಕ್ಕ ಚಿಕ್ಕ ವಿಚಾರಗಳಿಗೆ ನೀನಲ್ದಿರಿ ಇನ್ನೊಬ್ಳು ಕಣೆ ಅಂತ ಹೋಗೋರಿಗೆ ಎಂತ ದೊಡ್ಡ ಆದರ್ಶ ಪುರುಷ ಗೊತ್ತಾ ನೀವು. ನಾನು ಸುಮ್ಮನೆ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ನಿಮ್ ಗೌರ್ಮೆಂಟ್ ಜಾಬ್ ಇದೆ, ನೀವು ಮನಸ್ಸು ಮಾಡಿದ್ರೆ 3 ಮದುವೆ ಆಗ್ತೀನಿ ಅನ್ಬೋದು, ಹೌದಲ್ಲ? ನಾನು ಆ ವಿಚಾರ ಆಲೋಚನೆ ಮಾಡೇ ಇಲ್ಲ ಸರ್. ಬಟ್ ನನಗೇನಂದ್ರೆ, ಸಮಾಜದಲ್ಲಿ ಸ್ವಲ್ಪ ನನ್ನ ಕಷ್ಟಗಳಿಗೆ ಅಥವಾ ನನ್ನ ಭಾವನೆಗಳಿಗೆ ಸ್ಪಂದಿಸತಕ್ಕಂಥ ಒಂದು ಶ್ರೀಮತಿ ಸಿಗ್ಲಿಲ್ಲ ಅನ್ನೋದು ನನ್ಗೆ ಸ್ವಲ್ಪ ತುಂಬಾ ಕೊರಗಿದೆ ಸರ್. ನಾನು ಸಾಕಷ್ಟು ಜನರ ಮಧ್ಯೆ ತಿರುಗಾಡ್ಬೇಕು, ಬೆಳಿಬೇಕು, ನೋಡ್ಬೇಕು, ನನ್ನ ಹೆಂಡತಿ ಖುಷಿಯಾಗಿರ್ಬೇಕು, ತುಂಬಾ ಅಂದ್ರೆ ಎಲ್ಲರ ಜೊತೆಗೆ ಹಂಚ್ಕೊಂಡಿರ್ಬೇಕು. ಇಂಥವ್ರು ಹೆಂಡತಿ ಅಂತ ಒಬ್ರು ಗೊತ್ತಾಗ್ಬೇಕು ಅನ್ನೋದು ನನ್ನ ಆಸೆ ಹೊರತು ಆಕಿನ್ನ ಅವ್ರ ಬಗ್ಗೆ ನಾನು ಕಾಮೆಂಟ್ ಈ ತರ ಮಾಡ್ತಾ ಇದ್ದಾಳೆ ಅಂತ ನಾನು ಹೇಳ್ತಾ ಇಲ್ಲ ಸರ್. ನನ್ನ ಅದೇ ಒಂದು ನನ್ನ ಆಸೆಗೋಸ್ಕರ ನಾನು ಜೀವನ ಮಾಡಿದ್ದೇನೆ. ಆ ತರ ಆದ್ರೆ ಅಷ್ಟೇ ನನ್ನ ಹೇಳೋದು ಸರ್. ಆಯ್ತು, ಇಲ್ಲಿ ನೋಡಿ ನಾನು ಹೇಳೋದು, ನಮಗೆ ಹೆಂಡತಿ ಅಂತ ಅನ್ಸಿರ್ಬೋದು, ಮನೆಯಲ್ಲಿ ನಿಮಗೆ ಹುಟ್ಟಿರೋ ಆ ಸಂತಾನಗಳು, ಆ ಮಕ್ಕಳು ನಿಮ್ಮ ಜೊತೆ ಇರಬಹುದು, ಬಟ್ ಎಲ್ಲರ ಪ್ರಾರಬ್ಧಗಳು ಬೇರೆ ಬೇರೆ ಇದ್ದಾವೆ. ನಾವು ಮದುವೆ ಆಗೋ ಸಮಯದಲ್ಲಿ ಇಲ್ಲ ಎಲ್ಲವೂ ಹಿಂಗೆ ಇರುತ್ತೆ, ಚೆನ್ನಾಗಿರುತ್ತೆ ಕೊನೆಯವರೆಗೂ ಅಂದ್ಕೊಂಡು, ಬಟ್ ಭವಿಷ್ಯವನ್ನು ಯಾರು ಬಲ್ಲರು? ಅಂದ್ರೆ ಸ್ವೀಕರಿಸುವಾಗ ಎಲ್ಲವೂ ಚೆನ್ನಾಗಿತ್ತು, ಬಟ್ ಮನೆಗೆ ತಂದ ಮೇಲೆ ಯಾಕೋ ಸ್ವಲ್ಪ ಹಾಗೆ ಹೀಗೆ ಅನಿಸ್ತಾ ಇದೆ ಎಂದಾಗ ತಗೊಂಡೋಗಿ ವಾಪಸ್ ಕೊಡ್ಲಿಕ್ಕೆ ಇದು ವಸ್ತು ಅಲ್ಲ. ಯಾಕಂದ್ರೆ ಬದುಕಲ್ಲಿ ನಾವೆಷ್ಟು ಸುಖ ಅನುಭವಿಸ್ದು ಅನ್ನೋದು ನಮ್ಮ ಪುಣ್ಯದ ಲೆಕ್ಕಕ್ಕೆ ಬರಲ್ಲ. ನಮಗೆ ಕಷ್ಟವಾದರೂ ಪರವಾಗಿಲ್ಲ, ಗೌರವಾನ್ವಿತವಾಗಿ ನಾವು ಚಾರಿತ್ರ್ಯವನ್ನು ಹಾಳು ಮಾಡಿಕೊಳ್ಳೋದು ಏನೋ ಮತಿಭ್ರಮಣೆ ಆಯಿತು, ಏನು ಆಕೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ನಾನು ಹೇಳಿದ್ದೀನಿ, ಆ ಹೆಣ್ಮಗಳನ್ನು ಇಡೀ ಸಮಾಜ ದೂರ ಇಟ್ಟರೂ ಕೂಡ ಆಕೆಯನ್ನು ಕಾಯಲಿಕ್ಕೆ ಭಗವಂತ ಇದ್ದೇ ಇರ್ತಾನೆ, ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಬಟ್ ಒಬ್ಬಳ ಮತಿಭ್ರಮಣೆಯನ್ನು ಮಾಡಿ ಮತಿ ಚೆನ್ನಾಗಿರುವವರ ಪರೀಕ್ಷೆ ಮಾಡಲಿಕ್ಕೆ ಒಬ್ಬಳ ಮತಿಭ್ರಮಣೆ ಆಗಲೇಬೇಕಿತ್ತು. ಯಾಕಂದ್ರೆ ಒಂದು ಕಷ್ಟ, ಒಂದು ಮನಸ್ತಾಪ ಇಡೀ ಮನೆಯವರ ಬುದ್ಧಿಯನ್ನು ತೋರಿಸುತ್ತೆ. ಒಂದು ಯುದ್ಧ ಒಂದು ದೇಶದ ಸೈನಿಕರ ಶಕ್ತಿಯನ್ನು ತೋರಿಸುತ್ತೆ. ಹಾಗಾಗಿ
ಒಂದು ನೋವು, ಒಂದು ಮನಸ್ತಾಪ, ಒಂದು ಯುದ್ಧ, ಒಂದು ಜಗಳ, ಇವು ಕೇವಲ ಜಗಳವಲ್ಲ, ಕೇವಲ ಯುದ್ಧವಲ್ಲ. ಅಲ್ಲಿರುವವರ ಶಕ್ತಿ, ಅಲ್ಲಿರುವವರ ಮುಖವಾಡ, ಹಾಗೆ ಇವೆಲ್ಲವನ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ಬಂದಿರೋದು. ನಿಮ್ಮ ಮಕ್ಕಳು ಈ ತಾಯಿಯನ್ನು ಗೌರವಾನ್ವಿತವಾಗಿ ಕಂಡ್ರು ಅಂದರೆ ನಾಳೆ ನಿಮ್ಮನ್ನೂ ಅವ್ರು ಗೌರವಾನ್ವಿತವಾಗಿ ಕಾಣ್ತಾರೆ. ಅವರಲ್ಲಿ ಸಂಸ್ಕಾರ ಇದೆ ಅಂತ ಅರ್ಥ. ಯಾಕೋ ತಾಯಿ ಬಗ್ಗೆ ಅಸಡ್ಡೆ ಬೆಳೆದು ಬಿಡ್ತು ಕಾಲಕ್ರಮೇಣ ಅಂದರೆ ಅರ್ಥ ಮಾಡ್ಕೊಳ್ಳಿ, ಮಕ್ಕಳು ನಾಳೆ ದಿನ ನಿಮ್ಮ ಕೈಗೆ ಸಿಗಲ್ಲ ಅವರು ಅಂತ. ಮಕ್ಕಳ ಬುದ್ಧಿ ಕೂಡ ಇಲ್ಲಿ ಪರೀಕ್ಷೆಗೆ ಒಳಪಟ್ಟಿದೆ. ಇರಲಿ, ನಿಮ್ಮ ಇಚ್ಛೆ, ನಿಮ್ಮ ಹಸಿವು ಅಥವಾ ನಿಮ್ಮ ಇಂಗಿತ ನನಗೆ ಅರ್ಥವಾಯಿತು. ಮುಂದಿನ 8 ಅಥವಾ 6 ತಿಂಗಳೊಳಗಡೆ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಅತಿ ದೊಡ್ಡ ಧನಾತ್ಮಕ ಬದಲಾವಣೆಯನ್ನು ನೀವು ನೋಡ್ತೀರಾ. ಅಲ್ಲಿವರೆಗೂ ಯಾರು ಏನಂದ್ರೂ ಪರವಾಗಿಲ್ಲ, ನಾನು ನಿಮ್ಮನ್ನೆಲ್ಲರೂ ಬಿಡ್ತೀನಿ ಕೊಡ್ರು, ನನ್ನ ಹೆಂಡತಿ ನಾನು ಬಿಡಲ್ಲ, ಯಾಕಂದ್ರೆ ಅವಳು ಇನ್ಯಾವನಿನ್ನೂ ಹೋಗಿ ನನ್ನ ಹೆಸರಾಳು ಮಾಡಿಲ್ಲ, ಅಥವಾ ನಾನು ದುಡ್ದಿದ್ದನ್ನೆಲ್ಲ ತಾಂಡೋಗಿ ಹಾಳು ಮಾಡಿಕೊಂಡು ಬಂದಿಲ್ಲ, ಅಥವಾ ನನ್ನ ಮಕ್ಕಳನ್ನೆಲ್ಲ ತಾಂಡೋಗಿ ಎಲ್ಲೋ ಬಿಟ್ಟು ಬಂದಿಲ್ಲ, ಅಥವಾ ನಾವು ತಲೆ ತಗ್ಸೋದು ಏನೂ ಮಾಡಿಲ್ಲ, ಏನೂ ಮಾಡಿಲ್ಲ ಅಂದಾಗ ನಾನು ಆಕೆಯನ್ನು ಬಿಟ್ಟು ಇನ್ಯಾವುದೋ ಹೆಣ್ಣಿನ ಕಡೆ ಸುಮ್ಮನೆ ಗಮನ ಹೋದರೂ ಕೂಡ ಅದು ನಿನ್ನ ಮನೆಗೆ ಸುಡುತ್ತೆ. ಅದು ಯಾವುದೂ ಆಗದೆ ಇರಲಿ, ನಿಮ್ಮ ಹೆಂಡತಿ ನೀವು ಬಯಸಿದಂತೆ ಮರಳಿ ನಿಮ್ಮ ಹೆಂಡತಿ ಅದೇ ರೀತಿಯಲ್ಲಿ ನಿಮಗೆ ಸಿಗ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಸ್ವಲ್ಪ ಗಮನಿಸಿ, ಅಲ್ಲಿ ಕಚ್ಕೊಂಡು ಸುಮ್ಮನಾಗಿ. ತಾಳ್ಮೆ ನಿಮಗೆಲ್ಲ ರೀತಿಯ ಸೌಭಾಗ್ಯಗಳನ್ನು ತಂದು ಕೊಡುತ್ತೆ. ಆದರೆ ದುಡುಕು ಬುದ್ಧಿ, ದುಡುಕು ನಿರ್ಧಾರಗಳು, ಅದು ಹೇಳ್ತಾರಲ್ಲ, ತುತ್ತಿನ ಆಸೆ ತೋರಿಸಿ ವಿಷ ಕೊಡಿಸುತ್ತದು. ಇಷ್ಟು ಮಾಡಿ ನೀವು ಯಥಾವತ್ ಕೆಲಸ ಮಾಡಿ, ಬಂದ ಕೆಲಸವನ್ನು ಗೌರವದಿಂದ ಮಾಡಿ, ಡಿಪ್ರೆಷನ್ನು, ಖಿನ್ನತೆ ಕಾರಣವೇ ಇಲ್ಲ. ಏನು 3 ಹೊತ್ತು ಊಟಕ್ಕೆ ಸಮಸ್ಯೆ ಇದೆ ಅಂತ ಅಲ್ಲ, ಅಥವಾ ಮಕ್ಕಳು ಹಾದಿ ತಪ್ಪಿದ್ದಾರೆ ಅಂತ ಅಲ್ಲ, ಹೆಂಡತಿ ಹಾದಿ ತಪ್ಪಿದ್ದಾಳೆ ಅಂತ ಇಲ್ಲ, ಅಥವಾ ಜಾಬ್ ಕಿತ್ಕೊಂಡು ಹೋಯ್ತು ಅದು ಕಿತ್ತೋಯ್ತಲ್ಲಪ್ಪ ಅಂತ ಏನೂ ಇಲ್ಲ. ಕೇವಲ ಮನೆಯಲ್ಲಿರುವ ಹೆಣ್ಣು, ಅದರಲ್ಲೂ ನಿಮ್ಮ ಹೆಂಡತಿಯ ವಿಚಾರದಲ್ಲಿ ಯಾಕೋ ಆಕೆಗೆ ಒಂದು ದೊಡ್ಡ ಗೌರವ ಸಿಗಬೇಕು, ನನ್ನ ಕಾರಣಕ್ಕಾಗಿ ಆಕೆಗೆ ಎಲ್ಲರೂ ಗೌರವ ಕೊಡಬೇಕು ಅಂತ ನಿಮ್ಮ ಆಸೆ. ಬಟ್ ಯಾಕೋ ಗೌರವ ಬಿಟ್ಬಿಡಿ. ಅವ್ರವ್ರ ಬದುಕನ್ನು ಉಳಿಸ್ಕೊಳ್ಳೋ ಕಷ್ಟವಿರೋ ಸಮಯದಲ್ಲಿ ಗೌರವ ತಂಡು ಏನು ಮಾಡಲಿ? ಸತ್ತ ದೇಶದಲ್ಲಿ ಸಾಧನೆ ಮಾಡಿ ದೇಶದ ಭಾರತ ರತ್ನ ಪ್ರಶಸ್ತಿ ಪಡೆದ ಒಬ್ಬ ವ್ಯಕ್ತಿ ಐಸಿಯುನಲ್ಲಿದ್ದಾನೆ, ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ. ಡಾಕ್ಟ್ರು ಹೋಗ್ಬಿಟ್ಟು, ನೋಡಿ ಸ್ವಾಮಿ, ನೀವು ತುಂಬ ದೊಡ್ಡ ಸಾಧಕರು, ಆಸ್ಪತ್ರೆ ಮುಂದೆ ಜನ ನಿಮ್ಮನ್ನು ನೋಡ್ಬೇಕಂತೆ, ಬನ್ನಿ ಒಂಚೂರು ಅವ್ರ ಜನಗಳ ಹತ್ರ ಅವ್ರ ಮಧ್ಯಕ್ಕೆ ಕರ್ಕೊಂಡೋಗಿ ಬಿಡ್ತೀವಿ, ಒಂಚೂರು ಅವ್ರು ನಿಮ್ಮನ್ನು ನೋಡ್ಬೇಕಂತೆ. ಅಯ್ಯೋ, ಎಲ್ರೂ ಓಡ್ಸಮ್ಮ, ನಾನು ಬದುಕಬೇಕು ಅಂತ ನಾತ. ಬದುಕಿನ ಹೋರಾಟ ಬಂದಾಗ ಗೌರವ, ರತ್ನ ಇವನ್ನೆಲ್ಲ ತಾಂಡು ಏನು ಮಾಡ್ಲಿ ಅಂತ ನಾವು, ಬದುಕು ದೊಡ್ಡದು. ಹಾಗಾಗಿ ನನ್ನ ಕುಟುಂಬದ ನೆಮ್ಮದಿ, ನನ್ನ ಕುಟುಂಬದ ಐಕ್ಯತೆ ಅಥವಾ ಆ ಏಕತೆ ಅಂತ ಬಂದಾಗ ನಾನು ಹೊರಗಿನ ಜನರು ಪರವಾಗಿಲ್ಲ, ಹೆಂಡತಿಗೆ ಆ ಗೌರವ ಸಿಗೋದು ಈ ಜನ್ಮದಲ್ಲಿ ಆಕೆ ಹಣೆಯಲ್ಲಿ ಬರೆದಿಲ್ಲ. ಬಟ್ ಅಟ್ಲೀಸ್ಟ್ ಆಕೆ ತನ್ನ ಅಸ್ತಿತ್ವದೊಂದಿಗೆ ಹೋರಾಡ್ತಿರೋ ಸಮಯದಲ್ಲಿ ಹೊರಗಿನ ಉಡುಪು, ಹೊರಗಿನ ತೋರಿಕೆಗಳು, ಹಾರಿಕೆಗಳು ಇಲ್ಲ. ಆಕೆ ಅಸ್ತಿತ್ವದ ವಿಚಾರ ಪ್ರಶ್ನೆ ಬಂದಿರಬೇಕಾದ್ರೆ ಇವೆಲ್ಲ ನಗಣ್ಯ ಅದ್ರ ಮುಂದೆ. ಆಕೆದೊಂದು ಸರಿ ಹೋಗಲಿ, ಆ ಸರಿ ಹೋಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಕಾರಿ. ಆಮೇಲೆ ಖಂಡಿತ ನೋಡಿ, ಹೆಂಡತಿಯ ವಿಚಾರದಲ್ಲಿ ಹೆಂಡತಿ ಸರಿ ಹೋಗಲಿ ಸರ್, ಆಕೆಗೆ ಒಂದೊಳ್ಳೆ ನೆಮ್ಮದಿ ಜೀವನ ನಾನು ಕೊಡಬೇಕು ಸರ್, ಆಕೆನೂ ಎಲ್ಲರ ಮುಂದೆ ನನಗೇನು ಗೌರವ ಸಿಗುತ್ತೋ ಆಕೆಗೂ ಸಿಗಬೇಕು ಸರ್, ಆಕೆನೂ ಮೈ ತುಂಬ ಒಡವೆ ತೊಟ್ಟುಕೊಂಡು ನನ್ನ ಹೆಂಡತಿ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗಬೇಕು ಸರ್, ಖುಷಿ ಆಗಬೇಕು ಸರ್, ಎಲ್ಲರೂ ಆಕೆನ ಚೆನ್ನಾಗಿ ಮಾತಾಡಿಸ್ಬೇಕು ಸರ್. ಒಬ್ಬ ಗಂಡನಾಗಿ ನಿಮ್ಮ ಆಸೆ ಅವಶ್ಯವಾಗಿ ಧರ್ಮವಾದದ್ದೇ. ಆದರೆ ಯಾಕೋ ಆಕೆಯ ಒಳಗಿನ ಅಂತರಂಗದ ವ್ಯವಸ್ಥೆಗಳು ಅಲ್ಲೋಲ ಕಲ್ಲೋಲ ಆಗಿದ್ದಾವೆ ಎಂದಾಗ ನೀವು ಹೊರಗಿನ ಪ್ರತಿಷ್ಠೆಯನ್ನು ಅಲ್ಲಿ ತರಲಿಕ್ಕಾಗಲ್ಲ. ಸ್ವಲ್ಪ ಸಮಯ ಕೊಡಿ, ಅದಾಗಿ ಸರಿ ಹೋಗುತ್ತೆ. ಬಹಳ ಸಂತೋಷ. ನಿಮ್ಮ ಕತೆ ಹಂಚಿಕೊಂಡು ಬಹಳ ದೊಡ್ಡ ಮನುಷ್ಯರಾಗ್ಬಿಟ್ರಿ. ಖಂಡಿತ. ಒಂದು ರಿಕ್ವೆಸ್ಟ್, ನಮ್ಮ ಶ್ರೀಮತಿ, ನಮ್ಮ ಮಿಸಸ್ ಎಲ್ಲಿದ್ದಾರೆ, ಎರಡೇ ಮಾತಾಡಿ ಸರ್. ಅಯ್ಯೋ, ಕುಡಿ ಸರ್, ಕುಡಿ ಸರ್, ಕುಡಿ ಸರ್. ಹಲೋ, ನಮಸ್ತೆ ತಾಯಿ. ಕೇಳಿಸ್ತಾ ಇದೆಯೇನವ್ವ? ಕೇಳಕತ್ತದ್ರಿ. ಊಟ ಮಾಡ್ದೇನವ್ವ? ಇನ್ನ ಇಲ್ರಿ, ಟೈಮ್ ಆದ್ರ ಮಾಡಕ್ ಇನ್ನ 11 ಅಯ್ಯೋ, ಇಷ್ಟು ಲೇಟಾ ನೀವು ಊಟ ಮಾಡೋದು? ಅಂದ್ರೆ ಪ್ರತಿದಿನನೋ ಅಥವಾ ಕಾರಣಾಂತರ ಇವತ್ತು ಮಾತ್ರನೋ? ಇವತ್ತಿಲ್ಲ, ಡೈಲಿ 10-11.
ಅಯ್ಯೋ ತಾಯಿ, ದೊಡ್ಡವರು ಹೇಳ್ತಾರೆ ಸೂರ್ಯಾಸ್ತದ ಸಮಯಕ್ಕೆ, ಸೂರ್ಯ ಮುಳುಗೋ ಸಮಯ ಅಥವಾ 8 ಗಂಟೆ ಒಳಗಡೆ ಊಟ ಮಾಡಬೇಕು ಅಂತ. ನೀವು 11 ಗಂಟೆಗೆ ಊಟ ಮಾಡಿ ಮಲಗ್ತೀರ, ಮಲಗಿದ್ದು ಹೆಂಗೆ, ತಿಂದಿದ್ದು ಹೆಂಗೆ ಜೀರ್ಣ ಆಗುತ್ತೆ? ಮಲಗ್ತೀರಲ್ಲ ತಕ್ಷಣ ಅಲ್ವಾ? ನಾವು ಏನ್ ರೂಢಿ ಬಿದ್ಬಿಟ್ಟದ ನಮ್ಮ ಆ ರೂಢಿ ಬಿದ್ಬಿಟ್ಟದ ನಮಗೆ. ರೂಢಿ ಆಗ್ಬಿಟ್ಟಿದೆ ಅಂತ. ಆಯ್ತವ, ಸಂತೋಷ. ನಿಮ್ಮ ತಂದೆ ತಾಯಿ ಫೋನ್ ಮಾಡಲ್ವಾ, ಮಾತಾಡ್ಸಲ್ವ ನಿಮ್ಮನ್ನ? ಮಾಡ್ತೀವಿ ಅವ್ರು 8 ದಿವಸ ಮಾಡ್ತಾರೋ ಮಾಡಲ್ವೋ? ಮಾತಾಡವ ತಂದೆ ತಾಯಿ ಫೋನ್ ಮಾಡ್ತಾರಾ ಯಾವಾಗಲೂ, ಅಥವಾ ನೀವು ಮಾಡಿದ್ರೆ ಮಾತ್ರ ಮಾಡೋದಾ, ಇಲ್ಲಾಂದ್ರೆ ಅವ್ರು ಮಾಡಲ್ವಾ? ಯಾವಾಗ ಮಾಡ್ತಾರೆ, 4 ತಿಂಗಳು ಒಂದ್ಸಲ, 1 ತಿಂಗಳು ಒಂದ್ಸಲ. ಆಯ್ತು, ತೊಂದರೆ ಇಲ್ಲ. ಬಟ್ ನಿಮ್ಗೆ ಅನ್ಸುತ್ತಾ ಯಾಕೋ ಸ್ವಲ್ಪ ಹಳೇದೆಲ್ಲ ಮರ್ತಂಗೆ ಅನ್ಸುತ್ತಾ ನಿಮಗೆ? ಹಳೇದು ಏನ್ ಮರ್ತೀರ ಅಂದ್ರೆ? ಅಂದರೆ ಅಲ್ಲೆಲ್ಲೋ ಇಟ್ಟಿದ್ದು ಒಂದು ವಸ್ತು ಈ ಕಡೆ ಬರೋ ವರ್ಷದಿಗೆ ಮರೆತು ಹೋಗುತ್ತೆ ಅಂತ, ಅಂದರೆ ಆ ಮರ್ವಿನ ಕಾಯಿಲೆ ಏನಾದರೂ ಜಾಸ್ತಿನಾ ನಿಮಗೆ? ಸುಮ್ಮನೆ ತಮಾಷೆ ಕೇಳ್ತಿದ್ನಷ್ಟೇ. ಏನಾದರೂ ಮರೆಯೋ ಕಾಯಿಲೆ ಜಾಸ್ತಿನಾ ಅಂದೆ. ಸುಮ್ಮನೆ ಮರಿತೀವಿ, ಏನೋ ಇಷ್ಟ ಅಂದ್ರೆ ಆಯ್ತಾ ನೆನಪಾಡ್ತೀವಿ. ಆಯಿತು. ನೀವೇ ಮನೇಲಿ ಅಡುಗೆ ಮಾಡೋದಾ ಡೈಲಿ? ನಾವೇ ಅಡುಗೆ ಮಾಡೋದು. ಸೂಪರ್. ಅಂದರೆ ಗಂಡ ಮಕ್ಕಳು ಎಲ್ಲ ಹೊರಡೋ ಸಮಯ ವರ್ಷದ ಅಡುಗೆ ಮಾಡಿಕೊಡ್ತೀರಿ? ಅಡುಗೆ ಮಾಡ್ತೇವೆ. ಬಿಡುವಿನ ಸಮಯದಲ್ಲಿ ಏನು ಮಾಡ್ತೀರಿ? ಶ್ರಾವಣ ಮಾಸ ತಿನ್ನಕ್ ಬರಂಗಿಲ್ಲ. ಏನವ? ಓಹೋ, ನಗ್ತಿದ್ದೀರಿ? ಏನು ಇನ್ನೊಂದ್ಸಲಿ ಹೇಳವಾ? ಏನಿಲ್ರಿ, ಶ್ರಾವಣ ಮಾಸ ಬಂದದಲ್ಲ, ವಾರಗಳು ಬರ್ತಾವಲ್ಲ, ಅದಕ್ಕಂದ್ರೆ. ಓಕೆ, ನೀವು ಮಾಡಿದ ಅಡುಗೆ ನೀವು ತಿಂತೀರಾ? ತಿಂತೀವಿ ನಾವು ಮಾಡಿದ. ಆಯಿತು. ಈಗ ಗಂಡ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಓದ್ಲಿಕ್ಕೆ ಹೋಗ್ತಾರೆ, ಮನೇಲಿ ಒಬ್ಬರೇ ಇರ್ತೀರಾ ಅಥವಾ ಬೇರೆ ಯಾರಾದರೂ ಇದ್ದಾರಾ? ಇಲ್ಲ ರೀ, ನಾವು ಒಬ್ಬನೇ ಇರ್ತೇನ್ರಿ ಮನೆ. ಏನು ಮಾಡ್ತೀರಾ ಮಧ್ಯಾಹ್ನ ಬಿಡುವಾದ ಸಮಯದಲ್ಲಿ? ಮತ್ತೆ ಏನ್ರಿ, ಅವ್ರು ಹೋದ್ಮ್ಯಾಗ ಕಸ ಮುಸ್ರಿ ಬಾಂಡಿ ಬಟ್ಟೆ ಗಿಟ್ಟಿ ಮಾಡ್ಕೊಂಡು. ಓಹೋ, ಮತ್ತೆ ಈಗ ಇಲ್ಲಿ ನಿಮ್ಮ ಸಂಬಂಧಿಕರದ್ದು ಯಾವ್ದಾದ್ರು ಕಾರ್ಯಕ್ರಮ, ಮದುವೆ, ನಾಮಕರಣ ಅಂತದ್ದು ಏನಾದ್ರು ಇದ್ರೆ ಹೋಗ್ಲಿಕ್ಕೆ ಇಷ್ಟನೋ ಇಷ್ಟ ಇಲ್ವೋ ನಿಮಗೆ? ಓದ್ತೀವ್ರಿ, ಯಾರ ಕರೆದ್ರೆ ಓದ್ತೀವಿ, ಕರೆದ್ರೆ ಅಂದ್ರೆ ಆಯ್ತು ಮನೆ ಹಾಕೊಂಡ್ಬರ್ತೀವಿ. ಓಕೆ, ಸಂತೋಷ. ಆಯ್ತವ, ಏನು ತೊಂದರೆ ಇಲ್ಲ. ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ. ನಿಮ್ಮ ಬಗ್ಗೆ ಏನೂ ತಾಪತ್ರ ಇಲ್ಲ, ಎಲ್ಲವೂ ಚೆನ್ನಾಗಿದ್ದೀರಿ. ಗಂಡನನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ, ಅವ್ರಿಗೂ ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆ ನೋಡಿ. ಮಕ್ಕಳು ಎಷ್ಟು ದೊಡ್ಡವರಾ? ಮಕ್ಕಳು ಆಲ್ರೆಡಿ ದೊಡ್ಡವರಾ? ಆಯಿತು. ಸ್ವಲ್ಪ ಮಾತಾಡಲಿಕ್ಕೆ ನಿಮಗೆ ಕಷ್ಟ ಆಗ್ತಿರ್ಬೋದವ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳಿ, ಏಕಾಗ್ರತೆಯಿಂದ ಇರಿ. ಏನೋ ದೊಡ್ಡ ಸದಾ ನೋವಲ್ಲಿರೋದು, ಆತಂಕದಲ್ಲಿರೋದು ಇದೊಂದು ಪುಟ್ಟ ಬದುಕವ, ಯಾವಾಗ ಮುಕ್ತಾಯ ಆಗುತ್ತೋ ಗೊತ್ತಿಲ್ಲ. ಹಾಗೆ ಮುಕ್ತಾಯ ಆಗುವ ಮುನ್ನ ಕಣ್ಣು ಮುಂದಿರೋ ಗಂಡ, ಕಣ್ಣು ಮುಂದಿರೋ ಮಕ್ಕಳು, ಕಣ್ಣು ಮುಂದಿರೋ ತಂದೆ ತಾಯಿ ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸ್ಬಿಡು, ಏನೂ ತಲೆಯಲ್ಲಿ ಇಟ್ಕೊಳ್ಬೇಡ. ನಿನ್ಗೆ ಒಳ್ಳೇದಾಗಲವ. ಶುಭವಾಗಲಿ. ಒಳ್ಳೇದಾಗಲಿ. ನನಗೆ ನಂಬಿಕೆ ಇದೆ, ಯಾಕೆ ಧ್ವನಿ ಕೇಳಿದಾಗ ನೀವು ಆರಾಮಾಗಿರಿ, ಏನೂ ಡಿಪ್ರೆಷನ್ ಪರವಾಗಿಲ್ಲ, ದುಡಿಮೆ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ನಿಮ್ಮ ಕಾಂಟ್ಯಾಕ್ಟಲ್ಲಿರೋ ಕೆಲವರು ಫ್ರೆಂಡ್ಸ್ಗಳು ಬಿಟ್ಟು ಹೋದರೂ ಪರವಾಗಿಲ್ಲ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಅದೆಲ್ಲ ಹೊರಗಡೆ ಸಿಗೋದಲ್ಲ, ನಿಮ್ಮ ಹೆಂಡತಿಯಿಂದಲೂ ಸಿಗೋದಲ್ಲ, ಅದು ನಿಮ್ಮಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಅಯ್ಯೋ ನನ್ನ ಹೆಂಡತಿ ಸರಿ ಹೋಗಲಿ, ಆಮೇಲೆ ನಾನು ನೆಮ್ಮದಿಯಾಗಿರ್ತೀನಿ. ಅಲ್ಲ, ನೆಮ್ಮದಿಯಾಗಿರ್ಲಿಕ್ಕೆ ನಾವು ಇರ್ತೀವ ಅನ್ನೋದೇ ಡೌಟ್, ಇನ್ನು ನೆಮ್ಮದಿ ಕತೆ ದೂರ. ಹಾಗಾಗಿ ನಿಮ್ಮ ನೆಮ್ಮದಿ ಹೆಂಡತಿಯಲ್ಲೂ ಇಲ್ಲ, ಮಕ್ಕಳಲ್ಲೂ ಇಲ್ಲ, ಕೆಲಸದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅದು ನೀವು ಏನೇನದ್ರಲ್ಲಿ ತೊಡಗ್ಕೊಳ್ತೀರಿ ಎಲ್ಲದರಲ್ಲೂ ಪ್ರತಿಶತ 100% ತೊಡಗ್ಕೊಳ್ಳಿ. ಆ್ಯಂಡ್ ಹೆಂಡತಿ ಹಿಂಗಾಗ್ಬಿಡ್ತು, ಏನೂ ಆಗಬಾರ್ದು, ಏನೂ ಆಗಿಲ್ಲ, ಆಕೆ ಎಲ್ಲ ರೀತಿಯಲ್ಲೂ ಚೆನ್ನಾಗೇ ಇದ್ದಾರೆ. ಸ್ವಲ್ಪ ನೀವು ಹೇಳಿದ್ದು ನನಗೆ ಅರ್ಥವಾಯಿತು, ಬಟ್ ಆ ಬದಲಾವಣೆ ಬರಬೇಕು ಅಂದರೆ ಸ್ವಲ್ಪ ಸಮಯ ಬೇಕು. ಯಾವುದು ನಿಮ್ಮ ಎಫರ್ಟ್ ಇಲ್ಲದೆ ಹಾಳಾಗಿದೆಯೋ ಅದೇ ಎಫರ್ಟ್ ಇಲ್ಲದೆ ಅದು ಸರಿ ಕೂಡ ಆಗುತ್ತೆ, ಧೈರ್ಯವಾಗಿರಿ. ಅರ್ಥ ಆಯ್ತಲ್ಲ? ನಿಮ್ಗೆ ಒಳ್ಳೇದಾಗ್ಲಪ್ಪ. ಕೃಷ್ಣ. ಆಯಿತು ನೋಡಿ, ಇಂಥ ವಿಚಾರಗಳು ಬಂದಾಗ ನಾನು ಹೇಳಿದಷ್ಟು ಸುಲಭ ಅಲ್ಲ. ಪಾಪ ಶ್ರೀಮತಿಯವರು ಹೀಗೆ ಸ್ವಲ್ಪ ಮತಿಭ್ರಮಣೆ ಆದಾಗ
ಗಂಡನಾಗಿ ಅವ್ರಿಗೊಂದಷ್ಟು ನಿರೀಕ್ಷೆಗಳಿರ್ಬೋದು. ಬಟ್ ಆ ಸಮಯದಲ್ಲೂ ನೋಡಿ ಅವ್ರದ್ದು ಎಂಥ ದೊಡ್ಡ ಮನಸ್ಸು. ನನ್ನ ಸ್ನೇಹಿತ ಹೇಳ್ದ ಹಿಂಗೆ ಅದು ಇದು ಇನ್ನೊಂದು ಮದುವೆ ಆಗು, ಡೈವರ್ಸು, ಅದು ಇಲ್ಲ ಸರ್, ನನ್ನ ಹೆಂಡತಿ ನನಗೆ ಬಹಳ ಮುಖ್ಯ. ಆ್ಯಂಡ್ ಹೆಂಡತಿ ಊಟ ಇಕ್ತಾ ಇಲ್ಲ, ಅಡುಗೆ ಮಾಡ್ತಿಲ್ಲ, ಅವಳು ಸರಿ ಇಲ್ಲ, ಅವಳು ನಡತೆ ಸರಿ ಇಲ್ಲ, ಅದು ಇದು ಏನೂ ಇಲ್ಲ. ಇವ್ರು ನೋಡಿ ಎಂಥ ಅದ್ಭುತ ವ್ಯಕ್ತಿ ಅಂದರೆ, ಕೇವಲ ನನಗೆ ಏನಿಲ್ಲ ಸರ್, ಆಕೆ ನಗ್ನಗ್ತಾ ಚೆನ್ನಾಗಿರಬೇಕು, ಮಕ್ಳ ಜೊತೆ ಮಾತಾಡಬೇಕು, ನನ್ನ ಜೊತೆ ಮಾತಾಡಬೇಕು, ಬಂದವ್ರನ್ನ ಸ್ವಲ್ಪ ಚೆನ್ನಾಗಿ ಉಪಚಾರ ಮಾಡಬೇಕು, ಅತಿಥಿ ಸತ್ಕಾರ ಮಾಡಬೇಕು, ಬನ್ನಿ ಕೂತ್ಕೊಳ್ಳಿ, ನೀರು ಕುಡೀರಿ, ಹೀಗೆ ಒಂದಷ್ಟು ವಿಚಾರಗಳಲ್ಲಿ ಸ್ವಲ್ಪ ಯಾಕೋ ಹಿಂದಿದ್ದಾರೆ. ಒಬ್ಬೊಬ್ಬರೇ ಮಾತಾಡ್ತಾರೆ, ನಮ್ಗೆ ಅರ್ಥ ಆಗ್ತಿಲ್ಲ ಇದೇನು ಅಂತ. ಹೌದು, ಅರ್ಥವಾಗದೇ ಇರೋ ಥರನೇ ಅಥವಾ ಅರ್ಥವಾಗದೇ ಇರುವಂತಹ ವಿಚಾರವೇ ಇದು, ನಾನು ಒಪ್ಕೊಳ್ತೀನಿ. ಆದರೆ ಸ್ವಲ್ಪ ಸಮಯ ಕೊಡಿ, ಇದು ಶಿಕ್ಷಾರ್ಹ ಅಪರಾಧವಲ್ಲ. ಮನೆಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುತ್ತಾರೆ, ಅಥವಾ ಚೆನ್ನಾಗಿ ಹುಟ್ಟಿದ ಮಕ್ಕಳು ಮಧ್ಯೆಯಲ್ಲೂ ಆಕ್ಸಿಡೆಂಟ್ ಆಗಿ ಮೆದುಳು ಅಥವಾ ನೆನಪಿನ ಶಕ್ತಿ ಹೋಗಿ ಅಥವಾ ಕೈಕಾಲು ಕಳ್ಕೊಂಡು ಹಾಸಿಗೆ ಹಿಡಿತಾರೆ. ಚೆನ್ನಾಗಿದ್ದಾಗ ಅದು ನನ್ನ ಮಗು, ಕಾಲು ಮುರ್ಕೊಂಡ್ರೆ ಅದು ನನ್ನ ಮಗು ಅಲ್ಲ ಅನ್ನೋಕ್ಕಾಗು ಅಲ್ವಾ? ಇರಲಿ, ಸಂಪೂರ್ಣವಾಗಿ ಹಾರೈಸೋಣ. ಇವರು ಭಾವಿಸಿದ ಹಾಗೆ, ನಿರೀಕ್ಷಿಸಿದ ಹಾಗೆ ಅವ್ರ ಬದುಕು ಚೆನ್ನಾಗಿರಲಿ. ಒಳ್ಳೇದಾಗ್ಲಪ್ಪ, ನಿಮ್ಗೆ ಒಳ್ಳೇದಾಗಬೇಕು. ನಿಮ್ಮ ಮಕ್ಕಳು ಎಲ್ಲೂ ಹಾದಿ ತಪ್ಪದೆ ಅವ್ರು ನಿಮಗೆ ವರವಾಗಲಿ, ಶುಭವಾಗಲಿ ನಿಮಗೆ.